शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशुभिप्लावयन्माम् आविर्भूयादनगमहिमा मानसे वागधीशः स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। विष्णुतीर्थकल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸದೇವರು ರಚನೆ ಮಾಡಿಕೊಟ್ಟಿರುವಂತಹ ಶ್ರೀಮನ್ ಮಹಾಭಾರತದ ಆದಿಪರ್ವದ 5ನೇ ದಿವಸದ ಪ್ರವಚನದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಿನ್ನೆಯ ಪ್ರವಚನದಲ್ಲಿ ಕೇಳಿದಂತೆ ಒಂದು ಲೋಕವಿಲಕ್ಷಣವಾದಂತಹ ಘಟನೆ. ಹೆಣ್ಣಾಗಿ ಹುಟ್ಟಿದಂತಹ ಒಬ್ಬಳು ಮುಂದೆ ಇನ್ನೊಬ್ಬ ಗಂಡಸಿನ ಪುರುಷತ್ವವನ್ನು ತಾನು ಸ್ವೀಕಾರ ಮಾಡಿ ತನ್ನಲ್ಲಿರುವಂತಹ ಹೆಣ್ಣುತನವನ್ನು ಅವನಿಗೆ ಧಾರೆ ಎರೆದು ಕೊನೆಗೆ ಗಂಧರ್ವರಾಜನಾದಂತಹ ಕುಬೇರ ಬಂದು ಆ ತುಂಬುರುವಿಗೆ ಶಾಪ ಕೊಟ್ಟು ಜನ್ಮ ಪೂರ್ತಿ ನೀನು ಹೆಣ್ಣಾಗಿಯೇ ಇರು, ಯಾವತ್ತು ಆ ಶಿಖಂಡಿ ಸಾಯ್ತಾನೋ ಅವತ್ತು ನಿನ್ನ ಗಂಡಸ್ಥರ ನಿನಗೆ ವಾಪಸ್ ಬರುತ್ತೆ, ಅಲ್ಲಿ ತನಕ ನೀನು ಹೆಣ್ಣಾಗಿ ಇರ್ತೀನಿ ಎಂಬುದಾಗಿ ಶಾಪವನ್ನು ಕೊಟ್ಟು ಬಿಡ್ತಾನೆ. ಹಾಗಾಗಿ ಅಂದಿನಿಂದಾಗಿ ತುಂಬುರು ಹೆಣ್ಣಾಗಿ ಹೋದ. ಈ ಶಿಖಂಡಿಯಾದ. ಇಲ್ಲಿ ಮಹಾಭಾರತದಲ್ಲಿ ಇರುವಂತಹ ಈ ಶಿಖಂಡಿ ಶಬ್ದಕ್ಕೆ ಯಾವತ್ತೂ ಕೂಡ ನಪುಂಸಕ ಎಂಬುದಾಗಿ ಸರ್ವತಾ ಅರ್ಥ ಅಲ್ಲ. ಅವನು ಮೊದಲು ಹೆಣ್ಣಾಗಿದ್ದ, ಆಮೇಲೆ ಗಂಡಸಾಗಿಯೇ ಬದಲಾದ. ಯಾವತ್ತೂ ಕೂಡ ಹೆಣ್ಣು ಮತ್ತು ಗಂಡು ಒಟ್ಟಾಗಿ ಇರಲೇ ಇಲ್ಲ. ಅವನು ಒಂದು ಸಲ ಹೆಣ್ಣಾಗಿದ್ದ, ಇನ್ನೊಂದು ಸಲ ಗಂಡಸಾದ ಅಷ್ಟೇ. ಹಾಗಾಗಿ ಆ ಶಿಖಂಡಿನಿ ಅನ್ನುವಂಥ ಶಬ್ದಕ್ಕೆ ನಪುಂಸಕ ಎಂಬುದಾಗಿ ಸರ್ವತಾ ಈ ಪ್ರಸಂಗದಲ್ಲಿ ಅರ್ಥ ಅಲ್ಲ. ಹೀಗೆ ಆ ಶಿಖಂಡಿನಿ ಆದವನು ಮುಂದೆ ಏನಾದ? ಶಿಖಂಡಿ ಎಂಬುದಾಗಿ ಪ್ರಖ್ಯಾತನಾಗಿ ಗಂಡಸಾದ ನಂತರ ಆ ಶಿಖಂಡಿ ಮುಂದೆ ತಾನು ವಿದ್ಯಾಭ್ಯಾಸ ಮಾಡಬೇಕು. ಇಲ್ಲಿ ತನಕ ಹೆಣ್ಣಾಗಿದ್ದ, ಹಾಗಾಗಿ ವಿದ್ಯಾಭ್ಯಾಸ ಎಲ್ಲ ಆಗಿರಲಿಲ್ಲ, ಅಷ್ಟು ಶಸ್ತ್ರಾಭ್ಯಾಸ ಎಲ್ಲ ಆಗಿರಲಿಲ್ಲ. ಮುಂದೆ ಯಾವಾಗ ಸಂಪೂರ್ಣ ಗಂಡಸಾಗಿ ಬದಲಾದನೋ ಆವಾಗ ಆ ದ್ರುಪದ ಮಹಾರಾಜ ತನ್ನ ಸ್ನೇಹಿತನೇ ಆದಂತಹ ದ್ರೋಣಾಚಾರ್ಯರು ಮತ್ತು ದ್ರುಪದ ಇಬ್ಬರು ಪರಸ್ಪರ ಸ್ನೇಹಿತರು ಬಾಲ್ಯದಲ್ಲಿ. ಯಾಕೆಂದರೆ ಆ ದ್ರೋಣಾಚಾರ್ಯರು ಮತ್ತು ದ್ರುಪದ ಮಹಾರಾಜನಿಗೆ ಪಾಠ ಹೇಳಿಕೊಟ್ಟಂತಹ ಗುರುಗಳು ಒಬ್ಬರೇ, ದ್ರೋಣಾಚಾರ್ಯರ ತಂದೆ. ಹೀಗೆ ಇಬ್ಬರು ಕೂಡ ಸ್ನೇಹಿತರು. ಹಾಗಾಗಿ ದ್ರುಪದ ಮಹಾರಾಜ ವಿದ್ಯಾಭ್ಯಾಸಕ್ಕೆ ಅಂತ ತಾನೇನು ಮಾಡಿದ, ದ್ರೋಣಾಚಾರ್ಯರ ಹತ್ರ ಬಿಟ್ಟ. ದ್ರೋಣಾಚಾರ್ಯರ ಬಳಿ ಅನೇಕ ರೀತಿಯಂಥ ಶಾಸ್ತ್ರಾಭ್ಯಾಸ ಎಲ್ಲವನ್ನು ಕೂಡ ಆ ಶಿಖಂಡಿ ಮಾಡ್ತಾನೆ. ಈ ರೀತಿಯಾಗಿ ಆಯಿತು. ಈ ಸಂದರ್ಭದಲ್ಲಿ ವೇದವ್ಯಾಸ ದೇವರು ಈ ಶಿಖಂಡಿ ಹುಟ್ಟಿದ್ದು ಯಾಕೆ? ಭೀಷ್ಮಾಚಾರ್ಯರನ್ನು ಕೊಲ್ಲಲಿಕ್ಕೆ ಅಂತ. ಅವನ್ಯಾಕೆ ಕೊಲ್ಲಬೇಕು ಅಂತ ಹುಟ್ಟಿದ? ಅಂಬೆಯಾಗಿದ್ದಾಗ ಅವನಿಗೆ ಆದಂತಹ ಅಪಮಾನ. ಆದರೆ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಬೇರೆ ಇದೆ ಎಂಬುದಾಗಿ ವೇದವ್ಯಾಸ ದೇವರು ಆ ಭೀಷ್ಮಾಚಾರ್ಯರ ಕಥೆಯನ್ನು ಮುಂದೆ ಹೇಳ್ತಾ ಹೋಗ್ತಾರೆ. ಭೀಷ್ಮಾಚಾರ್ಯರು ನಾವೆಲ್ಲ ಕೇಳಿರುವಂತೆ ಅಷ್ಟವಸು ದೇವತೆಗಳು ಅಂತ 8 ಜನ ದೇವತೆಗಳು. ಅವರಲ್ಲಿ ಒಬ್ಬರು, ಅವರ ಹೆಸರು ದ್ಯುನಾಮಕ ವಸು, ದ್ಯು ಅಂತ ಅವರ ಹೆಸರು. ಈ ದ್ಯು ಎಂಬಂತಹ ವಸುವಿನ ಹೆಂಡತಿ ವರಾಂಗಿ ಅಂತ. ಒಂದು ಸಲ ಈ ವರಾಂಗಿ ಮತ್ತು ದ್ಯು ಸಂಚಾರ ಮಾಡ್ತಾ ಇರ್ತಾರೆ. ಆವಾಗ ಅಲ್ಲಿ ವಸಿಷ್ಠರ ಆಶ್ರಮ ಇರುತ್ತೆ. ಆ ವಸಿಷ್ಠರ ಆಶ್ರಮದಲ್ಲಿ ಬೇಡಿದ್ದನ್ನು ಕೊಡುವಂತಹ ಕಾಮಧೇನು, ಅದರ ಹತ್ತಿರ ಹೋಗಿ ನಾವು ಏನು ಕೇಳುತ್ತೇವೋ ಅದನ್ನು ಕೊಡ್ತಾ ಇರುತ್ತೆ. ಅಂತಹ ಕಾಮಧೇನು ಇರುತ್ತೆ. ವರಾಂಗಿಗೆ ಸಹಜವಾಗಿ ಹೆಣ್ಣಿನ ಆಸೆ ಆಗುತ್ತೆ, ಆ ಹಸು ನಮ್ಮನೇಲಿದ್ದರೆ ಚೆನ್ನಾಗಿರುತ್ತೆ ಅಂತ. ಏನು ಕೇಳಿದ್ರು ಕೊಡುತ್ತೆ, ಎಲ್ಲಿಗೆ ಹೋಗೋ ಚಿಂತೆ ಇರೋದಿಲ್ಲ.
ಏನು ಕೇಳಿದ್ರು ಮನೆಯಲ್ಲೇ ಕೊಡುತ್ತೆ, ಹಾಗಾಗಿ ತೆಗೆದುಕೊಂಡು ಬನ್ನಿ ಅಂತ. ಆವಾಗ ದ್ಯುನಾಮಕ ವಸು ಬೇಡ 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 ಅಂತ ಹೇಳ್ತಾನೆ. ಎಷ್ಟು ಹೇಳಿದರೂ ಕೂಡ ಆ ಹೆಣ್ಣಿನ ಹಠ ನಿಲ್ಲೋದಿಲ್ಲ. ಕೊನೆಗೆ ಈ ದ್ಯು ಎಂಬಂತಹ ವಸು ತನ್ನ ಉಳಿದ ವಸುಗಳ ಜೊತೆಗೆ 7 ವಸುಗಳ ಜೊತೆಗೆ ಸೇರಿಕೊಂಡು ತಾನೇನು ಮಾಡ್ತಾನೆ, ಆ ಕಾಮಧೇನುವನ್ನು ಅಪಹಾರ ಮಾಡಿಬಿಡ್ತಾನೆ, ಕಳ್ಳತನ ಮಾಡಿಬಿಡ್ತಾನೆ. ಆವಾಗ ಅವರಿಗೆ ಶಾಪವನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಮೇಲ್ನೋಟದ ಕಥೆಯಲ್ಲಿ ನೋಡಿದರೆ ವಸಿಷ್ಠರು ಶಾಪ ಕೊಟ್ಟರು ಅಂತ ಕಾಣುತ್ತೆ. ಆದರೆ ವೇದವ್ಯಾಸ ದೇವರು ಹೇಳ್ತಾರೆ, ಶಾಪ ಕೊಟ್ಟಿದ್ದು ವಸಿಷ್ಠರಲ್ಲ, ವಸಿಷ್ಠರಲ್ಲಿ ನಿಂತುಕೊಂಡು ಸಾಕ್ಷಾತ್ ಬ್ರಹ್ಮದೇವರೇನೆ ಅವರಿಗೆ ಶಾಪವನ್ನು ಕೊಟ್ಟರು ಎಂಬುದಾಗಿ ತಿಳಿಸ್ತಾರೆ. ಬ್ರಹ್ಮದೇವರು ಶಾಪ ಕೊಡ್ತಾರೆ, ನೀನು ಮತ್ತು ನಿನ್ನ ಪತ್ನಿ, ಪ್ರಧಾನವಾಗಿ ಇಲ್ಲಿ ಅಪಹಾರ ಮಾಡಿದ್ದು ದ್ಯು ಎನ್ನುವಂತಹ ವಸು ಮತ್ತು ವರಾಂಗಿ ಅವನ ಹೆಂಡತಿ, ನೀವಿಬ್ಬರೂ ಕೂಡ ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟಿಬಿಡಿ ಎಂಬುದಾಗಿ ಶಾಪವನ್ನು ಕೊಟ್ಟು ಬಿಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವನಿಗೆ ಸಹಾಯ ಮಾಡಿದವರು ಯಾರು? ಆ 7 ಜನ ವಸುಗಳು, ಅವನ ಅಣ್ಣ ತಮ್ಮಂದಿರು, ಆ ವಸುಗಳು, ಅವರು ಕೂಡ ಭೂಮಿಯಲ್ಲಿ ಹುಟ್ಟುವಂತೆ ಆಗಲಿ ಎಂಬುದಾಗಿ ಶಾಪವನ್ನು ಕೊಟ್ಟು ಬಿಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಆ 7 ಜನರಿಗೆ ಶಾಪದ ಜೊತೆ ಒಂದು ಉಶಾಪ, ಪತಿಶಾಪ ಇತ್ತು. ಅವರು ಹುಟ್ಟಿದ ತಕ್ಷಣ ಸತ್ತು ಹೋಗಲಿ ಅಂತ. ಆದರೆ ಇದರಲ್ಲಿ ಪ್ರಮುಖ ಅಪರಾಧಿ ಯಾರು? ದ್ಯು ಎನ್ನುವಂತಹ ವಸು. ಅವನಿಗೆ ಆ ಆಸೆಯನ್ನು ಕೇಳಿದವಳು ಅವನ ಹೆಂಡತಿ. ಹಾಗಾಗಿ ಇನ್ನೊಂದು ಅದಕ್ಕೆ ಪ್ರತಿಯಾದಂಥ ದೊಡ್ಡ ಶಾಪವನ್ನು ಕೊಡ್ತಾರೆ. ನಿನ್ನ ಹೆಂಡತಿಯೇನೆ ನಿನ್ನನ್ನು ನಿನ್ನ ಮುಂದಿನ ಜನ್ಮದಲ್ಲಿ ಸಾಯಿಸಲಿ, ನೀವಿಬ್ಬರೂ ಕೂಡ ಪರಸ್ಪರ ಜಗಳ ಆಡಿ ನಿನ್ನ ಹೆಂಡತಿಯೇನೆ ನಿನಗೆ ಮೃತ್ಯುವಾಗಲಿ ಎಂಬುದಾಗಿ ಶಾಪವನ್ನು ಕೊಟ್ಟುಬಿಡ್ತಾರೆ. ಆ ಒಂದು ಶಾಪಕ್ಕನುಗುಣವಾಗಿ ಆ ವರಾಂಗಿಯೇನೆ ಅಂಬೆಯಾಗಿ ಹುಟ್ಟಿರ್ತಾಳೆ. ಆ ಜನ್ಮದಲ್ಲಿ ಅಂಬೆಗೂ ಮತ್ತು ಭೀಷ್ಮಾಚಾರ್ಯರು ಜಗಳ ಆಗುತ್ತೆ. ನಿನ್ನೆ ನಾವು ಕೇಳಿದ್ದೇವೆ, ಮದುವೆ ಆಗುವಂಥ ಅಂಬೆ ಆಗೋದಿಲ್ಲ ಅಂತ ಭೀಷ್ಮಾಚಾರ್ಯರು. ಕೊನೆಗೆ ಅಂಬೆ ತನ್ನ ಹಠದಿಂದಾಗಿ ಯೋಗಾಗ್ನಿಯಲ್ಲಿ ತನ್ನ ದೇಹವನ್ನು ತ್ಯಾಗವನ್ನು ಮಾಡಿ ಮುಂದೆ ಅವಳೇ ಶಿಖಂಡಿನಿಯಾಗಿ ಹುಟ್ಟಿ ಮುಂದೆ ಅವಳೇ ಭೀಷ್ಮಾಚಾರ್ಯರನ್ನು ಕೊಲ್ತಾಳೆ. ಹೀಗೆ ಇದಕ್ಕೆಲ್ಲ ಮೂಲವಾದದ್ದು ತಮ್ಮ ಮೂಲ ರೂಪದಲ್ಲಿ ಮಾಡಿದಂತಹ ಒಂದು ದುಷ್ಕೃತ್ಯ, ಕೆಟ್ಟ ಕೃತ್ಯ. ಯಾವತ್ತೂ ಕೂಡ ಯಾರ ಸಂಪತ್ತನ್ನು ಅಪಹಾರ ಮಾಡಲೇಬಾರದು. ಅವನೊಬ್ಬ ಭಿಕ್ಷುಕನಾಗಿರಲಿ, ಸಾಮಾನ್ಯ ದಾರಿಯಲ್ಲಿ ಹೋಗುವಂಥ ವ್ಯಕ್ತಿಯಾಗಿರಲಿ, ದೊಡ್ಡ ಜ್ಞಾನಿಯಾಗಿರಲಿ. ಅಂತಹದರಲ್ಲಿಯೂ ಕೂಡ ಶ್ರೇಷ್ಠ ಜ್ಞಾನಿಗಳಾದಂತಹ ವಸಿಷ್ಠರ ಸಾಮಾನ್ಯ ಬೆಳ್ಳಿ ಬಂಗಾರ ಸಂಪತ್ತಾಗಿದ್ದರೆ ಪಾಪ ಕಡಿಮೆ ಆಗ್ತಾ ಇತ್ತು. ಅಪಹಾರ ಮಾಡಿದ ಯಾವುದನ್ನು? ಎಲ್ಲರೂ ದೇವತೆ ಅಂತ ಪೂಜಿಸುವಂತಹ ಕಾಮಧೇನುವನ್ನು, ಗೋವನ್ನು. ಹಾಗಾಗಿ ಅವರಿಗೆ ಆ ರೀತಿಯಾದ ಶಾಪವನ್ನು ಕೊಟ್ಟರು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿ ಶಾಪಕ್ಕನುಗುಣವಾಗಿ ಭೀಷ್ಮಾಚಾರ್ಯರ ಮುಂದೆ ಆ ಶಿಖಂಡಿನಿಯಿಂದಾಗಿಯೇ ಸತ್ತು ಹೋಗ್ತಾರೆ. ಹೀಗೆ ಇಷ್ಟು ಕಥೆಯನ್ನು ತಿಳಿಸಿ ಮುಂದೆ ವಿಚಿತ್ರವೀರ್ಯನ ಚರಿತ್ರೆ. ನಾವು ನಿನ್ನೆ ಕೇಳಿದಂತೆ ಚಿತ್ರಾಂಗದ ಸತ್ತು ಹೋದ. ಯಾಕೆ? ಕೇವಲ ತನ್ನ ಹೆಸರಿನ ಮೇಲಿನ ವ್ಯಾಮೋಹಕ್ಕೋಸ್ಕರ. ಚಿತ್ರಾಂಗದ ಹೆಸರಿನ ಇನ್ನೊಬ್ಬರು ಇರಲೇಬಾರದು ಅಂತ ಆ ಗಂಧರ್ವನೊಟ್ಟಿಗೆ ಯುದ್ಧ ಮಾಡಿದ. ಗಂಧರ್ವರು ಮೊದಲೇ ಮಹಾಪರಾಕ್ರಮಶಾಲಿಗಳು, ಹಾಗಾಗಿ ಅನಾಯಾಸವಾಗಿ ಸಾಯಿಸಿಬಿಟ್ಟ ಚಿತ್ರಾಂಗದನನ್ನು. ಮುಂದೆ ಉಳಿದದ್ದು ವಿಚಿತ್ರವೀರ್ಯ. ಅವನಿಗೆ 2 ಹೆಂಡತಿಯರು, ಅಂಬಿಕೆ ಮತ್ತು ಅಂಬಾಲಿಕೆ ಅಂತ. ಇದರಲ್ಲಿ ಆ ವಿಚಿತ್ರವೀರ್ಯನಿಗೆ ಅತ್ಯಂತ ಕಾಮಾಸಕ್ತಿಯಂತೆ. ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ, ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ದಶರಥ ತೀರ್ಮಾನ ಮಾಡ್ತಾನೆ. ಆವಾಗ ರಾಮನನ್ನು ಕರೆದು ಒಂದು ಮಾತು ಹೇಳ್ತಾನೆ, ಭೂಯೋ ವಿನಯಮಾಸ್ಥಾಯ ಭವನಿತ್ಯಂ ಜಿತೇಂದ್ರಿಯ ಅಂತ. ರಾಮ ಅವನಿಗೆ ಆಗಾಗಲೇ ಏನಾಗಿಬಿಟ್ಟಿತ್ತು, ಒಳ್ಳೆಯ ಜಿತೇಂದ್ರಿಯ, ಇಂದ್ರಿಯ ನಿಗ್ರಹ ಇತ್ತು, ದೊಡ್ಡವರನ್ನು ಕಂಡ್ರೆ ವಿನಯ ಎಲ್ಲವೂ ಕೂಡ ಇತ್ತು. ಆದರೂ ಕೂಡ ದಶರಥ ಹೇಳ್ತಾನೆ, ನೀನು ಇನ್ನು ಮುಂದೆ ಸಾಮಾನ್ಯ ವ್ಯಕ್ತಿಯಲ್ಲ, ಇಡೀ ರಾಜ್ಯವನ್ನು ಆಳುವಂತಹ ರಾಜನಾಗ್ತೀಯ. ಹಾಗಾಗಿ ವಿನಯ ಇನ್ನಷ್ಟು ಜಾಸ್ತಿ ಆಗಬೇಕು, ಜಿತೇಂದ್ರಿಯತ್ವ, ಇಂದ್ರಿಯ ನಿಗ್ರಹ, ವಿನಯ ಎಲ್ಲವೂ ಕೂಡ ನಿನಗೆ ಜಾಸ್ತಿ ಆಗಬೇಕು ಎಂಬುದಾಗಿ ಅವನಿಗೆ ಉಪದೇಶವನ್ನು ಮಾಡ್ತಾನೆ. ಮುಂದೆ ಪಟ್ಟಾಭಿಷೇಕ ನಿಲ್ಲುತ್ತೆ, ಅದೆಲ್ಲ ಬೇರೆ ಕಥೆ. ಪ್ರಧಾನ ರಾಜರಲ್ಲಿ ಏನಿರಬೇಕು? ವಿನಯ, ಇನ್ನೊಂದು ಜಿತೇಂದ್ರಿಯ ಅದಿರಬೇಕು. ಆದರೆ ಈ ವಿಚಿತ್ರವೀರ್ಯದಲ್ಲಿ ಜಿತೇಂದ್ರಿಯತ್ವವೇ ಇರಲಿಲ್ಲ. 2 ಹೆಂಡಂದಿರ ಜೊತೆ ನಿರಂತರವಾಗಿ ಭೋಗವನ್ನು ಮಾಡಿ 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 ಕೊನೆಗೆ ಕ್ಷಯರೋಗ ಬಂದು ಸತ್ತು ಹೋಗಿಬಿಟ್ಟ ಅಂತೆ ವಿಚಿತ್ರವೀರ್ಯ. ಚಿತ್ರಾಂಗದ ಯುದ್ಧದಲ್ಲಿ ಸತ್ತು ಹೋದ. ವಿಚಿತ್ರವೀರ್ಯ ಕ್ಷಯರೋಗದಿಂದಾಗಿ ಸತ್ತು ಹೋದ. ವಿಚಿತ್ರವೀರ್ಯನಿಗಿನ್ನೂ ಮಕ್ಕಳೇ ಆಗಿಲ್ಲ, ಚಿತ್ರಾಂಗದರಿಗೆ ಮದುವೆಯೇ ಆಗಿಲ್ಲ. ವಿಚಿತ್ರವೀರ್ಯನಿಗೆ 2 ಹೆಂಡತಿಯರಿದ್ದರೂ ಕೂಡ
ಮಕ್ಕಳಾಗಿಲ್ಲ. ಇವರ ಅಣ್ಣ ಭೀಷ್ಮಾಚಾರ್ಯ ಮದುವೆನೇ ಆಗುವುದೆಂದು ಶಪಥ ಮಾಡಿಬಿಟ್ಟಿದ್ದಾನೆ. ಹಸ್ತಿನಾವತಿ ಬಹುದೊಡ್ಡ ಸಾಮ್ರಾಜ್ಯ, ಆಗಿನ ಕಾಲದ ದೊಡ್ಡ ಸಾಮ್ರಾಜ್ಯ, ಮುಂದೆ ಆಳ್ವಿಕೆ ಮಾಡಲಿಕ್ಕೆ ಮಹಾರಾಜರೇ ಇಲ್ಲ ಅಂತ ಆಗಿಬಿಟ್ರು. ಆವಾಗ ಸತ್ಯವತಿ ದೇವಿ ಅವಳೇ ಮಾಡ್ತಾಳೆ, ಭೀಷ್ಮಾಚಾರ್ಯರ ಹತ್ರ ಬಂದು ಹೇಳ್ತಾಳೆ, ಭೀಷ್ಮ ನೀನು ನಿಯೋಗ ಪದ್ಧತಿಯಿಂದ, ಅಂದರೆ ಆಗಿನ ಕಾಲದಲ್ಲಿ ಇದ್ದಂತಹ ಒಂದು ನಿಯಮ ಅಂತ ಹೇಳಿದರೆ, ಒಂದು ವೇಳೆ ಅವ್ರು ಮುಂದೆ ಬರ್ತಾರೆ. ಸತ್ಯವತಿ ದೇವಿ ಭೀಷ್ಮಾಚಾರ್ಯ ಹತ್ರ ಹೋಗಿ ಹೇಳ್ತಾಳೆ ಅಂತೆ, ಈ ರೀತಿಯಾಗಿ ನಿಯೋಗ ಪದ್ಧತಿ ಅಂದರೆ ಸಣ್ಣ ವಯಸ್ಸಿನ ಒಬ್ಬ ವ್ಯಕ್ತಿ ತೀರ್ಕೊಂಡು ಹೋದಾಗ ಅವನ ಹೆಂಡತಿಯಲ್ಲಿ ಮಕ್ಕಳಾಗದೇ ಹೋಗಿದ್ದರೆ ಅವನಿಗಿಂತ ಶ್ರೇಷ್ಠರು ಹಿರಿಯರಾದಂಥವರು ಅವಳಲ್ಲಿ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆಯಬಹುದು ಅಂತ ಹಿಂದಿನ ಕಾಲದಲ್ಲಿದ್ದಂತಹ ನಿಯಮ. ಸದ್ಯಕ್ಕೆ ಹಿರಿಯ ಯಾರು? ಭೀಷ್ಮಾಚಾರ್ಯರು. ಹಾಗಾಗಿ ನೀವೇ ಇದರಲ್ಲಿ ಮಕ್ಕಳನ್ನು ಹುಟ್ಟಿಸು ಎಂಬುದಾಗಿ ಸತ್ಯವತಿ ದೇವಿ ತಾಯಿ ಹೇಳ್ತಾಳೆ. ಭೀಷ್ಮಾಚಾರ್ಯರು ಹೇಳ್ತಾರೆ, ಅದು ಸರ್ವಥಾ ಸಾಧ್ಯ ಇಲ್ಲ ಅಂತ. ಯಾಕೆ? ನಾನು ಪ್ರತಿಜ್ಞೆ ಮಾಡಿದ್ದೇನೆ, ಮದುವೆಯನ್ನೂ ಆಗೋದಿಲ್ಲ, ಹಾಗಾಗಿ ಅದೇ ರೀತಿಯಾಗಿ ಸಾಯುವ ತನಕ ಬ್ರಹ್ಮಚಾರಿಯಾಗಿ ಊರ್ಧ್ವ ರೇತಸ್ಕನಾಗಿ ಇರ್ತೇನೆ, ಹಾಗಾಗಿ ನಾನು ಇದರಲ್ಲಿ ಮಕ್ಕಳನ್ನು ಪಡೆಯಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಖಡಾಖಂಡಿತವಾಗಿ ತನ್ನ ತಾಯಿಯೇ ಹೇಳಿದರೂ ಕೂಡ ಅವನು ಒಪ್ಪೋದಿಲ್ಲ. ಆವಾಗ ಸತ್ಯವತಿ ದೇವಿ ತಾನೇ ಮಾಡ್ತಾಳೆ, ಭೀಷ್ಮಾಚಾರ್ಯರ ಬಳಿ ಒಂದು ಮಾತು ಹೇಳ್ತಾಳೆ, ಸರಿ, ನಾನು ನಿನಗೆ ಜಾಸ್ತಿ ಒತ್ತಾಯ ಮಾಡೋದು ತಪ್ಪಾಗುತ್ತೆ, ಯಾಕೆಂದರೆ ನೀನು ಪ್ರತಿಜ್ಞೆ ಮಾಡಿದ್ದೀಯ. ಕ್ಷತ್ರಿಯರಿಗೆ ಮಾತು ಅತ್ಯಂತ ಪ್ರಧಾನ. ತಾವು ಮಾಡಿದಂತಹ ಪ್ರತಿಜ್ಞೆಯನ್ನು ತಮ್ಮ ಜೀವ ಹೋಗುವಂತಹ ಸಂದರ್ಭ ಬಂದರೂ ಕೂಡ ಅದನ್ನು ಮುರಿಯಬಾರದು. ಹಾಗಾಗಿ ಸರಿ, ನಿನಗೆ ಇಷ್ಟ ಇಲ್ಲ, ಹಾಗಾಗಿ ನಾನು ವೇದವ್ಯಾಸ ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ವೇದವ್ಯಾಸ ದೇವರು ನನಗೆ ಒಂದು ಮಾತು ಕೊಟ್ಟಿದ್ದರು, ನೀನು ಯಾವಾಗ ನನ್ನನ್ನು ಸ್ಮರಣೆ ಮಾಡ್ತೀಯೋ ಆ ತಕ್ಷಣದಲ್ಲಿ ನಾನು ನಿನ್ನ ಮುಂದೆ ಬಂದು ಇರ್ತೇನೆ ಎಂಬುದಾಗಿ ನನಗೆ ಮಾತನ್ನು ಕೊಟ್ಟಿದ್ದಾರೆ, ಹಾಗಾಗಿ ಅವರನ್ನು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಹೇಳ್ತಾಳೆ. ವೇದವ್ಯಾಸ ದೇವರನ್ನು ಪ್ರಾರ್ಥನೆ ಮಾಡಿದಾಗ ತತ್ಕ್ಷಣದಲ್ಲಿ ವೇದವ್ಯಾಸ ದೇವರು ಸತ್ಯವತಿ ದೇವಿಯ ಮುಂದೆ ಪ್ರತ್ಯಕ್ಷರಾಗ್ತಾರೆ. ವೇದವ್ಯಾಸ ದೇವರು ಅಂದರೆ ಬೇರೆ ಯಾರೋ ಅಲ್ಲ, ಸತ್ಯವತಿ ದೇವಿಯ ಮಗ ಅವರಾಗ್ತಾರೆ. ಆವಾಗ ತಾಯಿ ಹೇಳ್ತಾರೆ, ಸತ್ಯವತಿ ದೇವಿ, ಹೀಗೆ ಒಂದರ್ಥದಲ್ಲಿ ವಿಚಿತ್ರವೀರ್ಯ ಇವರೆಲ್ಲರೂ ಕೂಡ ತಮ್ಮನಿಗೆ ಸಮಾನ ವೇದವ್ಯಾಸ ದೇವರಿಗೆ. ಹಾಗಾಗಿ ನೀನು ಅಣ್ಣ, ಅದರಲ್ಲೂ ಕೂಡ ಸರ್ವೋತ್ತಮ, ನೀನು ಸಾಕ್ಷಾತ್ ಪರಮಾತ್ಮ. ಹಾಗಾಗಿ ಇವರಲ್ಲಿ ಅಂಬಿಕೆ ಮತ್ತು ಅಂಬಾಲಿಕೆಯರಲ್ಲಿ ನಿಯೋಗ ಪದ್ಧತಿಯಿಂದಾಗಿ ನೀನು ಮಕ್ಕಳನ್ನು ಕೊಡಬೇಕು ಎಂಬುದಾಗಿ ತಾನು ತನ್ನ ತೀರ್ಮಾನವನ್ನು ತಿಳಿಸ್ತಾಳೆ. ವೇದವ್ಯಾಸ ದೇವರು ಸರಿ ಒಪ್ತಾರೆ, ಆದರೆ ಒಂದು ನಿಯಮವನ್ನು ಹೇಳ್ತಾರೆ, ನಾನು ಸರ್ವೋತ್ತಮ ಪರಮಾತ್ಮ, ಹಾಗಾಗಿ ಇವರಿಬ್ಬರಲ್ಲಿ ನಾನು ಮಕ್ಕಳನ್ನು ಪಡೆಯಬೇಕು ಅಂತ ಹೇಳಿದರೆ ಇವರಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರಬೇಕು. ಲಕ್ಷ್ಮೀದೇವಿಯ ಸನ್ನಿಧಾನ ಬರಬೇಕು ಅಂತ ಹೇಳಿದರೆ ಇವರಿಬ್ಬರೂ ಕೂಡ 1 ವರ್ಷಗಳ ಕಾಲ ವೈಷ್ಣವ ವ್ರತ ಅಂತ ಒಂದು ವ್ರತ ಇದೆ, ಆ ವ್ರತವನ್ನು ಆಚರಣೆ ಮಾಡಿದಾಗ ಇವರಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಬರುತ್ತೆ, ಆಮೇಲೆ ನಾನು ಮಕ್ಕಳನ್ನು ಅನುಗ್ರಹ ಮಾಡ್ತೇನೆ ಅಂತ ತಿಳಿಸ್ತಾರೆ. ಅದಕ್ಕೆ ಸತ್ಯವತಿ ದೇವಿ ಹೇಳ್ತಾಳೆ, 1 ವರ್ಷ ಕಾಯುವಷ್ಟು ಸಮಯ ನಮ್ಮ ಹತ್ತಿರ ಇಲ್ಲ. ಈಗಾಗಲೇ ವಿಚಿತ್ರವೀರ ಸತ್ತು ಹೋಗಿದ್ದಾನೆ, ಚಿತ್ರಾಂಗದ ಸತ್ತು ಹೋಗಿದ್ದಾನೆ, ಹಾಗಾಗಿ ಅಷ್ಟು ಕಾಯುವಷ್ಟು ಸಮಯ ಇಲ್ಲ, ನೀನೇನು ಮಾಡ್ತೀಯೋ ಗೊತ್ತಿಲ್ಲ, ಈಗಿಂದೀಗಲೇ ಮಕ್ಕಳನ್ನು ಅನುಗ್ರಹ ಮಾಡಬೇಕು ಅಂತ ಸತ್ಯವತಿ ದೇವಿ ಹೇಳ್ತಾಳೆ. ಸರಿ, ಅದಕ್ಕೊಂದು ಉಪಾಯ ಇದೆ. ವಾಸ್ತವಿಕವಾಗಿ ವೇದವ್ಯಾಸ ದೇವರ ರೂಪ ಅಂತ ಹೇಳಿ ಅತ್ಯಂತ ಶಾಂತವಾದಂತಹ ಜ್ಞಾನ ರೂಪ. ಅದು ಜ್ಞಾನವನ್ನು ಕೊಡಲಿಕ್ಕೆ ಅಂತಲೇ ಆದಂತಹ ಅವತಾರ, ಅತ್ಯಂತ ಶಾಂತವಾದಂತಹ ಸೌಮ್ಯವಾದಂತಹ ರೂಪ. ವೇದವ್ಯಾಸ ದೇವರು ಹೇಳ್ತಾರೆ, ನನ್ನದು ಅತ್ಯಂತ ಸೌಮ್ಯವಾದಂತಹ ರೂಪ, ಆದರೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಉಗ್ರವಾಗಿ ನನ್ನ ರೂಪವನ್ನು ತೋರಿಸ್ತೇನೆ, ಆ ರೂಪವನ್ನು ನೋಡಿ ಅವರು ಹಾಗೆ ಸಹಿಸಿಕೊಂಡರೆ ಅವಳಲ್ಲಿ ಒಳ್ಳೆಯ ಮಕ್ಕಳು ಹುಡ್ತಾರೆ ಎಂಬುದಾಗಿ ವೇದವ್ಯಾಸ ದೇವರು ಹೇಳ್ತಾರೆ. ಸರಿ ಅಂತ ಒಪ್ತಾರೆ. ಅಂಬಿಕೆ ಅಂಬಾಲಿಕೆಗೂ ಕೂಡ ಇದೆಲ್ಲವನ್ನು ಕೂಡ ಸತ್ಯವತಿ ದೇವಿ ಹೇಳ್ತಾಳೆ. ಆವಾಗ ಮೊದಲು ಅಂಬಿಕೆ ವೇದವ್ಯಾಸ ದೇವರ ಹತ್ತಿರ ಹೋಗ್ತಾಳೆ. ಹಿಂದೆ ಹೇಳಿದಂತೆ ವೇದವ್ಯಾಸ ದೇವರು ತಮ್ಮ ಭಯಂಕರವಾದಂತಹ ಉಗ್ರವಾದಂತಹ ರೂಪವನ್ನು ತೋರಿಸ್ತಾರೆ. ನೋಡಿದ ತಕ್ಷಣ ಅಂಬಿಕೆಗೆ ಹೆದರಿಕೆಯಾಗಿ ತನ್ನ ಕಣ್ಣನ್ನು ಮುಚ್ಚಿಕೊಂಡು ಬಿಡ್ತಾಳೆ. ಅವಳಲ್ಲಿ ಕಣ್ಣು ಮುಚ್ಚಿಕೊಂಡೇನೆ ಕುರುಡನಾದಂತಹ ಧೃತರಾಷ್ಟ್ರ ಅವನು ಅವತಾರವನ್ನು ಮಾಡ್ತಾನೆ. ಇತ್ತ ಸತ್ಯವತಿ ದೇವಿಗೆ ತುಂಬ ಚಿಂತೆ ಉಂಟಾಗುತ್ತೆ.
ಮಕ್ಕಳು ಇಲ್ಲ ಇಲ್ಲ ಅಂತ ಈಗ ಇಷ್ಟು ಹೊತ್ತು ನಾವು ಚಿಂತೆ ಮಾಡಿದ್ದೀವಿ. ಈಗ ನೋಡಿದರೆ ಕಣ್ಣೇ ಇಲ್ಲದೆ ಇರುವಂಥ ಕುರುಡನಾದಂಥ ಮಗು ಹುಟ್ಟಿದ್ದಾನಲ್ಲ ಅಂತ ಮುಂದೆ ಯಾರನ್ನು ಕಳಿಸಬೇಕು? ಅಂಬಾಲಿಕೆಯನ್ನು ಕಳಿಸಬೇಕು. ಅಂಬಾಲಿಕೆಗೆ ಹೇಳ್ತಾರೆ, ನೀನು ನಿನ್ನ ಅಕ್ಕ ಮಾಡಿದಂತೆ ಮಾಡಬೇಡ, ಅವ್ರು ಯಾರು ಬೇರೆ ಯಾರೋ ಅಲ್ಲ, ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ, ಸುಮ್ಮನೆ ತನ್ನ ಭಯಾನಕ ರೂಪವನ್ನು ತೋರಿಸ್ತಾನೆ, ಭಕ್ತಿಯಿಂದ ಪ್ರಾರ್ಥನೆ ಮಾಡು, ನಿನಗೆ ಒಳ್ಳೆ ಸಂತಾನ ಆಗುತ್ತೆ ಅಂತ. ಸರಿಯಾಗಲಿ ಅಂತ ಅಂಬಾಲಿಕೆ ಹೋಗ್ತಾಳೆ. ಅವಳು ಕಣ್ಣು ಮುಚ್ಚೋದಿಲ್ಲ, ಆದರೆ ಅವರ ಭಯಂಕರವಾದಂಥ ರೂಪವನ್ನು ನೋಡಿ ಒಂದು ಕ್ಷಣ ಹೆದರ್ಕೊಂಡು ಬಿಡ್ತಾಳೆ. ಎಷ್ಟು ಹೆದರಿದಳು ಅಂತ ಹೇಳಿದ್ರೆ ಅವಳ ಮೈಯೆಲ್ಲ ಬಿಳಿ ಪೊರೆ ಬಂದು ಹೋಗಿಬಿಡ್ತಾಳೆ, ಅಷ್ಟು ಹೆದರಿ ಬಿಡ್ತಾಳೆ. ಆವಾಗ ಆ ಬಿಳಿ ತ್ವಚೆ, ಬಿಳಿ ಚರ್ಮ ರೋಗ ಇರುವಂತಹ ಪಾಂಡು ಮಹಾರಾಜ ಪರಾವಹ ವಾಯು ಅವನು ಅವತಾರ ಮಾಡ್ತಾನೆ. ಇಷ್ಟಾದ ನಂತರ ಯಾವ ಸತ್ಯವತಿ ಮತ್ತೆ ಅಂಬಿಕೆಗೆ ಹೇಳ್ತಾಳೆ, ನೀನು ಇನ್ನೊಂದು ಸಲ, 3ನೇ ಸಲ ಹೋಗು, ದಯವಿಟ್ಟು ಈ ತಪ್ಪನ್ನು ಮಾಡಬೇಡ, ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡು, ಒಳ್ಳೆಯ ಮಗು ಹುಡ್ತಾನೆ. ಇದು ನಿನಗೆ ಕೇವಲ ಮಗು ಅಲ್ಲ, ಮುಂದಿನ ಹಸ್ತಿನಾವತಿಯ ಭವಿಷ್ಯ ಅದು. ಹಾಗಾಗಿ ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವಂತ ಕಳಿಸ್ತಾಳೆ. ಆದರೆ ಅಂಬಿಕೆಗೆ ವೇದವ್ಯಾಸರ ರೂಪವನ್ನು ಕೂಡ ತುಂಬ ಹೆದರಿಕೆ ಆಗಿಬಿಟ್ಟಿರುತ್ತೆ. ನಾನು ಹೋಗ್ತೇನೆ ಅಂತ ಹೋಗ್ತಾಳೆ, ಆದರೆ ತಾನು ಒಳಗಡೆ ಪ್ರವೇಶ ಮಾಡದೇನೆ ತನ್ನ ಒಬ್ಬ ಸೇವಕಿಯನ್ನು, ದಾಸಿಯನ್ನು ಕಳಿಸಿಬಿಡ್ತಾಳೆ. ನೋಡಿ ಎಷ್ಟು ವಿಚಿತ್ರ ಅಂತ ಹೇಳಿದರೆ, ಕ್ಷತ್ರಿಯರಾದಂತಹ ಯಾರು ಅಂಬಿಕೆ ಮತ್ತು ಅಂಬಾಲಿಕೆ ವೇದವ್ಯಾಸ ದೇವರ ಭಯಾನಕ ರೂಪವನ್ನು ನೋಡಿ ಒಬ್ಬಳು ಕಣ್ಣು ಮುಚ್ಚಿಕೊಂಡು ಇನ್ನೊಬ್ಬಳು ಮೈಯೆಲ್ಲ ಬಿಳಿ ತ್ವಚೆಯನ್ನು ಬಿಟ್ಟು ಬಿಟ್ಲು. ಆದರೆ ಶೂದ್ರಳಾದಂತಹ ಆ ದಾಸಿ ಸೇವಕಿ ವೇದವ್ಯಾಸರ ಆ ರೂಪವನ್ನು ನೋಡಿ ಭಕ್ತಿಯಿಂದಾಗಿ ಶ್ರದ್ಧೆಯಿಂದಾಗಿ ಪ್ರಾರ್ಥನೆ ಮಾಡಿದಳು, ನಮಸ್ಕಾರ ಮಾಡಿದಳು. ಅದರಿಂದಾಗಿ ವೇದವ್ಯಾಸ ದೇವರು ಅವಳಲ್ಲಿ ಒಳ್ಳೆಯ ಜ್ಞಾನಿಯಾದಂತಹ ವಿದುರ ಅವನು ಹುಟ್ಟುವಂತೆ ಮಾಡಿದರು. ಹೀಗೆ 3 ಜನರ ಒಂದು ಹುಟ್ಟು ಅಲ್ಲಿ ಆಗುತ್ತೆ. ಹೀಗೆ ವೇದವ್ಯಾಸ ದೇವರು ಅನುಗ್ರಹ ಮಾಡಿ ಹೋಗಿಬಿಡುತ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ, ಈ 3 ಜನರು ಕೂಡ ಒಂದೊಂದು ಗುಣಕ್ಕೆ ಪ್ರತಿನಿಧಿಗಳಿದ್ದಂತೆ. ಅಂಬಿಕೆ, ಅಂಬಾಲಿಕೆ ಮತ್ತು ದಾಸಿ. ಅಂಬಿಕೆ ತಮೋಗುಣದ ಪ್ರಭಾವ. ಹೇಗೆ ಅಂದರೆ, ಕೆಲವೊಬ್ಬರು ಇರ್ತಾರೆ ದೇವರನ್ನು ನೋಡಿದರೆ ಕಣ್ಣು ಮುಚ್ಕೊಂಡು ಬಿಡ್ತಾರೆ. ಕಣ್ಣು ಮುಚ್ಕೊಳ್ಳೋರಲ್ಲಿ 2 ವಿಧಾನ. ಕೆಲವೊಬ್ಬರು ಭಕ್ತಿಯಿಂದ ಕಣ್ಣು ಮುಚ್ತಾರೆ, ಇನ್ನು ಕೆಲವರು ದೇವರನ್ನು ನೋಡಬಾರದು ಎಂಬುದು ಹಠದಿಂದಾಗಿ ಕಣ್ಣು ಮುಚ್ತಾರೆ. ಅಂಬಾಲಿಕೆ ಹೆದರಿಕೆಯಿಂದಾಗಿ ದೇವರನ್ನು ನೋಡಿದ ವೇದವ್ಯಾಸ ದೇವರನ್ನು ಗೊತ್ತಿತ್ತು, ಆದರೂ ಏನೋ ತಮ್ಮ ಗುಣದ ಪ್ರಭಾವ ಕಣ್ಣು ಮುಚ್ಚಿಕೊಂಡು ಬಿಟ್ಲು. ಹಾಗಾಗಿ ಅವಳಲ್ಲಿ ಏನಾಯಿತು, ಮಹಾ ತಾಮಸಿಯಾದಂತಹ ಧೃತರಾಷ್ಟ್ರನಂತಹ 100 ಜನ ಕೆಟ್ಟ ಮಕ್ಕಳನ್ನು ಪಡೆದಂತಹ ಧೃತರಾಷ್ಟ್ರನ ಜನನ ಆಯಿತು. 2ನೇದ್ದು ರಾಜಸ. ಯಾರು? ಅಂಬಾಲಿಕೆ. ಕೆಲವರು ಏನು ಮಾಡ್ತಾರೆ, ದೇವರ ಹತ್ರ ಹೋಗ್ತಾರೆ, ಕಣ್ಣು ಮುಚ್ಚೋದಿಲ್ಲ, ಸುಮ್ಮನೆ ನೋಡ್ತಾ ನಿಂತು ಬಿಡ್ತಾರೆ ಅಷ್ಟೇ. ಕೈ ಮುಗಿದು ನಮಸ್ಕಾರ ಮಾಡಿದರೆ ಎಲ್ಲ ನಮ್ಮನ್ನು ಏನೇ ಅಂದ್ಕೊಂಡ್ಬಿಡ್ತಾರೋ ಅಂತ ಆ ರೀತಿಯಾದ ಭಾವನೆ ಇರುತ್ತೆ. ಹಾಗಾಗಿ ಈ ಅಂಬಾಲಿಕೆ ಕೂಡ ನಮಸ್ಕಾರ ಮಾಡಲಿಲ್ಲ, ಹೆದರಿಕೆ ನೋಡಿ ಹಾಗೆ ನಿಂತ್ಕೊಂಡ್ಬಿಟ್ಟು ಒಂಥರ ಸ್ತಬ್ಧ ಆದೋ ರೀತಿಯಾಗಿ. ಹಾಗಾಗಿ ಅವಳಲ್ಲಿ ಯಾರು ಹುಟ್ಟಿದ? ರಾಜಸ ಗುಣದಿಂದ ಕೂಡಿದಂತಹ ಪಾಂಡು ಮಹಾರಾಜ ಹುಟ್ಟಿದ. ಪಾಂಡು ಮಹಾರಾಜ ಮುಂದೆ ಆ ಋಷಿಗಳನ್ನು ಸಂಹಾರ ಮಾಡಿದ, ಅಂದರೆ ಜಿಂಕೆ ವೇಷದಲ್ಲಿದ್ದಂತಹ ಋಷಿಗಳನ್ನು ಸಂಹಾರ ಮಾಡಿದ. ಹೀಗೆ ತನ್ನ ರಾಜಸ ಒಂದು ಬುದ್ಧಿಯನ್ನು ತೋರಿದ. ಆದರೆ ಆ ದಾಸಿ ಸ್ತ್ರೀ ಏನು ಮಾಡಿದಳು? ಭಕ್ತಿಯಿಂದ ಶ್ರದ್ಧೆಯಿಂದ ಜ್ಞಾನದಿಂದ ವೇದವ್ಯಾಸ ದೇವರನ್ನು ಉಪಾಸನೆ ಮಾಡಿದಳು. ಅದರ ಪ್ರಭಾವವಾಗಿ ಯಾರು ಹುಟ್ಟಿದರು? ಮಹಾಸಾತ್ವಿಕನಾದಂತಹ ಆಗಿನ ಕಾಲದ ಅತಿ ದೊಡ್ಡ ಜ್ಞಾನಿಯಾದಂತಹ ವಿದುರ ಹುಟ್ಟಿದ. ಹಾಗಾಗಿ ಪರಮಾತ್ಮ ಯಾವುದನ್ನು ಗಮನಿಸ್ತಾನೆ ಅಂತ ಹೇಳಿದರೆ, ಪರಮಾತ್ಮನೇ ಗೀತೆಯಲ್ಲಿ ಹೇಳುವಂತೆ ಭಕ್ತೇವ ತುಷ್ಟಿಮಭ್ಯೇತಿ ಅಂತ ಪರಮಾತ್ಮ ನಮಗೆ ಬೆಲೆ ಕೊಡುವುದು, ನಮ್ಮ ಮೇಲೆ ಅನುಗ್ರಹ ಮಾಡುವುದು. ನಾವು ಬ್ರಾಹ್ಮಣರು, ನಾವು ಕ್ಷತ್ರಿಯರು, ನಾವು ವೈಶ್ಯರು, ಶೂದ್ರರು ಅಂತ ಸರ್ವಥಾ ಅಲ್ಲ. ನಮ್ಮಲ್ಲಿರುವಂತಹ ಭಕ್ತಿಗೆ ಮಾತ್ರ ಪರಮಾತ್ಮ ಬೆಲೆ ಕೊಡ್ತಾನೆ. ಹಾಗಾಗಿ ಅವರಿಬ್ಬರು ಕ್ಷತ್ರಿಯರಾಗಿದ್ದರೂ, ತನ್ನ ತಮ್ಮನ ಹೆಂಡತಿಯರೇ ಆಗಿದ್ದರೂ ಕೂಡ ಅವಳಲ್ಲಿ ಅಂಬಿಕೆಯಲ್ಲಿ ಅಂಬಾಲಿಕೆಯಲ್ಲಿ ಸಾತ್ವಿಕ ಮಕ್ಕಳು ಹುಟ್ಟಲಿಲ್ಲ. ಸಾತ್ವಿಕ ಮಕ್ಕಳು ಹುಟ್ಟಿದ್ಯಾರಲ್ಲಿ? ಶೂದ್ರಳಾದಂತಹ ದಾಸಿ ಸ್ತ್ರೀಯಲ್ಲಿ. ಹಾಗಾಗಿ ಪರಮಾತ್ಮ ಗಮನಿಸುವುದು ನಮ್ಮ ಭಕ್ತಿಯನ್ನು ಮಾತ್ರ ಎಂಬುದಾಗಿ ವೇದವ್ಯಾಸ ದೇವರು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹೀಗೆ ಇಷ್ಟೆಲ್ಲ ಆಯಿತು. ಇಲ್ಲಿ ಇನ್ನೊಂದು ವಿಚಾರವನ್ನು ವೇದವ್ಯಾಸ ದೇವರು ಹೇಳ್ತಾರೆ. ಸರಿ, ಪಾಂಡು ಜನನ ಆಯಿತು, ಧೃತರಾಷ್ಟ್ರ ಜನನ ಆಯಿತು, ಅವರೆಲ್ಲ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಒಳ್ಳೆಯ ಜ್ಞಾನ ಇತ್ತು, ಪರಾಕ್ರಮ ಎಲ್ಲ ಇತ್ತು. ಆದರೆ ವಿದುರ ಒಳ್ಳೆಯ ಜ್ಞಾನಿಯಾಗಿದ್ದ, ಹುಟ್ಟಿದ್ದು ಮಾತ್ರ ಶೂದ್ರ ಕುಲದಲ್ಲಿ.
ಈ ರೀತಿಯಾಗಿ ಯಾಕೆ ಆಯಿತು ಅಂತ ಪ್ರಶ್ನೆ ಮಾಡಿದಾಗ ವೇದವ್ಯಾಸ ದೇವರು ಆ ವಿದುರರ ಹಿಂದಿನ ಜನ್ಮದ ಚರಿತ್ರೆಯನ್ನು ಹೇಳ್ತಾ ಹೋಗ್ತಾರೆ. ಹಿಂದೆ ಮಾಂಡವ್ಯ ಅಂತ ಒಬ್ಬ ಹೆಸರಿನ ಒಬ್ಬ ಋಷಿ ಇದ್ದರು. ಆ ಮಾಂಡವ್ಯ ಋಷಿ ತಪಸ್ ಮಾಡ್ತಾ ಇದ್ರು ಅಂತ ಹೇಳಿ ನಾವು ಮೊನ್ನೆ ಕೇಳಿದಂತೆ ಸಮಾಧಿ ಅವಸ್ಥೆ. ಮಳೆ ಬರಲಿ, ಚಳಿ, ಗಾಳಿ, ಬೆಂಕಿ ಏನು ಬಂದರೂ ಕೂಡ ಎಚ್ಚರವೇ ಆಗ್ತಾ ಇದ್ದಿಲ್ಲ. ಆ ರೀತಿಯಾದಂತಹ ಕಠೋರವಾದಂಥ ತಪಸ್ಸನ್ನು ಮಾಡ್ತಾ ಇದ್ದರು. ಒಂದು ದಿನ ಏನಾಗುತ್ತೆ, ಆ ರಾಜ್ಯದ ರಾಜನ ಸಂಪತ್ತನ್ನು ಇಬ್ಬರು ಕಳ್ಳರು ಅಪಹಾರ ಮಾಡ್ತಾರೆ. ಅವನ ಹಿಂದ್ಗಡೆ ಸೇವಕರು ಅಟ್ಟಿಸ್ಕೊಂಡು ಬರ್ತಾರೆ. ಎಷ್ಟು ಬಂದರೂ ಕೂಡ ಕೈಗೆ ಸಿಗೋದೇ ಇಲ್ಲ. ಕೊನೆಗೆ ಕಳ್ಳರೇ ಮಾಡ್ತಾರೆ, ನಮ್ಮ ಕೈಯಲ್ಲಿ ದುಡ್ಡಿದ್ರೆ ನಮ್ಗೆ ಇಷ್ಟೆಲ್ಲ ಕಷ್ಟ ಆಗುತ್ತೆ, ಹಾಗಾಗಿ ಆ ದುಡ್ಡನ್ನು ಇಲ್ಲೊಂದು ಕಡೆ ಇಟ್ಟು ಹೋಗಿಬಿಡೋಣ ಅಂತ ಹೋಗಿಬಿಡ್ತಾರೆ. ಇಟ್ಟಿದ್ದೆಲ್ಲಿ ಅಂತ ಹೇಳಿದ್ರೆ ಈ ಮಾಂಡವ್ಯ ಋಷಿಯ ಆಶ್ರಮದಲ್ಲಿ. ಸೇವಕರು ಬರ್ತಾರೆ, ನೋಡ್ತಾರೆ, ಗಂಟೆಲ್ಲಿರುತ್ತೆ, ಆಶ್ರಮದಲ್ಲಿ ಇರುತ್ತೆ. ಕರೀತಾರೆ ಋಷಿ ಬೇಗ ಎದ್ದೇಳು, ಯಾರು ನೀನು ಯಾಕೆ ಕಳ್ಳತನ ಮಾಡಿದ್ದೀಯಾ ಅಂತ. ಮಾಂಡವ್ಯ ಋಷಿಗಳಿಗೆ ಹೊರಗಿನ ಜಗತ್ತಿನ ಎಚ್ಚರವೇ ಇರೋದಿಲ್ಲ. ಎಷ್ಟು ಕೇಳಿದ್ರು ಕೂಡ ಅವ್ರಿಗೆ ಎಚ್ಚರವೇ ಆಗೋದಿಲ್ಲ. ಕೊನೆಗೆ ಸೇವಕರಿಗೆ ತುಂಬ ಸಿಟ್ಟು ಬರುತ್ತೆ. ಈ ವ್ಯಕ್ತಿ ಕಳ್ಳತನ ಮಾಡಿದ್ದಾನೆ, ಅಷ್ಟು ಮಾತ್ರ ಅಲ್ಲ, ನಾವು ಬಂದು ಇಷ್ಟು ಪ್ರಶ್ನೆ ಮಾಡ್ತಾ ಇದ್ದರೂ ಕೂಡ ಎಚ್ಚರವೇ ಆಗ್ತಾ ಇಲ್ಲ, ಸುಮ್ಮನೆ ನಾಟಕ ಮಾಡ್ತಾ ಇದ್ದಾನೆ ಅಂತ ನೇರವಾಗಿ ಕರೆದುಕೊಂಡು ಬರ್ತಾರೆ. ರಾಜ ವಿಚಾರಣೆ ಮಾಡ್ತಾನೆ. ರಾಜ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಮಾಂಡವ್ಯ ಋಷಿಗಳು ಸಮಾಧಿಯವಸ್ಥೆಯಲ್ಲೇ ಇದ್ದರು. ತಮ್ಮ ಆಶ್ರಮದಿಂದಾಗಿ ಅವರನ್ನು ಕರೆದುಕೊಂಡು ಬಂದು ರಾಜನ ಮುಂದೆ ನಿಲ್ಲಿಸಿದಾಗಲೂ ಕೂಡ ಸಮಾಧಿಯವಸ್ಥೆಯಿಂದಾಗಿ ಅವರು ಎಚ್ಚರವೇ ಆಗಿರಲಿಲ್ಲ. ನಿರಂತರವಾಗಿ ತಪಸ್ಸನ್ನು ಮಾಡ್ತಾ ಇದ್ದರು. ರಾಜ ವಿಚಾರಣೆ ಮಾಡಿದ, ಅದಕ್ಕೂ ಅವರು ತುಟಿ ಪಿಟಕ್ಕಂತಲೇ ಅನ್ನಲಿಲ್ಲ. ಕೊನೆಗೆ ಮಾಡ್ತಾರೆ, ಆ ಮಾಂಡವ್ಯ ಋಷಿಗಳನ್ನು ಶೂಲಕ್ಕೆ ಏರಿಸೋದು ಅಂತ. ಅಂದರೆ ಅವರ ಬೆನ್ನಿಗೆ ಒಂದು ಶೂಲವನ್ನು, ದೊಡ್ಡ ಕಬ್ಬಿಣದ ಒಂದು ಆಯುಧವನ್ನು ಚುಚ್ಚಿ ಶೂಲಕ್ಕೆ ಏರಿಸಿಬಿಡ್ತಾರೆ. ಶೂಲಕ್ಕೆ ಏರಿಸಿದರೂ ಕೂಡ ಎಚ್ಚರ ಆಗಲಿಲ್ಲ ಮಾಂಡವ್ಯ ಋಷಿಗಳೇ. ಆ ರೀತಿಯಾದ ದೀರ್ಘವಾದಂಥ ತಪಸ್ಸನ್ನು ಮಾಡ್ತಾ ಇದ್ದರು. ಸ್ವಲ್ಪ ದಿನ ಆದ ಮೇಲೆ ಅವರ ತಪಸ್ಸೆಲ್ಲ ಮುಗೀತು. ಆವಾಗ ಜಗತ್ತಿಗೆ ಗೊತ್ತಾಗಿರುತ್ತೆ ಮಾಂಡವ್ಯ ಋಷಿಗಳನ್ನು ಶೂಲಕ್ಕೆ ಏರಿಸಿದ್ದಾರೆ ಅಂತ. ಮಾಂಡವ್ಯ ಋಷಿಗಳಂತೇಳಿ ಆಗಿನ ಕಾಲದ ದೊಡ್ಡ ಜ್ಞಾನಿಗಳು. ಹಾಗಾಗಿ ಎಲ್ಲ ಋಷಿಗಳು ಮುನಿಗಳು ಕೂಡ ಅವರನ್ನು ನೋಡಲಿಕ್ಕೆ ಅಂತ ಬರ್ತಾರೆ, ಹೇಗಿದ್ದಾರೆ ಮಾಂಡವ್ಯ ಋಷಿಗಳು ಅಂತ. ಆ ಸಂದರ್ಭದಲ್ಲಿ ಅನೇಕ ಜನ ಬರ್ತಾರೆ, ಬಂದು ಕೇಳ್ತಾರೆ, ಮಾಂಡವ್ಯ ಋಷಿಗಳು ಏನಿದು ನಿಮ್ಮ ಮೇಲೆ ಅಪವಾದ, ನೀವು ದೊಡ್ಡ ಬ್ರಹ್ಮಜ್ಞಾನಿಗಳು, ಅಂತಹ ನಿಮ್ಮ ಮೇಲೆ ಕಳ್ಳತನ ಮಾಡಿದ್ದಾರೆ ಅಂತ ಅಪವಾದ ಹಾಕಿದ್ದಾರಲ್ಲ, ಏನಿದು ಅಂತ. ಅದಕ್ಕೆ ಮಾಂಡವ್ಯರು ಹೇಳ್ತಾರೆ, ನನಗೆ ಯಾವ ವಿಚಾರನೂ ಗೊತ್ತಿಲ್ಲ, ನನ್ನ ಪಾಡಿಗೆ ನಾನು ತಪಸ್ಸು ಮಾಡ್ತಾ ಇದ್ದೆ, ತಪಸ್ಸಿನಿಂದ ಎಚ್ಚರ ಆದ ಮೇಲೆ ನೋಡ್ತೀನಿ ನನ್ನ ದೇಹಕ್ಕೆ ಆಣಿಯನ್ನು, ಶೂಲವನ್ನು ಚುಚ್ಚಿ ಇಲ್ಲಿ ನೇತಾಕಿದ್ದಾರೆ ಅಂತ ಹೇಳಿಬಿಡ್ತಾರೆ. ಹೌದಾ, ಸರಿ, ಭಗವಂತನ ಇಚ್ಛೆ ಏನು ಮಾಡಲಿಕ್ಕಾಗೋದು, ತಮ್ಮ ಋಷಿಗಳು ತಮ್ಮ ಆಶ್ರಮಕ್ಕೆ ಹೋಗಿಬಿಡ್ತಾರೆ. ಈ ವಿಚಾರವನ್ನು ಆ ರಾಜನ ಸೇವಕರು ಕೇಳಿಸ್ಕೊಳ್ತಾರೆ ಅಂತೆ. ಮರುದಿನ ಹೋಗಿ ರಾಜನ ಹತ್ರ ಹೇಳ್ತಾರೆ, ರಾಜ, ಈ ರೀತಿ ನಿನ್ನೆ ಅನೇಕ ಜನ ಋಷಿಗಳು ಬಂದಿದ್ದರು, ಅವರು ಮಾಂಡವ್ಯರ ಹತ್ರ ಕೇಳಿದ್ರು, ಮಾಂಡವ್ಯರು ಈ ರೀತಿಯಾಗಿ ಹೇಳಿದರು, ನನಗೆ ಏನು ಗೊತ್ತೇ ಇಲ್ಲ, ನನಗೆ ಎಚ್ಚರವೇ ಇಲ್ಲ, ಹಾಗೆ ಹೀಗೆ ಅಂತ. ಆವಾಗ ಆ ರಾಜನಿಗೆ ಪಶ್ಚಾತ್ತಾಪ ಆಗುತ್ತೆ ಅಂತೆ, ನಾನು ಸುಮ್ಮನೆ ಏನೂ ತಪ್ಪು ಮಾಡದೇ ಇರುವಂತಹ ಈ ಋಷಿಗಳಿಗೆ ಇಷ್ಟು ದೊಡ್ಡ ಶಿಕ್ಷೆಯನ್ನು ಕೊಟ್ಟು ಬಿಟ್ನಲ್ಲ ಅಂತ ನೇರವಾಗಿ ಅವರನ್ನು ಕರೆಸಿ ಅವರಿಗೆ ಅವರ ದೇಹದಲ್ಲಿ ಇದ್ದಂತಹ ಆ ಶೂಲವನ್ನು ತೆಗೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಸಂಪೂರ್ಣ ಶೂಲ ಹೊರಗಡೆ ಬರಲಿಲ್ಲ ಅಂತೆ. ಆ ಶೂಲದ ಸ್ವಲ್ಪ ತುಂಡು ಅವರ ದೇಹದಲ್ಲಿ ಉಳ್ಕೊಂಡು ಬಿಡ್ತು. ಹಾಗಾಗಿ ಅಂದಿನಿಂದಾಗಿ ಅವರ ಹೆಸರೇನಾಯಿತು, ಆಣಿ ಮಾಂಡವ್ಯ ಅಂತ ಆಯಿತು. ಆಣಿ ಅಂತ ಹೇಳಿದ್ರೆ ಮೊಳೆ ಅಂತ ಅರ್ಥ. ಅದು ದೊಡ್ಡ ಮೊಳೆ, ಶೂಲ, ಕಬ್ಬಿಣದ ದೊಡ್ಡ ಮೊಳೆ. ಹಾಗಾಗಿ ಅಂದಿನಿಂದಾಗಿ ಅವ್ರ ಹೆಸರೇನೆ ಆಣಿ ಮಾಂಡವ್ಯ. ಯಾಕೆಂದರೆ ದೇಹದಲ್ಲಿಯೇ ಮೊಳೆ ಇತ್ತು. ಇಷ್ಟಾಗಿ ತಮ್ಮ ಆಶ್ರಮಕ್ಕೆ ಬಂದರು. ಆಶ್ರಮಕ್ಕೆ ಬಂದವರೇನೆ ಮೊದಲು ಮಾಡಿದಂತಹ ಕೆಲಸ, ನೇರವಾಗಿ ಯಮಲೋಕಕ್ಕೆ ಹೋದರಂತೆ. ಅಷ್ಟು ದೊಡ್ಡ ಜ್ಞಾನಿಗಳು ತಮ್ಮ ದೇಹವನ್ನು ತ್ಯಾಗ ಮಾಡದೇನೆ ಅಲ್ಲಿ ಹೋಗುವಂಥ ಸಾಮರ್ಥ್ಯ ಇತ್ಯಾದಿಗಳಿತ್ತು. ಹಾಗಾಗಿ ನೇರವಾಗಿ ಯಮಲೋಕಕ್ಕೆ ಹೋದರು. ಯಮಲೋಕಕ್ಕೆ ಹೋಗಿ ಯಮನ ಬಳಿ ನೇರ ಪ್ರಶ್ನೆ ಮಾಡ್ತಾರೆ, ನನಗೆ ಯಾಕೆ ಈ ರೀತಿಯಾದಂಥ ಶಿಕ್ಷೆ ಅಂತ. ಶೂಲಕ್ಕೆ ಏರಿಸಿ ವಾಪಸ್ ತೆಗೆದು ಬಿಟ್ಟಿದ್ದರೆ ಸರಿ, ಆರಾಮಾಗಿರ್ತಾ ಇದ್ದೆ. ಶೂಲಕ್ಕೆ ಏರಿಸಿದಾಗಲೂ ದುಃಖ, ಶೂಲದಿಂದಾಗಿ ಹೊರಗಡೆ ಬಂದ ಮೇಲೂ ಕೂಡ ದೇಹದಲ್ಲಿ ನಿರಂತರವಾಗಿ ದುಃಖ. ಯಾಕೆ? ಶೂಲ ಇನ್ನೂ ದೇಹದಲ್ಲೇ ಇದೆ. ಹಾಗಾಗಿ ನನಗೆ ಯಾಕೆ ಈ ರೀತಿಯ ಶಿಕ್ಷೆಯನ್ನು ಕೊಟ್ಟರು ಎಂಬುದಾಗಿ ಕೇಳ್ತಾರೆ. ಅದಕ್ಕೆ ಯಮ ಹೇಳ್ತಾನೆ, ವಾಸ್ತವಿಕವಾಗಿ ಕಾರಣ ಏನು ಅಂತ ಹೇಳಿದರೆ,
ಅಯೋಗ್ಯ ಸಂಪ್ರಾಪ್ತಿ ಕೃತ ಪ್ರಯತ್ನ ದೋಷಾತ್ ಸಮಾರೋಪಿತಮೇವ ಶೂಲೆ ಚೋರೇ ಹೃತೆ ಅರ್ಥೇಪಿತ ಚೋರ ಬುದ್ಧಿಯ ಮಕ್ಷೀವದಾದಿತ್ಯವದದ್ ಯಮಸ್ತಂ ಎಂಬುದಾಗಿ ಯಮಧರ್ಮರಾಜ ಕಾರಣ ಹೇಳ್ತಾನೆ. ಯಾಕೆ ನಿಮಗೆ ಈ ರೀತಿ ಶಿಕ್ಷೆ ಬಂತು ಅಂತ ಹೇಳಿದ್ರೆ, ವಾಸ್ತವಿಕವಾಗಿ ಕಾರಣ ಅವರು ತಪಸ್ ಮಾಡ್ತಾ ಇದ್ದರು. ಮಾಂಡವ್ಯ ಋಷಿಗಳು ತಪಸ್ಸು ಯಾಕೆ ಮಾಡ್ತಾ ಇದ್ರು ಅಂತ ಹೇಳಿದರೆ, ನಾನು ವಸಿಷ್ಠರಂತೆ ಅವರ ಸಾಮ್ಯತೆಯನ್ನು ಪಡಬೇಕು, ನಾನು ವಸಿಷ್ಠರಾಗಬೇಕು ಎಂಬಂತಹ ಉದ್ದೇಶದಿಂದ ತಪಸ್ಸು ಮಾಡ್ತಾ ಇದ್ದರು. ಅದು ಅವರ ಯೋಗ್ಯತೆಯನ್ನು ಮೀರಿ ಮಾಡಿದಂತಹ ತಪಸ್ಸಾಗಿತ್ತು. ಹಾಗಾಗಿ ತಪಸ್ಸನ್ನು ಅವರ ಪುಣ್ಯವನ್ನು ನಾಶ ಮಾಡಲಿಕ್ಕೆ ಅಂತ ಆ ರೀತಿಯಾಗಿ ಮಾಡಿದ್ದು. ಆದರೆ ಆ ಕಾರಣವನ್ನು ಯಾರು ಹೇಳೋದಿಲ್ಲ, ಯಮಧರ್ಮರಾಜ ಹೇಳೋದಿಲ್ಲ. ವಾಸ್ತವಿಕವಾಗಿ ಕಾರಣ ಏನು? ವಸಿಷ್ಠರ ಸಾಮ್ಯತೆಯನ್ನು ಬಯಸಿ ತಪಸ್ಸು ಮಾಡಿದ್ದು. ಯಮಧರ್ಮರಾಜ ಆ ಕಾರಣವನ್ನು ಮುಚ್ಚಿಟ್ಟು ಇನ್ನೊಂದು ಚಿಕ್ಕ ಕಾರಣವನ್ನು ಹೇಳ್ತಾನೆ. ಅದು ಕಾರಣ ಆಗಿತ್ತು, ಆದರೆ ಪ್ರಧಾನ ಕಾರಣ ವಸಿಷ್ಠರನ್ನು ಬಯಸಿ ತಪಸ್ಸು ಮಾಡಿದ್ದು. ಯಮಧರ್ಮರಾಜ ಹೇಳ್ತಾನೆ, ನೀನು ಚಿಕ್ಕ ವಯಸ್ಸಿನಲ್ಲಿ ಒಂದು ತಪ್ಪನ್ನು ಮಾಡಿದ್ದೆ, ಅದಕ್ಕೆ ನಿನಗೆ ಈ ರೀತಿಯಾದ ಶಿಕ್ಷೆ ಅಂತ. ಏನು ತಪಸ್ಸು ಅಂತ ಏನು ತಪ್ಪು ಅಂತ ಹೇಳಿದರೆ, ನಿನಗೆ ಸಣ್ಣ ವಯಸ್ಸಿದ್ದಾಗ 2-3 ವರ್ಷ ವಯಸ್ಸಿದ್ದಾಗ ಒಂದು ಪತಂಗವನ್ನು ನೀನೇನು ಮಾಡಿದಿ, ಚಿಕ್ಕ ಕ್ರಿಮಿಗೆ ನೀನೇನು ಮಾಡಿದಿ, ಸಣ್ಣ ಒಂದು ಸೂಜಿ ತಗೊಂಡು ಚುಚ್ಚಿಬಿಟ್ಟು ಮೊಳೆಯಿಂದ ಚುಚ್ಚಿಬಿಟ್ಟು. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಸಣ್ಣ ಕ್ರಿಮಿಗೆ ನೀನು ಒಂದು ಮುಳ್ಳಿನಿಂದಾಗಿ ಚುಚ್ಚಿದಿ. ಅದರ ಪರಿಣಾಮವಾಗಿ ಇವತ್ತು ನಿನ್ನ ದೇಹದಲ್ಲಿ ಆ ಶೂಲ ದೊಡ್ಡ ಮೊಳೆ ಚುಚ್ಚಿಕೊಂಡಿದೆ ಎಂಬುದಾಗಿ ಹೇಳಿಬಿಡ್ತಾರೆ ಯಮಧರ್ಮರಾಜರು. ಮಾಂಡವ್ಯ ಋಷಿಗಳಿಗೆ ತುಂಬ ಸಿಟ್ಟು ಬರುತ್ತೆ. ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿ ಅವರಿಗೆ ಯಾವಾಗ ಪಾಪ ಪುಣ್ಯ ಎಲ್ಲ ಪ್ರಾರಂಭ ಆಗುತ್ತೆ ಅಂತ ಹೇಳಿದರೆ, 8 ವರ್ಷದಿಂದಾಗಿ ಒಬ್ಬ ವ್ಯಕ್ತಿಗೆ ಪಾಪ ಪುಣ್ಯ ಪ್ರಾರಂಭ ಆಗುತ್ತೆ ಅಂತೆ. ಅಲ್ಲಿಯ ತನಕ ಅವನಿಗೆ ಪಾಪ ಪುಣ್ಯ ಒಳ್ಳೆಯದು ಕೆಟ್ಟದ್ದು ಯಾವುದು ಗೊತ್ತೇ ಇರೋದಿಲ್ಲ. ಹಾಗಾಗಿ ಮಾಂಡವ್ಯ ಋಷಿಗಳು ಆ ಸಣ್ಣ ಕ್ರಿಮಿಗೆ ಅದನ್ನು ಚುಚ್ಚಿದ್ದು, ಪತಂಗಾದೆ ಪಾತರಗಿತ್ತಿ ಅಂತ. ಅದಕ್ಕೆ ಆ ಒಂದು ಸೂಜಿಯನ್ನು ಚುಚ್ಚಿದ್ದು ಯಾವಾಗ? ತಮ್ಮ 3ನೇ ವರ್ಷದ ವಯಸ್ಸಿನಲ್ಲಿ. 3ನೇ ವರ್ಷದ ಸಣ್ಣ ಶಿಶುವಿಗೆ ಪಾಪ ಪುಣ್ಯ ಯಾವುದು ಇರೋದೇ ಇಲ್ಲ. ಹಾಗಾಗಿ ನಾನು ಮಾಡಿದಂತಹ ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆಯನ್ನು ಕೊಟ್ಟಿದ್ದೀಯಾ, ಹಾಗಾಗಿ ವಾಸ್ತವಿಕವಾಗಿ ಇದು ಕಾರಣವೇ ಅಲ್ಲ, ಮಾಂಡವ್ಯ ಋಷಿಗಳಿಗೆ ಗೊತ್ತಾಗುತ್ತೆ ಅಂತೆ. ನೀನು ಹೇಳ್ತಾ ಇರೋದು ಸುಳ್ಳು ಹೇಳ್ತಾ ಇದ್ದೀಯಾ, ಹಾಗಾಗಿ ಸುಳ್ಳು ಹೇಳ್ತಾ ಇದ್ದೀಯಾ, ಅದರಿಂದಾಗಿ ನೀನು ತಕ್ಷಣದಲ್ಲೇನೆ ಶೂದ್ರನಾಗಿ ಭೂಮಿಯಲ್ಲಿ ಹುಟ್ಟು ಎಂಬುದಾಗಿ ಶಾಪ ಕೊಟ್ಟುಬಿಡ್ತಾರೆ ಸಾಕ್ಷಾತ್ ಯಮಧರ್ಮರಾಜನಿಗೆ. ಮಾಂಡವ್ಯರು ಒಬ್ಬ ಸಾಮಾನ್ಯ ಋಷಿಗಳು, ಯಮಧರ್ಮರಾಜ ಧರ್ಮದೇವತೆ. ಯಮಧರ್ಮನಾದಂತಹ ಶ್ರೇಷ್ಠ ದೇವತೆಗೆ ಶಾಪ ಕೊಟ್ಟಿದ್ದರ ಪರಿಣಾಮವಾಗಿ ಏನಾಯಿತು? ಮಾಂಡವ್ಯ ಋಷಿಗಳ ಅಧಿಕ ಪುಣ್ಯಹ್ರಾಸ ಎಂಬುದು ಆಯಿತು ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಇದರಲ್ಲಿ ವಾಸ್ತವಿಕವಾಗಿ ನೋಡಿದರೆ ಸರಿ ಪುಣ್ಯಹ್ರಾಸ ಆಯಿತು ಅಂತ ನಾವು ಅಂದ್ಕೊಳ್ಬೋದು. ಆದರೆ ಪುಣ್ಯಹ್ರಾಸ ಆಗಿದ್ದು ಮಾಂಡವ್ಯರಿಗೆ, ಆದರೆ ಅದರಿಂದ ಶಿಕ್ಷೆಯನ್ನು ಅನುಭವಿಸಿದ್ದು ಯಾರು? ಯಮಧರ್ಮರಾಜ. ಆದರೆ ಯಮಧರ್ಮರಾಜ ಹೀಗೆ ಮಾಡಿದ ಯಾಕೆ? ಪರಮಾತ್ಮನ ಆದೇಶದಂತೆ ತಮಗೆ ತೊಂದರೆಯಾದರೂ ಪರವಾಗಿಲ್ಲ, ಯಾರೂ ಕೂಡ ತಮ್ಮ ಯೋಗ್ಯತೆಯನ್ನು ಮೀರಿ ಪುಣ್ಯ ಸಂಪಾದನೆ ಮಾಡಬಾರದು, ಜಗತ್ತಿಗೆ ಅದರಿಂದಾಗಿ ಕ್ಷೇಮ ಆಗೋದಿಲ್ಲ ಎಂಬುವಂಥ ಉದ್ದೇಶದಿಂದಾಗಿ ಯಮಧರ್ಮರಾಜರೇನು ಮಾಡಿದರು? ಆ ಶಾಪವನ್ನು ಸ್ವೀಕಾರ ಮಾಡಿ ತಾವು ವಿದುರನಾಗಿ ಅವತಾರ ಮಾಡಿ ಅನೇಕ ರಹಸ್ಯ ಉಪದೇಶಗಳನ್ನು ಆಗಿನ ಕಾಲದ ಜ್ಞಾನಿಗಳಿಗೆ ಉಪದೇಶ ಮಾಡಿದರು ಅಂತ ತಿಳಿಸ್ತಾರೆ. ಇದೇ ರೀತಿ ಕಥೆ ವಾಯುದೇವರ ಮೂಲ ರೂಪದಲ್ಲಿ ಬರುತ್ತೆ. ವಾಯುದೇವರು ಇವತ್ತು ನಮಗೆ ಪ್ರಸಿದ್ಧವಾಗಿ ಗೊತ್ತಿರುವಂಥ ವಿಷಯ, ವಾಯುದೇವರ ಮೂಲ ರೂಪಕ್ಕೆ ಪೂಜೆ ಇಲ್ಲ. ನಾವು ವಾಯುದೇವರಿಗೆ ಪೂಜೆ ಅಂತ ಯಾವುದಕ್ಕೆ ಮಾಡ್ತೇವೆ? ಒಂದ ಹನುಮಂತ ದೇವರ ವಿಗ್ರಹಕ್ಕೆ, ಕೆಲವೊಂದು ಕಡೆ ಭೀಮಸೇನ ದೇವರ ವಿಗ್ರಹಕ್ಕೆ, ಕೆಲವೊಂದು ಕಡೆ ಮಧ್ವಾಚಾರ್ಯ ವಿಗ್ರಹಕ್ಕೆ. ಜಾಸ್ತಿ ಮಾಡೋದು ಹನುಮಂತ ದೇವರ ವಿಗ್ರಹಕ್ಕೆ. ಆದರೆ ವಾಯುದೇವರ ಮೂಲ ರೂಪಕ್ಕೆ ಪೂಜೆ ಇಲ್ಲ, ಪೂಜೆ ಮಾಡೋದಿಲ್ಲ, ಪ್ರತಿಮೆ ಇಲ್ಲ, ಏನೂ ಇಲ್ಲ. ಯಾಕೆ ಆ ರೀತಿ ಅಂತ ಹೇಳಿದರೆ, ಇದೇ ರೀತಿ ಸಂದರ್ಭ, ಒಬ್ಬ ಋಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಆವಾಗ ಪರಮಾತ್ಮ ವಾಯುದೇವರಿಗೆ ಆಜ್ಞೆಯನ್ನು ಕೊಡ್ತಾನೆ, ನೀನು ಹೋಗಿ ಆ ತಪಸ್ಸನ್ನು ಭಂಗ ಮಾಡಬೇಕು ಅಂತ. ಅವರು ತಪಸ್ಸು ಹೇಗೆ ಮಾಡ್ತಾ ಇದ್ರು ಅಂತ ಹೇಳಿದರೆ, ಈ ಭೂಮಿ ಒಳಗಡೆ ಹುಳದ ರೂಪದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ರು ಅಂತೆ, ಭೂಮಿಯ ಒಳಗಡೆ ಪ್ರವೇಶ ಮಾಡಿ. ವಾಯುದೇವರು ಒಂದು ಯಜ್ಞ ಮಾಡಬೇಕು ಅಂತ ನಿಶ್ಚಯವನ್ನು ಮಾಡಿ ಭೂಮಿನ ಅಗಿತಾ ಹೋಗ್ತಾರೆ. ಭೂಮಿ ಅಗಿತಾ ಹೋಗಬೇಕಾದ್ರೆ ಅದು ಯಾರಿಗೆ ತಾಕುತ್ತೆ? ಋಷಿಗಳಿಗೆ ತಾಕಿ ತಪಸ್ಸು ವಿಘ್ನ ಉಂಟಾಗುತ್ತೆ. ತಕ್ಷಣದಲ್ಲಿ ಆ ಋಷಿಗಳು ಯಾರೋ ನನ್ನ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡಿದ್ದಾರೋ ಅವರ ಮೂಲ ರೂಪಕ್ಕೆ ಪೂಜೆ ನಿಂತು ಹೋಗಲಿ ಅಂತ ಶಾಪ ಕೊಟ್ಟು ಬಿಡ್ತಾರೆ.
ಪಾಪ ವಾಯುದೇವರಿಗೇನು ಹಣೆ ಬರಹ ತಮ್ಮ ಮೂಲ ರೂಪಕ್ಕೆ ಪೂಜೆ ನಿಲ್ಲಿಸ್ಕೊಳ್ಬೇಕು ಅಂತ. ಯಾವ ದೇವತೆಗೂ ಅಷ್ಟೇ ತಮ್ಮ ಮೂಲ ರೂಪಕ್ಕೆ ಪೂಜೆ ನಿಲ್ಲಬೇಕು ಅಂತ ಯಾವ ದೇವತೆ ಇಚ್ಛೆ ಪಡೋದಿಲ್ಲ, ಏನು ಮಾಡೋದೇ ಇಲ್ಲ. ಆದರೆ ವಾಯುದೇವರು ಅವ್ರಿಗೆ ಗೊತ್ತಿತ್ತು, ಸರ್ವಜ್ಞರು, ನಾನು ಈ ಕೆಲಸವನ್ನು ಮಾಡಿದರೆ ನನ್ನ ಮೂಲ ರೂಪಕ್ಕೆ ಇನ್ನು ಮುಂದೆ ಪೂಜೆ ಇರೋದಿಲ್ಲ ಅಂತ. ಆದರೆ ಒಂದೇ ಒಂದು ಕಾರಣ, ಪರಮಾತ್ಮ ಆಜ್ಞೆ ಮಾಡಿದ್ದಾನೆ, ಪರಮಾತ್ಮನ ಆಜ್ಞೆಯ ಮುಂದೆ ನನ್ನ ಮೂಲ ರೂಪ ಯಾವ ದೊಡ್ಡದೂ ಅಲ್ಲ, ಹಾಗಾಗಿ ಪರಮಾತ್ಮನ ಆಜ್ಞೆ ಅಂತ ಅವರು ಆ ಕೆಲಸವನ್ನು ಮಾಡಿದರು. ಅಂದಿನಿಂದಾಗಿ ಅವರ ಮೂಲ ರೂಪಕ್ಕೆ ಪೂಜೆಯೇ ನಿಂತು ಹೋಯಿತು. ಪೂಜೆ ಏನಿದ್ದರೂ ಕೂಡ ಅವತಾರ ರೂಪಗಳಿಗೆ ಅಂತ. ಹೀಗೆ ಇಲ್ಲಿಯೂ ಕೂಡ ಯಮದೇವರಿಗೆ ಗೊತ್ತಿದ್ದರೂ ಕೂಡ ಆ ರೀತಿಯಾದ ಕೆಲಸವನ್ನು ಮಾಡಿದರು, ಸುಳ್ಳನ್ನು ಹೇಳಿದರು. ಅದರಿಂದಾಗಿ ಅವರು ದಾಸಿಪುತ್ರನಾಗಿ ಶೂದ್ರನಾಗಿ ಭೂಮಿಯಲ್ಲಿ ಅವತಾರ ಮಾಡಿದರು. ಹೀಗೆ ಪ್ರಧಾನವಾಗಿ 3 ಜನನ ಆಯಿತು: ಧೃತರಾಷ್ಟ್ರ, ಪಾಂಡು ಮಹಾರಾಜ ಮತ್ತು ವಿದುರ. ಇಷ್ಟಾದ ಮೇಲೆ ಕೊನೆಗೆ ಕುಂತಿದೇವಿಯ ಕಥೆಯನ್ನು ಹೇಳ್ತಾರೆ. ಕುಂತಿದೇವಿಯ ಬಾಲ್ಯ, ಕುಂತಿ ಭೋಜರಾಜನ ಮಗಳು. ಕೊನೆಗೆ ದೂರ್ವಾಸರ ಸೇವೆಯನ್ನು ಮಾಡಿ ದೂರ್ವಾಸರ ವರವನ್ನು ಕೊಡ್ತಾರೆ. ನೀನು ಯಾರನ್ನು ಪ್ರಾರ್ಥನೆ ಮಾಡ್ತೀಯೋ ಆ ದೇವರು ಬಂದು ನಿನಗೆ ದೇವತೆ ಬಂದು ನಿನಗೆ ಅನುಗ್ರಹ ಮಾಡ್ತಾನೆ ಅಂತ. ಆ ಸಂದರ್ಭದಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಏನಾದರೂ ಕೊಟ್ಟರೆ ಅದನ್ನು ಟೆಸ್ಟ್ ಮಾಡಬೇಕು ಅಂತ ಒಂದು ಹವ್ಯಾಸ ಇರುತ್ತೆ. ಆ ರೀತಿಯಾಗಿ ಕುಂತಿ ಇನ್ನೂ ಚಿಕ್ಕ ಹುಡುಗಿ, ಹಾಗಾಗಿ ದೂರ್ವಾಸರು ವರ ಕೊಟ್ಟರು, ಒಂದು ಮಂತ್ರವನ್ನು ಉಪದೇಶ ಮಾಡಿದರು. ಈ ಮಂತ್ರವನ್ನು ಹೇಳಿ ನೀನು ಯಾರನ್ನು ಕರೀತೀಯೋ ಅವರು ಬಂದು ಅನುಗ್ರಹ ಮಾಡ್ತಾರೆ ಅಂತ. ಆವಾಗ ಇದು ಸರಿ ಇದೇನೋ ಅಂತ ಟೆಸ್ಟ್ ಮಾಡೋಣ ಅಂತ ಆಸೆ ಉಂಟಾಯಿತು ಕುಂತಿಗೆ. ತಕ್ಷಣದಲ್ಲಿ ಆ ಮಂತ್ರದಿಂದಾಗಿ ಯಾವುದೊಬ್ಬ ದೇವತೆ ಕರಿಬೇಕು ಅಂತ ತೀರ್ಮಾನ ಮಾಡ್ತಾಳೆ. ಅವಳಿಗೆ ಯಾವ ದೇವನ ಕರಿಬೇಕು ಗೊತ್ತಾಗೋದಿಲ್ಲ. ನೇರ ಆಕಾಶಕ್ಕೆ ನೋಡ್ತಾಳೆ, ಸೂರ್ಯ ಕಾಣಿಸ್ತಾ ಇರ್ತಾನೆ. ಸೂರ್ಯನನ್ನೇ ಕರೀತಾಳೆ. ತಕ್ಷಣದಲ್ಲಿ ಏನೇ ಸೂರ್ಯ ಅವಳಿಗೆ ಅನುಗ್ರಹವನ್ನು ಮಾಡಿ ಅವಳಲ್ಲಿ ಗಂಡು ಮಗು ಹುಟ್ಟುವಂತೆ ಮಾಡ್ತಾನೆ. ಅವಳಿನ್ನೂ ಕನ್ಯೆ, ಮದುವೆಯಾಗಿಲ್ಲ, ಗಂಡು ಮಗು ಹುಟ್ಟಿಬಿಟ್ಟಿದೆ. ಆ ಕುಂತಿ ಹೆದರಿ ಒಂದು ಬುಟ್ಟಿಯಲ್ಲಿ ಆ ಮಗುವನ್ನು ಹಾಕಿ ನದಿ ರೀತಿಯಲ್ಲಿ ಬಿಟ್ಟು ಬಿಡ್ತಾಳೆ. ಮತ್ತೆ ಅದು ಮುಂದೆ ಬೇರೆಯವರಿಗೆ ಸಿಗುತ್ತೆ. ಅಷ್ಟೆಲ್ಲ ಕಥೆ ಮುಂದುವರಿಯುತ್ತೆ. ಹೀಗೆ ಕರ್ಣನ ಜನನ ಆಗುತ್ತೆ. ಕರ್ಣನ ಜನನ ಆದ ಮೇಲೆ ಮುಂದೆ ಮಹಾಭಾರತದಲ್ಲಿ ಅನೇಕ ಚರಿತ್ರೆಯನ್ನು ತಿಳಿಸಿ ಗಾಂಧಾರಿಯ ಚರಿತ್ರೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಗಾಂಧಾರ ದೇಶದ ರಾಜಕುಮಾರಿ, ಹಾಗಾಗಿ ಅವಳಿಗೆ ಗಾಂಧಾರಿ ಎಂಬುದಾಗಿ ಹೆಸರು. ಆ ಗಾಂಧಾರಿ ಒಂದು ದಿವಸ ಭೀಷ್ಮಾಚಾರ್ಯರು ಆ ಗಾಂಧಾರ ದೇಶಕ್ಕೆ ಹೋಗಿರ್ತಾರೆ. ಧೃತರಾಷ್ಟ್ರನಿಗೆ ಯೋಗ್ಯ ವಯಸ್ಸಾಗುತ್ತೆ, ಮದುವೆ ಮಾಡಬೇಕು. ಯಾಕಂದರೆ ಧೃತರಾಷ್ಟ್ರ ಹಿರಿಯ, ಕುರುಡನಾಗಿದ್ದರೂ ಕೂಡ ಮಹಾರಾಜ, ಹಾಗಾಗಿ ಅವನಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾಳೆ. ತೀರ್ಮಾನ ಮಾಡಿ ಭೀಷ್ಮಾಚಾರ್ಯರು ಗಾಂಧಾರ ದೇಶಕ್ಕೆ ಹೋಗ್ತಾರೆ. ಗಾಂಧಾರಿಯ ತಂದೆ ಜೊತೆ ಮಾತಾಡ್ತಾರೆ. ತಂದೆ ಜೊತೆ ಮಾತನಾಡಿದಾಗ ಆ ಮಾತನ್ನು ಕದ್ದು ಕೇಳಿಸ್ಕೊಳ್ತಾಳಂತೆ ಗಾಂಧಾರಿ. ಹೀಗೆ ನಿಮ್ಮ ಮಗಳನ್ನು ನಮ್ಮ ತಮ್ಮನಿಗೆ ಕೊಡಬೇಕು ಅಂತೆಲ್ಲ ಕೇಳ್ತಾರೆ. ಆವಾಗ ಸರಿ ಅಂತ ಒಪ್ಕೊಳ್ತಾನೆ ಮಹಾರಾಜ. ಗಾಂಧಾರಿಗೆ ಈ ವಿಚಾರ ಗೊತ್ತಾಗುತ್ತೆ ಅಂತೆ. ಗಾಂಧಾರಿಗೆ ತುಂಬ ಖುಷಿಯಾಗುತ್ತೆ, ನಾನೊಬ್ಬ ರಾಜಕುಮಾರಿ ಆಗ್ತಾ ಇದ್ದೀನಿ, ಹಸ್ತಿನಾವತಿಯ ರಾಜಕುಮಾರಿ ಆಗ್ತಾ ಇದ್ದೇನೆ ಅಂತ. ತಕ್ಷಣದಲ್ಲಿಯೇ ಆ ಗಾಂಧಾರಿಯ ಒಬ್ಬ ಸ್ನೇಹಿತೆ ತಿಳಿಸ್ತಾಳೆ, ಗಾಂಧಾರಿ ನೀನಷ್ಟು ಖುಷಿ ಪಡಬೇಡ, ಧೃತರಾಷ್ಟ್ರ ಹುಟ್ಟು ಕುರುಡ ಅಂತ. ತಕ್ಷಣದಲ್ಲಿ ಗಾಂಧಾರಿಗೆ ತುಂಬ ದುಃಖ ಆಗುತ್ತೆ ಅಂತೆ. ಆದರೂ ಏನು ಮಾಡಲಿಕ್ಕೆ ಆಯ್ಕೆಗಳಿಲ್ಲ. ಯಾಕೆಂದರೆ ನಮ್ಮ ತಂದೆ ಮಾತು ಕೊಟ್ಟುಬಿಟ್ಟಿದ್ದಾನೆ ಭೀಷ್ಮಾಚಾರ್ಯರಿಗೆ. ಹಾಗಾಗಿ ನಾನು ಕೂಡ ನನ್ನ ತಂದೆಯ ಮಾತನ್ನು ಮೀರೋದು ಸರಿಯಲ್ಲ, ಹಾಗಾಗಿ ನಾನು ಮದುವೆ ಆಗೇ ಆಗ್ತೀನಿ ಅಂತ ತೀರ್ಮಾನ ಮಾಡ್ತಾಳೆ. ತೀರ್ಮಾನ ಮಾಡಿ ತನ್ನ ಗಂಡನಿಗೆ ಹುಟ್ಟಿನಿಂದಾಗಿಯೂ ಕೂಡ ಕಣ್ಣು ಕಾಣಿಸೋದು, ಎರಡೂ ಕಣ್ಣು ಕೂಡ ಕುರುಡು. ಹಾಗಾಗಿ ಗಾಂಧಾರಿ ಇನ್ನು ಮದುವೆ ಆಗೇ ಇಲ್ಲ. ಅವಳಿಗೆ ಮದುವೆಗಿಂತ ಮುಂಚೆಯೇ ಒಂದು ಭಯಂಕರವಾದಂಥ ಪ್ರತಿಜ್ಞೆಯನ್ನು ಮಾಡ್ತಾಳೆ. ಯಾವ ಗಂಡ ಅವನಿಗೆ ಇಡೀ ಜಗತ್ತು ಕಾಣಿಸೋದಿಲ್ಲ, ಕುರುಡು, ಹಾಗಾಗಿ ಇನ್ನು ಮುಂದೆ ನಾನೂ ಕೂಡ ಕುರುಡಳಾಗಿ ಇರುತ್ತೇನೆ ಎಂಬುದಾಗಿ ಭಯಂಕರವಾದ ಪ್ರತಿಜ್ಞೆಯನ್ನು ಮಾಡ್ತಾಳೆ. ಅದಕ್ಕಾಗಿ ಅವಳು ಏನು ಮಾಡ್ತಾಳೆ ಅಂದರೆ, ತತಸ್ಸ ಪಟ್ಟಮಾನಾಯ ಕೃತ್ವ ಬಹುಗುಣಂ ಶುಭ ನಪಶ್ಯತೀತಿ ಭರ್ತಾಮೇ ವೇಷ್ಟಯಾಮಾಸ ಚಕ್ಷುಷಿ ನಾತ್ಯಶ್ನೀಯಾಂ ಪತಿಮಹಂ ನಿತ್ಯೇವಂ ಕೃತನಿಶ್ಚಯ ಅಂತ ಒಂದು ಒಳ್ಳೆ ರೇಷ್ಮೆ ಬಟ್ಟೆ ತರಿಸ್ತಾಳಂತೆ. ಆ ರೇಷ್ಮೆ ಬಟ್ಟೆಯನ್ನು ಅನೇಕ ಸಲ ಮಡಿಸ್ತಾಳಂತೆ. ಒಂದು ಸಲ ಮಡಚಿ ಕಣ್ಣಿಗೆ ಕಟ್ಕೋತಾಳೆ, ಸ್ವಲ್ಪ ಕಾಣಿಸ್ತಾ ಇರುತ್ತೆ. ಹೀಗೆ ಅನೇಕ ಸಲ ಮಡಚಿ ಕಟ್ಟಿಕೊಂಡಾಗ ಎದುರುಗಡೆ ಇರುವಂಥ ವಸ್ತು ಕಾಣಿಸೋದಿಲ್ಲ. ಅಲ್ಲಿಯ ತನಕ ಕಟ್ಟಿಸಿಕೊಂಡು
ಯಾವ ವ್ಯಕ್ತಿ ನನ್ನ ಗಂಡ ಇಡೀ ಜಗತ್ತನ್ನು ಕಾಣೋದಿಲ್ಲವೋ ಆ ಜಗತ್ತು ನನಗೂ ಕಾಣಿಸುವುದು ಬೇಡ ಎಂಬುದಾಗಿ ಭಯಂಕರವಾದಂತಹ ಪ್ರತಿಜ್ಞೆಯನ್ನು ಮಾಡಿ ಗಾಂಧಾರಿ ಮದುವೆಗಿಂತ ಮುಂಚೆಯೇ ತಾನು ಕಣ್ಣಿದ್ದರೂ ಕೂಡ ಕುರುಡಳಂತೆ ತನ್ನ ಗಂಡನ ಜೊತೆಗೆ ತಾನು ಜೀವನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಈ ರೀತಿಯಾಗಿ ಯಾವ ಗಾಂಧಾರಿ ಮತ್ತು ಧೃತರಾಷ್ಟ್ರನ ವಿವಾಹ ಆಯಿತು. ಸಾಮಾನ್ಯವಾಗಿ ನಾವು ಕೇಳುವುದು ಗಾಂಧಾರಿ ಒಬ್ಬಳೇ ಹೆಂಡತಿ ಧೃತರಾಷ್ಟ್ರನಿಗೆ ಅಂತ. ಆದರೆ ಮಹಾಭಾರತ ತಿಳಿಸ್ತಾ ಇದೆ ಗಾಂಧಾರಿ ಒಬ್ಬಳೇ ಹೆಂಡತಿ ಅಲ್ಲ, ಗಾಂಧಾರಿಯ 10 ಜನ ಅಕ್ಕ ತಂಗಿಯರು ಸತ್ಯವತ, ಸತ್ಯಸೇನ, ಸುಷೇಣ, ಸುಸಂಹಿತ, ತೇಜಶ್ರವ, ಸ್ವಶ್ರವ, ನಭೋರ್ವಿ, ನಿಷ್ಕೃತಿ, ಸಂಭವ, ದಶಾರ್ಣ ಅಂತ ಗಾಂಧಾರಿ 10 ಜನ ತಂಗಿಯರು. ಆ 10 ಜನ ತಂಗಿಯರು ಕೂಡ ಧೃತರಾಷ್ಟ್ರನನ್ನು ಮದುವೆಯಾದರು. ಅಷ್ಟು ಮಾತ್ರ ಅಲ್ಲ, ಮುಂದೆ ಭೀಷ್ಮಾಚಾರ್ಯರು ಅನೇಕ ಕಡೆ ಸಂಚಾರ ಮಾಡಿ ಅನೇಕ ರಾಜ್ಯರನ್ನು ಗೆದ್ದು 100 ಜನ ರಾಜಕುಮಾರಿಯರನ್ನು ಕರೆದುಕೊಂಡು ಬಂದು ಈ ಕುರುಡನಾದಂತಹ ಧೃತರಾಷ್ಟ್ರನಿಗೆ ಮದುವೆ ಮಾಡಿದರು. ಹೀಗೆ ಧೃತರಾಷ್ಟ್ರನಿಗೆ ಒಟ್ಟು 111 ಜನ ಹೆಂಡತಿಯರು. 111 ಜನ ಹೆಂಡತಿಯರಲ್ಲಿ ಕಣ್ಣಿಗೆ ಪಟ್ಟಿ ಕೊಟ್ಟಿಕೊಂಡಿದ್ದು ಆ ಗಾಂಧಾರಿ ಮಾತ್ರ. ಆ ರೀತಿಯಾಗಿ ದಿವ್ಯವಾದಂತಹ ಪಾತಿವ್ರತ್ಯ, ಉಳಿದ 110 ಜನ ಮಾಡದೇ ಇರುವಂತಹ ದೊಡ್ಡ ತ್ಯಾಗವನ್ನು ತನ್ನ ಪತಿಗೋಸ್ಕರ ತನ್ನ ಪತಿಯ ಮೇಲಿನ ಭಕ್ತಿಯಿಂದಾಗಿ ಮಾಡಿ ಶ್ರೇಷ್ಠತೆಯನ್ನು ಪಡೆದಳು ಗಾಂಧಾರಿ. ಹೀಗೆ ಗಾಂಧಾರಿ ವಾಸ್ತವಿಕವಾಗಿ ನಾವು ಮಹಾಭಾರತದಲ್ಲಿ ಕೇಳುವಂತೆ ಧೃತರಾಷ್ಟ್ರನಿಗೆ ಪುತ್ರ ವ್ಯಾಮೋಹ ಜಾಸ್ತಿ. ದುರ್ಯೋಧನ ಏನು ಮಾಡಿದರೂ ಕೂಡ ಸರಿ ಸರಿ ಅಂತ ಹೇಳ್ತಾ ಇದ್ದ. ಆದರೆ ಗಾಂಧಾರಿ ಹಾಗಲ್ಲ ಅಂತೆ. ಧೃತರಾಷ್ಟ್ರ ಒಂದೇ ಒಂದು ತಪ್ಪು ಹೆಜ್ಜೆ ಇಟ್ಟರೂ ಕೂಡ ದುರ್ಯೋಧನ ನೀನು ಮಾಡ್ತಾ ಇರೋದು ತಪ್ಪು ಅಂತ ಮಗನನ್ನು ಹೆಜ್ಜೆ ಹೆಜ್ಜೆಗೆ ಎಚ್ಚರಿಸ್ತಾ ಇದ್ಲು ಗಾಂಧಾರಿ. ಆದರೆ ಧೃತರಾಷ್ಟ್ರ ಮಾತ್ರ ಏನೂ ಇಲ್ಲ, ಅವನೇನು ಮಾಡಿದರೂ ಸರಿ, ದುರ್ಯೋಧನ ಏನು ಮಾಡಿದರೂ ಸರಿ, ಅದಕ್ಕೆ ಚಕಾರವನ್ನು ಕೂಡ ಎತ್ತಾ ಇರಲಿಲ್ಲ. ಹಾಗಾಗಿ ಗಾಂಧಾರಿ ಅತ್ಯಂತ ಸಾತ್ವಿಕಳಾದಂತಹ ಹೆಂಗಸು. ಹೀಗೆ ಅವಳ ಚರಿತ್ರೆಯನ್ನು ಹೇಳಿ ಮುಂದೆ ಪಾಂಡು ಮಹಾರಾಜ ಅವನಿಗೆ ಕೊಟ್ಟಂತಹ ಋಷಿಗಳ ಶಾಪ. ಆ 2 ಋಷಿಗಳು ಜಿಂಕೆ ವೇಷದಲ್ಲಿ ತಾವು ಭೋಗವನ್ನು ಮಾಡಬೇಕಾದ್ರೆ ಸಾಮಾನ್ಯ ಜಿಂಕೆಗಳು ಅಂತ ತಿಳಿದುಕೊಂಡು ಬಾಣ ಪ್ರಯೋಗ ಮಾಡ್ತಾನೆ. ಅದರಿಂದಾಗಿ ಅಲ್ಲಿ ಇದ್ದಂತಹ ಋಷಿ ದಂಪತಿಗಳು ತಮ್ಮ ದೇಹತ್ಯಾಗವನ್ನು ಮಾಡ್ತಾರೆ. ಮಾಡಬೇಕಾದ್ರೆ ಆ ಋಷಿ ಶಾಪ ಕೊಡ್ತಾನೆ, ನೀನು ಕೂಡ ನಿನ್ನ ಹೆಂಡತಿಯ ಸಂಘವನ್ನು ಮಾಡಿದರೆ ನೀನು ಮರಣ ಹೊಂದುತ್ತೀಯೇ ಎಂಬುದಾಗಿ ಶಾಪ ಕೊಟ್ಟು ಬಿಡ್ತಾನೆ. ಆ ಸಂದರ್ಭದಲ್ಲಿ ಪಾಂಡು ಮಹಾರಾಜನಿಗೆ 2 ಹೆಂಡತಿಯರು, ಕುಂತಿ ಮತ್ತು ಮಾದ್ರಿ ಅಂತ. ಅವರಿಬ್ಬರಲ್ಲೂ ಇನ್ನೂ ಸಂತಾನ ಆಗಿಲ್ಲ. ಅಷ್ಟರಲ್ಲಿ ಸ್ತ್ರೀ ಸಂಘವನ್ನು ಮಾಡಿದರೆ ನಿನಗೆ ಮರಣ ಎಂಬುದಾಗಿ ಶಾಪ ಕೊಟ್ಟು ಬಿಡ್ತಾರೆ. ಆವಾಗ ಕುಂತಿ ತಾನು ತನಗೆ ಕೊಟ್ಟಂತಹ ವರ, ದುರ್ವಾಸರು ಕೊಟ್ಟಂತಹ ಮಂತ್ರಶಕ್ತಿಯಿಂದಾಗಿ ಮಕ್ಕಳನ್ನು ಪಡಿತಾಳೆ. 3 ಜನ ಮಕ್ಕಳನ್ನು, ಧರ್ಮರಾಜ, ಭೀಮಸೇನ, ಅರ್ಜುನ ಅಂತ. ಸಾಕ್ಷಾತ್ ಯಮಧರ್ಮರಾಜನನ್ನು ಪ್ರಾರ್ಥನೆ ಮಾಡಿದಾಗ ಧರ್ಮರಾಜ, ವಾಯುದೇವರನ್ನು ಪ್ರಾರ್ಥನೆ ಮಾಡಿದಾಗ ಭೀಮಸೇನ ದೇವರು, ಇಂದ್ರನನ್ನು ಪ್ರಾರ್ಥನೆ ಮಾಡಿದಾಗ ಅರ್ಜುನ ಹುಡ್ತಾನೆ. ಇಷ್ಟೆಲ್ಲ ಆಯಿತು. ಮಂತ್ರೋಪದೇಶ ಇದ್ದದ್ದು ಯಾರಿಗೆ? ಕುಂತಿಗೆ ಮಾತ್ರ. ಈ ಕಡೆ ಇನ್ನೊಬ್ಬ ಹೆಂಡತಿ ಇದ್ದಾಳೆ ಮಾದ್ರಿ, ಅವಳಿಗೂ ಮಕ್ಕಳಿಲ್ಲ. ಆವಾಗ ಪಾಂಡು ಮಹಾರಾಜ ತಾನೇನು ಮಾಡ್ತಾನೆ, ತನ್ನ ಹೆಂಡತಿಯಾದಂತಹ ಕುಂತಿದೇವಿಗೆ ಉಪದೇಶವನ್ನು ಮಾಡ್ತಾನೆ. ಇವಳು ಕೂಡ ನಿನ್ನ ತಂಗಿ ಇದ್ದಂತೆ, ಹಾಗಾಗಿ ಇವಳಿಗೂ ಕೂಡ ಮಂತ್ರೋಪದೇಶವನ್ನು ಮಾಡು ಅಂತ ಹೇಳಿದಾಗ ಸರಿ ಅಂತ ಉಪದೇಶವನ್ನು ಮಾಡ್ತಾಳೆ. ಯಾರು? ಕುಂತಿ. 1 ಮಂತ್ರವನ್ನು ಮಾತ್ರ ಉಪದೇಶ ಮಾಡ್ತಾಳೆ. ಆದರೆ ಮಾದ್ರಿಗೆ ತಲೆ ಜಾಸ್ತಿ. ಕುಂತಿದೇವಿಗೆ 3 ಜನ ಮಕ್ಕಳಿದ್ದಾರೆ, ಹಾಗಾಗಿ ನನಗೆ ಒಂದೇ ಮಗು ಆದರೆ ಸರಿಯಾಗೋದಿಲ್ಲ, ಕನಿಷ್ಠ 2 ಹುಟ್ಟಬೇಕು ಅಂತ ತಾನು ಬುದ್ಧಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾಳೆ. ಅಶ್ವಿನಿ ದೇವತೆಗಳನ್ನು ತಾನು ಮಂತ್ರದಿಂದಾಗಿ ಕರಿತಾಳೆ ಅಂತೆ. ಅಶ್ವಿನಿ ದೇವತೆಗಳು ನಾಸತ್ಯ ಮತ್ತು ದಸರಾ ಅಂತ, ಅವರಿಬ್ಬರು ಕೂಡ ಒಬ್ಬರನ್ನು ಬಿಟ್ಟು ಇರೋದಿಲ್ಲ, ಇಬ್ಬರು ಒಟ್ಟಿಗೆ ಇರುವಂಥವ್ರು. ಹಾಗಾಗಿ ಮಾದ್ರಿ ಹತ್ರ ಇರೋದು ಒಂದೇ ಮಂತ್ರ. ಒಂದೇ ಮಂತ್ರದಿಂದಾಗಿ ಬೇರೆ ದೇವತೆಯನ್ನು ಕರೆದರೆ ಒಂದೇ ಮಗು ಆಗುತ್ತೆ. ಹಾಗಾಗಿ ನಾನು ಅಶ್ವಿನಿ ದೇವತೆಗಳನ್ನು ಕರೀತೇನೆ ಎಂಬುದಾಗಿ ತೀರ್ಮಾನವನ್ನು ಮಾಡಿ ಅಶ್ವಿನಿ ದೇವತೆಗಳನ್ನು ಕರೀತಾಳೆ. ಆವಾಗ ಅಶ್ವಿನಿ ದೇವತೆಗಳು ನಕುಲ ಸಹದೇವರಾಗಿ 2 ಗಂಡು ಮಕ್ಕಳು ಅವರಲ್ಲಿ ಹುಟ್ಟುತ್ತಾರೆ. ಇಷ್ಟಾಯಿತು. ಮಾದ್ರಿಗೆ ಆಸೆ ಇನ್ನೂ ಜಾಸ್ತಿ, ಇನ್ನೊಬ್ಬ ಮಗು ಬೇಕು ನನಗೂ ಅಂತ. ಯಾಕೆಂದರೆ ಕುಂತಿಗೆ 3 ಜನ, ನನಗೂ 3 ಆಗಬೇಕು ಅಂತ
ಗಂಡನ ಹತ್ರ ಹೇಳ್ತಾಳೆ ಅಂತೆ, ಇಲ್ಲ ನೀವು ಕುಂತಿ ಹತ್ರ ಹೋಗಿ ಇನ್ನೊಂದು ಸಲ ಉಪದೇಶ ಮಾಡಿ ಅಂತ. ಆವಾಗ ಕುಂತಿ ಒಂದು ಮಾತನ್ನು ಹೇಳ್ತಾಳೆ, ನವೈ ಚತುರ್ಥ ಪ್ರಸವಂ ವಿದುರಾಪತ್ಸು ಭಾರತ ಅತಃ ಪರಮನಾಚಾರಂ ಪಂಚಮೇ ಬಂಧಕೀ ಭವೇತ್ ಎಂಬುದಾಗಿ ಯಾವ ಕುಂತಿ ಹೇಳ್ತಾಳೆ, ನಾನು ಉಪದೇಶ ಮಾಡೋದಿಲ್ಲ ಅಂತ. ಈ ರೀತಿಯಾದಂತಹ ನಿಯಮ ನಾವು ಯಾವಾಗ ಅನುಸರಿಸಬೇಕು ಅಂತ ಹೇಳಿದರೆ, ನಮಗಿಂತ ಅಂದರೆ ಗಂಡನಿಗಿಂತ ಉತ್ತಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ಮಾತ್ರ ನಾವು ಮಕ್ಕಳನ್ನು ಪಡಿಬೇಕು ಅಂತ ನಿಯಮ ಇರೋದು. ಆದರೆ ಈ ಮಾದ್ರಿ ದೊಡ್ಡ ತಪ್ಪನ್ನು ಮಾಡಿದ್ದಾಳೆ ಅಂತ. ಯಾಕೆಂದರೆ ಯಾವ ಅಶ್ವಿನಿ ದೇವತೆಗಳು ಮತ್ತು ಈ ಪಾಂಡು ಮಹಾರಾಜ, ಪರಾವಹ, ಇದು ವಾಯು, ಅವರೆಲ್ಲರೂ ಕೂಡ ಒಂದೇ ಕಕ್ಷೆಯಲ್ಲಿ ಬರುವಂಥವರು. ಹಾಗಾಗಿ ಒಂದೇ ಕಕ್ಷೆಯಲ್ಲಿ ಬಂದರೂ ಕೂಡ, ಹೇಗೆ ವಾಯುದೇವರು ಬ್ರಹ್ಮದೇವರು ಒಂದೇ ಕಕ್ಷೆಯಲ್ಲಿ ಬಂದರೂ ಕೂಡ ಬ್ರಹ್ಮದೇವರು ಸ್ವಲ್ಪ ದೊಡ್ಡವರು, ಹಾಗೆ ಈ ಪರಾವಹ ವಾಯು ಮತ್ತು ಅಶ್ವಿನಿ ದೇವತೆಗಳು ಒಂದೇ ಕಕ್ಷೆಯಲ್ಲಿ ಬಂದರೂ ಕೂಡ ಪರಾವಹ ವಾಯು ಸ್ವಲ್ಪ ದೊಡ್ಡವನು. ಹಾಗಾಗಿ ಮಾದ್ರಿ ಪರಾವಹ ವಾಯುಗಿಂತ ಶ್ರೇಷ್ಠ ದೇವತೆಗಳನ್ನು ಆಹ್ವಾನ ಮಾಡಬೇಕಾಗಿತ್ತು. ಆದರೆ ಮಾಡಿದ್ಯಾರನ್ನ? ಪರಾವಹ ವಾಯುವಿಗಿಂತ ತಾರತಮ್ಯದಲ್ಲಿ ಕೆಳಗಿರುವಂತಹ ಅಶ್ವಿನಿ ದೇವತೆಗಳನ್ನು ಆಹ್ವಾನ ಮಾಡಿದ್ದಾಳೆ. ಹಾಗಾಗಿ ಇದು ಲೋಕ ವಿರುದ್ಧವಾದದ್ದು. ಹೀಗೆ ನಾನು ಒಂದು ವೇಳೆ ಇವಳು ಸರಿಯಾಗಿ ಆಹ್ವಾನ ಮಾಡಿದ್ದರೆ ನಾನು ಇನ್ನೊಂದು ಸಲ ಉಪದೇಶ ಮಾಡ್ತಾ ಇದ್ದೆ. ಆದರೆ ಇವಳು ಮೊದಲನೇ ಸಲವೇನೆ ತಪ್ಪು ಮಾಡಿದ್ದಾಳೆ. ಹಾಗಾಗಿ ಅತಃ ಪರಮನಾಚಾರಂ ಪಂಚಮೇ ಬಂಧಕೀ ಭವೇತ್ ಅಂತ ನಾನು ಇನ್ನೊಂದು ಸಲ ಇವಳಿಗೆ ಮಂತ್ರೋಪದೇಶವನ್ನು ಮಾಡಿದರೆ ಅದು ತಪ್ಪು ಇವಳದ್ದಲ್ಲ, ಇವಳಿಗೆ ಉಪದೇಶ ಮಾಡಿದಂತಹ ನನ್ನ ತಪ್ಪು ಅಂತ ಆಗುತ್ತೆ. ಹಾಗಾಗಿ ನಾನೇನು ಮಾಡೋದಿಲ್ಲ, ಮಂತ್ರೋಪದೇಶವನ್ನು ಮಾಡೋದಿಲ್ಲ ಅಂತ ಖಡಾಖಂಡಿತವಾಗಿ ನಿರಾಕರಿಸಿ ಬಿಡ್ತಾಳೆ. ಆವಾಗ ಮಾದ್ರಿ ದೇವಿಗೆ ತುಂಬ ಬೇಸರ ಆಗುತ್ತೆ, ತನ್ನ ತಪ್ಪಿನ ಅರಿವು ಕೂಡ ಆಗುತ್ತೆ. ಆವಾಗ ಅವಳು ಹೇಳ್ತಾಳೆ, ಕುಂತಿ ಸಮರ್ಥ ಪುತ್ರಾಣಾಂ ಯೋಗಕ್ಷೇಮಸ್ಯ ಧಾರಣೆ ಅಸ್ಯಾಹಿನ ಸಮಾಬುದ್ಧ್ಯ ದೇವ್ಯಪಿ ಸ್ಯಾದ್ ಅರುಂಧತಿ ಅಂತ. ಈ ಕುಂತಿಯ ಬುದ್ಧಿಯ ಮುಂದೆ ನನ್ನ ಬುದ್ಧಿ ಕಡಿಮೆಯಾಗಿ ಬಿಡ್ತು. ಈ ಕುಂತಿಯ ಬುದ್ಧಿವಂತಿಕೆ ಎಷ್ಟಿದೆ ಅಂತ ಹೇಳಿದರೆ, ವಸಿಷ್ಠರ ಹೆಂಡತಿಯಾದಂಥ ಅರುಂಧತಿಯ ಬುದ್ಧಿಯೂ ಕೂಡ ಇವಳ ಬುದ್ಧಿಮತ್ತೆಯ ಮುಂದೆ ಕಡಿಮೆ ಎಂಬುದಾಗಿ. ಯಾಕಂದರೆ ಆ ರೀತಿಯಾಗಿ ಗಂಡನ ತಾರತಮ್ಯ ಏನು, ಗಂಡನ ಮೂಲ ರೂಪ ಯಾವುದು ಎಂಬುದಾಗಿ ಅಷ್ಟೆಲ್ಲ ಜ್ಞಾನ ಇತ್ತು ಕುಂತಿದೇವಿಗೆ. ಹಾಗಾಗಿ ಆ ಕುಂತಿದೇವಿಯನ್ನು ವಿಶೇಷವಾಗಿ ಹೊಗಳುತ್ತಾಳೆ. ಮುಂದೆ ಯಾವ ಯುಧಿಷ್ಠಿರನ ಜನನಾದ ಮೇಲೆ ದುರ್ಯೋಧನ ಮತ್ತು ಇತ್ಯಾದಿಗಳು ಅವರ ಜನನ ಆಗುತ್ತೆ. ಹುಟ್ಟುವಾಗಲೇ 100 ಜನ ಒಟ್ಟಿಗೆ ಹುಟ್ಟಿದ್ದು. 100 ಜನ ಒಟ್ಟಿಗೆ ಹುಟ್ಟಬೇಕಾದ್ರೆ ಸಾಮಾನ್ಯವಾಗಿ ಭೀಮಸೇನ ದೇವರು ಹುಟ್ಟಬೇಕಾದ್ರೆ ಯಾವ ರೀತಿಯ ಪರಿಸ್ಥಿತಿ ಇತ್ತು ಅಂತ ಹೇಳಿದರೆ, ದೊಡ್ಡ ದೊಡ್ಡ ಮಹಾರಾಜರು ದುಷ್ಟರೆಲ್ಲರೂ ಕೂಡ ಭೀಮಸೇನ ದೇವರು ಹುಟ್ಟಿದಂತಹ ಸ್ಥಳದಿಂದ 100 ಯೋಜನ ದೂರ ಇದ್ದರೂ ಕೂಡ ಅಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡಿಬಿಟ್ರು ಅಂತೆ. ದೊಡ್ಡ ದೊಡ್ಡ ಪ್ರಾಣಿಗಳು ಜೋರಾಗಿ ಕಿರುಚಲಿಕ್ಕೆ ಶುರು ಮಾಡಿದವು ಅಂತೆ. ಅದೇ ದುರ್ಯೋಧನ ಹುಟ್ಟಿದಾಗ ಅಪವಿತ್ರವಾದಂತಹ ಅಪಶಕುನ ಎಲ್ಲ ಕಡೆಯೂ ಕೂಡ ಈ ನರಿ, ಕಾಗೆ ಮುಂತಾದಂತಹ ಕ್ರೂರ ಪ್ರಾಣಿಗಳು, ಅಪಶಕುನದ ಪ್ರಾಣಿಗಳು ಜೋರ ಕಿರುಚಲಿಕ್ಕೆ ಶುರು ಮಾಡಿದವಂತೆ. ಗಾಂಧಾರಿಗೆ ಅವತ್ತೇ ಗೊತ್ತಾಗುತ್ತೆ, ನನ್ನ ಮಕ್ಕಳಿಂದಾಗಿ ಲೋಕಕ್ಕೆ ಕ್ಷೇಮ ಇಲ್ಲ ಅಂತ. ಗಾಂಧಾರಿ ದೊಡ್ಡ ಜ್ಞಾನಿ, ಅವತ್ತೇ ಅವಳು ತೀರ್ಮಾನ ಮಾಡ್ತಾಳೆ. ಹೀಗೆ ಪಾಂಡವರ ಮತ್ತು ಕೌರವರ ಜನನ ಎಂಬುದು ಆಗುತ್ತೆ. ಇಷ್ಟೆಲ್ಲ ಆದ ಮೇಲೆ ಪಾಂಡವರು ತಮ್ಮ ಮಾದ್ರಿ, ಕುಂತಿ, ಮತ್ತು ಪಾಂಡು ಮಹಾರಾಜ ಹಿಮಾಲಯ ಪರ್ವತದಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ದಿವಸ ಕುಂತಿದೇವಿ ಭೀಮಸೇನ ದೇವರನ್ನು ಎತ್ಕೊಂಡು ಒಂದು ಕಡೆ ಹೋಗ್ತಾ ಇರ್ತಾಳೆ. ಹೋಗಬೇಕಾದರೆ ಒಂದು ಪರ್ವತದ ಮೇಲೆ ಹೋಗ್ತಾ ಇರ್ತಾಳೆ. ಪರ್ವತದ ಹೆಸರು ಶತಶೃಂಗ ಪರ್ವತ ಅಂತ. ಆವಾಗೇನಾಗುತ್ತೆ, ಎತ್ಕೊಂಡು ಹೋಗಬೇಕಾದ್ರೆ ಒಂದು ಜೋರಾಗಿ ಹುಲಿ ಗರ್ಜನೆ ಮಾಡುತ್ತೆ ಅಂತೆ. ತಕ್ಷಣದಲ್ಲಿ ಏನು ಹೆದರಿದಂತಹ ಕುಂತಿ ತನ್ನ ಕೈಯಲ್ಲಿದ್ದಂತಹ ಮಗುವನ್ನು, ಭೀಮಸೇನ ದೇವರನ್ನು ಕೆಳಗಡೆ ಬಿಟ್ಟು ಬಿಡ್ತಾಳೆ. ಕೆಳಗಡೆ ಬಿಟ್ಟರೆ ಸಮಗ್ರ ಪರ್ವತ 100 ಹೋಳಾಗಿ ಹೋಗಿಬಿಡ್ತು ಅಂತೆ. ಹೀಗೆ ತಮ್ಮ ಬಾಲ್ಯದ ಶಿಶುವಾಗಿದ್ದಾಗಲೇ ಭೀಮಸೇನ ದೇವರು ತಮ್ಮ ವಿಶಿಷ್ಟವಾದಂತಹ ಪರಾಕ್ರಮವನ್ನು ತೋರಿಸ್ತಾರೆ. ಇಷ್ಟೆಲ್ಲ ಆಯಿತು. ಕೆಲವೇ ತಿಂಗಳಲ್ಲಿ ಪಾಂಡು ಮರಣ ಹೊಂದಿಬಿಟ್ಟ. ಯಾಕೆಂದರೆ ಋಷಿ ಶಾಪ ಕೊಟ್ಟಿದ್ದ, ನೀನು ಸ್ತ್ರೀ ಸಂಘವನ್ನು ಮಾಡಿದರೆ ಮರಣ ಹೊಂದುತ್ತೀಯ ಅಂತ. ಆ ರೀತಿಯಾಗಿ ಮತ್ತು ಮಾದ್ರಿ ಮತ್ತು ಪಾಂಡು ಮಹಾರಾಜ ಸಂಘ ಮಾಡಿದಾಗ ಅದರಿಂದಾಗಿ ಪಾಂಡು ಮಹಾರಾಜ ಸತ್ತು ಹೋಗ್ತಾನೆ. ಸತ್ತು ಹೋದಾಗ ಅಲ್ಲಿ ಅನೇಕ ಜನ ಋಷಿಗಳು ಇರ್ತಾರೆ ಹಿಮಾಲಯ ಪರ್ವತದ ತಪ್ಪಲಿನ ಪ್ರದೇಶದಲ್ಲಿ.
ಅಲ್ಲಿ ಇದ್ದಂತಹ ಕುಂತಿ ಮತ್ತು ಮಾದ್ರಿ ಹೇಳ್ತಾರೆ, ನಾನು ಬದುಕಿರಲಿಕ್ಕೆ ಸಾಧ್ಯನೇ ಇಲ್ಲ, ನನ್ನ ಗಂಡನೇ ಸತ್ತು ಹೋಗಿದ್ದಾನೆ, ಹಾಗಾಗಿ ನಾವಿಬ್ಬರು ಕೂಡ ಏನು ಮಾಡ್ತೇವೆ, ಸತಿ ಸಹಗಮನ, ಗಂಡನ ಜೊತೆಗೆ ಅದೇ ಚಿತೆಗೆ ಹಾರಿ ನಮ್ಮ ದೇಹವನ್ನು ತ್ಯಾಗ ಮಾಡ್ತೇವೆ ಎಂಬುದಾಗಿ ಎಲ್ಲರೂ ಕೂಡ ಕುಂತಿ ಮತ್ತು ಮಾದ್ರಿ ಹಾರಲಿಕ್ಕೆ ಹೋಗಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಅಲ್ಲಿ ಇದ್ದಂತಹ ಎಲ್ಲ ಋಷಿಗಳು ಕೂಡ ಅವರಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ. ಏದು ನಿಮ್ಮ ಹುಚ್ಚಾಟ, ಹುಚ್ಚರಂತೆ ಆಡ್ತಾ ಇದ್ದೀರಾ, ಇನ್ನೂ ಕೂಡ ಚಿಕ್ಕ ಮಕ್ಕಳಿದ್ದಾರೆ. ಆವಾಗ ಮಹಾಭಾರತದಲ್ಲಿ ಹೇಳುವಂತೆ ಅರ್ಜುನನಿಗೆ 12 ವರ್ಷ ವಯಸ್ಸು. ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಇಷ್ಟು ಚಿಕ್ಕ ಮಕ್ಕಳನ್ನು ಬಿಟ್ಟು ನೀನು ಗಂಡನ ಜೊತೆಗೆ ಸಾಹಿತ್ಯ ಅಂತೇಳಿ ನಿಮಗೆ ಬುದ್ಧಿಗೆ ಏನು ಹೇಳಬೇಕು ಎಂಬುದಾಗಿ ಬೈತಾರೆ. ಬೈದು ಕೊನೆಗೆ ಒಂದು ಮಾತನ್ನು ಅಲ್ಲಿ ಇದ್ದಂತಹ ಎಲ್ಲ ಋಷಿಮುನಿಗಳು ಕೂಡ ಹೇಳ್ತಾರೆ ಅಂತೆ. ಮೃತೇ ಭರ್ತರಿ ಸಾಧ್ವಿ ಸ್ತ್ರೀ ಬ್ರಹ್ಮಚರ್ಯ ವ್ರತೆ ಸ್ಥಿತ ಯಮೈಶ್ಚ ನಿಯಮೈಶ್ಚಾಂತ ಮನೋವಾಕ್ಕಾಯುಜೈ ಶುಭೈ ಭರ್ತಾರಂ ಚಿಂತಯಂತೀ ಸಾ ಭರ್ತಾರಂ ನಿಸ್ತರೇಚ್ಛುಹ ತಾರಿತಶ್ಚಾಪಿ ಭರ್ತಾ ಸ್ಯಾತ್ ಆತ್ಮ ಪುತ್ರಸ್ತತೈವ ಚ ಎಂಬುದಾಗಿ ಅಲ್ಲಿ ಬದರಿಕಾಶ್ರಮದಲ್ಲಿ ಇದ್ದಂತಹ ಎಲ್ಲ ಋಷಿಮುನಿಗಳು ಕೂಡ ಮಾದ್ರಿ ಮತ್ತು ಕುಂತಿದೇವಿಗೆ ಉಪದೇಶವನ್ನು ಮಾಡ್ತಾರೆ. ಮೃತೇ ಭರ್ತರಿ ಸಾಧ್ವಿ ಸ್ತ್ರೀ ಅಂತ. ಸಾಮಾನ್ಯವಾಗಿ ನಮಗೆ ಪುರಾಣಗಳನ್ನು ನೋಡಿದಾಗ ಹಿಂದಿನ ಕಾಲದಲ್ಲಿ ಸತೀ ಸಹಗಮನ ಎಂಬುದು ಕಡ್ಡಾಯ, ಆಪ್ಷನಲ್ ಅಲ್ಲ, ಮಾಡಲೇಬೇಕು ಅಂತ ಇದ್ದಂತೆ ಕಾಣಿಸುತ್ತೆ. ಆದರೆ ವೇದವ್ಯಾಸ ದೇವರು ಹೇಳ್ತಾರೆ ಸತೀ ಸಹಗಮನ ಎಂಬುದು ಕಡ್ಡಾಯ ಇದ್ದಿಲ್ಲ ಅಂತ. ಋಷಿಗಳು ಉಪದೇಶ ಮಾಡ್ತಾರೆ, ನಿಮ್ಮ ಗಂಡ ಇವತ್ತು ಸತ್ತಿದ್ದಾನೆ, ಸತ್ತ ನಂತರ ನಿಮ್ಮ ಜೀವನವೇ ವ್ಯರ್ಥ ಅಂತ ನೀವು ಸರ್ವಥಾ ಹೇಳಬೇಡಿ. ಯಾಕೆಂದರೆ ಗಂಡ ಸತ್ತು ಹೋದ ಮೇಲೆ ಸಾಧ್ವಿ ಸ್ತ್ರೀ ಬ್ರಹ್ಮಚರ್ಯ ವ್ರತೆ ಸ್ಥಿತ, ಅವನ ಹೆಂಡತಿಯಾದಂಥವಳು ನಿರಂತರವಾಗಿ ಬ್ರಹ್ಮಚರ್ಯ ವ್ರತದಲ್ಲಿ ಇದ್ದು ಯಮೈಶ್ಚ ನಿಯಮೈ ಶ್ರಾಂತ ಮನೋವಾಕ್ಕಾಯಜೈ ಶುಭೈ ಅಂತ. ಯಮ ನಿಯಮ ಅಂದರೆ ಏನೋ ವ್ರತ ಉಪವಾಸ ದೇವರ ಪೂಜೆ ತೀರ್ಥಯಾತ್ರೆ ಎಲ್ಲವನ್ನು ಏನೇನು ಮಾಡಬೇಕು ತಿಳಿಸಿದ್ದಾರೋ ಆ ರೀತಿಯಾಗಿ ಎಲ್ಲ ನಿಯಮಗಳನ್ನು ಕೂಡ ಪಾಲಿಸಿಕೊಂಡು ಬಂದು ನಿರಂತರವಾಗಿ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇರ್ತಾಳೋ ಅಂತಹ ಹೆಂಗಸು ಭರ್ತಾರಂ ಚಿಂತಯಂತಿ ಸಾ ಭರ್ತಾರಂ ನಿಸ್ತರೇಚ್ಛುವ ಅಂತ. ತನ್ನ ಗಂಡನನ್ನೇ ಉದ್ಧಾರ ಮಾಡುವಂತಹ ಸಾಮರ್ಥ್ಯ ಯಾರಿಗಿದೆ, ಆ ಹೆಣ್ಣಿಗೆ ಇದೆ ಎಂಬುದಾಗಿ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಒಂದು ವೇಳೆ ಅವಳ ಗಂಡ ಯಾವುದೋ ಕೆಟ್ಟ ಲೋಕದಲ್ಲಿ ವಾಸವಾಗಿದ್ದರೆ ತಾನು ಮಾಡಿದಂತಹ ವ್ರತ ಉಪವಾಸ ತೀರ್ಥಯಾತ್ರೆಯ ಫಲದಿಂದಾಗಿ ತನ್ನ ಗಂಡನನ್ನೂ ಕೂಡ ಉದ್ಧಾರ ಮಾಡುವಂತಹ ಸಾಮರ್ಥ್ಯ ಯಾರಿಗಿದೆ, ಅವನ ಹೆಂಡತಿಗೆ ಇದೆ, ಭೂಮಿಯ ಮೇಲೆ ಇರುವಂಥ ಅವನ ಹೆಂಡತಿಗೆ ಇದೆ ಎಂಬುದಾಗಿ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ತಾರಿತಶ್ಚಾಪಿ ಭರ್ತಾ ಸ್ಯಾತ್ ಆತ್ಮ ಪುತ್ರಸ್ತತೈವ ಚ ಅಂತ. ಆ ಪುಣ್ಯದಿಂದಾಗಿ ತನ್ನ ಗಂಡನನ್ನು ನರಕಲೋಕದಿಂದಾಗಿ ಪಾರು ಮಾಡಿದ್ದಾಳೆ ಯಾರು, ಆ ಹೆಣ್ಣು. ಹಾಗಾಗಿ ಅದರ ಪುಣ್ಯದಿಂದಾಗಿ ಅವಳ ಉದ್ಧಾರವೂ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಆತ್ಮ ಪುತ್ರ ಸ್ತತೈವ ಚ ಅಂತ ಅವಳ ಮಕ್ಕಳ ಉದ್ಧಾರವೂ ಕೂಡ ಆಗುತ್ತೆ. ಹಾಗಾಗಿ ತಸ್ಮಾತ್ ಜೀವಿತಮೇವೈತದ್ ಯುವಯೋರ್ ವಿದ್ಮಶೋಭನಂ ಅಂತ. ಹಾಗಾಗಿ ನೀವಿಬ್ಬರೂ ಕೂಡ ಬದುಕಿದ್ದುಕೊಂಡೇ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬುದಾಗಿ ಅಲ್ಲಿ ಇದ್ದಂತಹ ಎಲ್ಲ ಋಷಿಮುನಿಗಳು ಕೂಡ ಕುಂತಿದೇವಿಗೆ ಮತ್ತು ಮಾದ್ರಿ ದೇವಿಗೆ ಉಪದೇಶವನ್ನು ಮಾಡ್ತಾರೆ. ಹಾಗಾಗಿ ಸತೀ ಸಹಗಮನ ಎಂಬುದು ಯಾವತ್ತೂ ಕೂಡ ಅದು ಕಡ್ಡಾಯವಾಗಿದ್ದೇ ಇಲ್ಲ. ಇವತ್ತಿನ ಅನೇಕ ಜನ ಬುದ್ಧಿಜೀವಿಗಳವರೆಲ್ಲರೂ ಕೂಡ ಪುರಾಣ ಇತಿಹಾಸದಲ್ಲಿ ನೋಡಿದರೆ ಬರೀ ನಮಗೆ ಸತೀ ಸಹಗಮನ ಕಾಣಿಸುತ್ತೆ. ಅದು ಅತ್ಯಂತ ಕೆಟ್ಟ ಪದ್ಧತಿ, ಆಗಿನ ಕಾಲದ ಹೆಣ್ಣು ಮಕ್ಕಳ ಮೇಲೆ ಅತ್ಯಂತ ಒತ್ತಾಯಪೂರ್ವಕವಾಗಿ ಅವರ ಮೇಲೆ ಅದನ್ನು ಹೇರಿಕೆ ಮಾಡಿ ಅವರನ್ನು ಸಾಯಿಸ್ತಾ ಇದ್ರಿ ಎಂಬುದಾಗಿ ಹೇಳ್ತಾರೆ. ಆದರೆ ಈ ಚರಿತ್ರೆ ಕೇಳಿದಾಗ ಗೊತ್ತಾಗುತ್ತೆ ಸತೀ ಸಹಗಮನ ಎಂಬುದು ಯಾವತ್ತಿಗೂ ಕೂಡ ಕಡ್ಡಾಯವಾಗಿದ್ದಿಲ್ಲ. ರಾಮಾಯಣ ಸಂದರ್ಭದಲ್ಲೂ ಕೂಡ ಇದೇ ಆಗುತ್ತೆ. ದಶರಥ ಮಹಾರಾಜ ಸತ್ತು ಹೋದಾಗ ಯಾವ ಕೌಸಲ್ಯ ಸುಮಿತ್ರೆ ಕೈಕೇಯಿ ಯಾರು ಕೂಡ ಸಹಗಮನ ಮಾಡೋದಿಲ್ಲ. ಅವರು ತಮ್ಮ ಮಕ್ಕಳೊಟ್ಟಿಗೆ ಯೋಗ್ಯವಾಗಿ ಜೀವನವನ್ನು ಸಾಧನವನ್ನೇ ಮಾಡಿಕೊಳ್ತಾರೆ. ಹಾಗಾಗಿ ಸತೀ ಸಹಗಮನ ಒಂದು ವೇಳೆ ಹೆಂಡತಿಗೆ ಇಷ್ಟ ಇದ್ದರೆ ಮಾಡಬಹುದಾಗಿತ್ತು, ಆದರೆ ಕಡ್ಡಾಯವಾಗಿ ಯಾವ ಕಾಲದಲ್ಲಿಯೂ ಯಾವ ಯುಗದಲ್ಲಿಯೂ ಕೂಡ ಅದು ಇದ್ದಿಲ್ಲ ಎಂಬುದಾಗಿ ವೇದವ್ಯಾಸ ದೇವರು ಸ್ಪಷ್ಟವಾಗಿ ನಿರೂಪಣೆಯನ್ನು ಮಾಡ್ತಾರೆ. ಹಾಗೆಯೇ ಗಂಡ ಸತ್ತು ಹೋದ ಮೇಲೆ ವಿಶಿಷ್ಟವಾದಂತಹ ಸಾಧನೆಯನ್ನು ಮಾಡಿದಂತಹ ಹೆಣ್ಣು ಅವಳು ತನ್ನ ಪತಿಯನ್ನೇ ಉದ್ಧಾರ ಮಾಡುವಂತಹ ಶ್ರೇಷ್ಠ ಯೋಗ್ಯತೆಯನ್ನು ಹೊಂದುತ್ತಾಳೆ. ಹಾಗಾಗಿ ವಿಶೇಷವಾದಂತಹ ವ್ರತ ಉಪವಾಸ ಜ್ಞಾನ ಇತ್ಯಾದಿಗಳನ್ನು ಆ ಹೆಣ್ಣು ಪಡಿಬೇಕು ಅಂತ ಮಾದ್ರಿಗೆ ಮತ್ತು ಕುಂತಿಗೆ ಉಪದೇಶವನ್ನು ಮಾಡ್ತಾರೆ ಅಲ್ಲಿದ್ದಂಥ ಎಲ್ಲ ಋಷಿಮುನಿಗಳು ಕೂಡ. ಆದರೆ ಈ ಮಾತಿಗೆ ಕುಂತಿ ಒಪ್ತಾಳೆ. ಕುಂತಿ ಜ್ಞಾನಿಯಾದವಳು, ಆದರೆ ಮಾದ್ರಿ ಒಪ್ಪೋದಿಲ್ಲ. ಸರ್ವಥಾ ಸಾಧ್ಯ ಇಲ್ಲ, ಕುಂತಿ ನೀನು ಬೇಕಾದರೆ ಇರು, ನಾನು ಮಾತ್ರ
ನನ್ನ ಗಂಡನ ಜೊತೆಗೆ ಸಾಯ್ತೇನೆ ಅಂತ. ಯಾಕೆಂದರೆ ಇವತ್ತು ಪಾಂಡು ಮಹಾರಾಜ ಸಾಯಲಿಕ್ಕೆ ಕಾರಣ ನಾನು, ಹಾಗಾಗಿ ನಾನು ನನ್ನ ದೇಹತ್ಯಾಗವನ್ನು ಮಾಡೇ ಮಾಡ್ತೇನೆ ಎಂಬುದಾಗಿ ಹೇಳ್ತಾಳೆ. ಸರಿ ಅಂತ ಎಲ್ಲರೂ ಕೂಡ ಒಪ್ಪುತ್ತಾರೆ. ಕೊನೆಗೆ ಪಾಂಡು ಮಹಾರಾಜ ಮತ್ತು ಮಾದ್ರಿಯ ದೇಹತ್ಯಾಗ ಆಗುತ್ತೆ. ಆವಾಗ ಅಲ್ಲಿದ್ದಂತಹ ಎಲ್ಲ ಋಷಿಮುನಿಗಳು ಕೂಡ ಕುಂತಿದೇವಿಗೆ ಉಪದೇಶ ಮಾಡ್ತಾರೆ. ಕುಂತಿ, ಈ ಚಿಕ್ಕ ಮಕ್ಕಳನ್ನು ಕಟ್ಟಿಕೊಂಡು ಈ ಭಯಾನಕವಾದಂತಹ ಪರ್ವತದಲ್ಲಿ ಇರೋದು ಸರಿಯಲ್ಲ, ನೀನು ಒಬ್ಬಳೆ ಹೆಂಗಸು, ಹಾಗಾಗಿ ತಕ್ಷಣದಲ್ಲಿ ನೀನು ಎಲ್ಲಿಗೆ ಹೋಗಬೇಕು, ನಿನ್ನ ಅರಮನೆಗೆ ಹೋಗಬೇಕು, ಹಸ್ತಿನಾವತಿಗೆ ಹೋಗಬೇಕು ಅಂತ ತಿಳಿಸ್ತಾರೆ. ತಿಳಿಸಿದಾಗ ಸರಿ ಅಂತ ಕುಂತಿದೇವಿ ಒಬ್ಬಳೇ ಹೋಗೋದಿಲ್ಲ, ಅಲ್ಲಿನ ಎಲ್ಲ ಋಷಿಮುನಿಗಳು ಕೂಡ ಸೇರಿಕೊಂಡು ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾರೆ. ಹೋಗಿ ತಿಳಿಸ್ತಾರೆ, ಈ ರೀತಿಯಾಗಿ ಇವರು ಪಾಂಡು ಮಹಾರಾಜನ ಮಕ್ಕಳು, ಹೀಗೆ ಪಾಂಡು ಮಹಾರಾಜ ಸತ್ತು ಹೋದ, ಮಾದ್ರಿ ಕೂಡ ಸಹಗಮನ ಮಾಡಿದಳು, ಹಾಗಾಗಿ ಕುಂತಿದೇವಿಯನ್ನು ಮತ್ತು ಈ ಪಾಂಡವರನ್ನು ನಿಮ್ಮ ಜೊತೆ ಸೇರಿಸಿಕೊಳ್ಳಿ ಅಂತ ಹೇಳ್ತಾರೆ. ಅವರ ಕರ್ತವ್ಯ ಅಷ್ಟೇ ಹೇಳುವುದು, ಹೇಳಿ ಹೋಗಿಬಿಡ್ತಾರೆ. ಆದರೆ ಅಲ್ಲಿ ಇದ್ದಂತಹ ಈ ಶಕುನಿ ಕೊನೆಗೆ ಮಹಾಭಾರತ ಹೇಳುವಂತೆ ಭೀಷ್ಮಾಚಾರ್ಯರಿಗೂ ಕೂಡ ನಂಬಬೇಕೋ ಬೇಡವೋ ಅಂತ ಸಂದೇಹ ಉಂಟಾಯಿತು ಅಂತೆ. ಯಾಕೆಂದರೆ ಪಾಂಡು ಮಹಾರಾಜನೇ ಇಲ್ಲ, ಹಾಗಾಗಿ ಇವರು ಯಾರ ಮಕ್ಕಳು ಏನು ಎಂಬುದಾಗಿ ಅನೇಕ ರೀತಿಯಾದಂತಹ ಚಿಂತೆ ಉಂಟಾಗುತ್ತೆ. ದುರ್ಯೋಧನ, ಶಕುನಿ ಮುಂತಾದಂಥವರು ಕೂಡ ಬಾಯಿಗೆ ಬಂದ ರೀತಿಯಲ್ಲಿ ಅನೇಕ ರೀತಿಯಾಗಿ ಬೈದು ಇವರು ಪಾಂಡು ಮಹಾರಾಜನ ಮಕ್ಕಳೇ ಎಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ನೀವು ಅರಮನೆಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ, ನೀವೆಲ್ಲರೂ ಕೂಡ ನೇರವಾಗಿ ಎಲ್ಲಿಂದ ಬಂದರೂ ವಾಪಸ್ ಅಲ್ಲಿಗೆ ಹೋಗಿ, ಬಂದಿದ್ದೆಲ್ಲಿಂದ ಬದರಿಕಾಶ್ರಮದಿಂದ ಅಲ್ಲಿಗೆ ಹೋಗಿ ಅಲ್ಲೇ ಜೀವನ ಮಾಡಿ, ನಿಮಗೆ ರಾಜ್ಯ ಗೀಜ್ಯ ಏನೂ ಇಲ್ಲ, ವಾಪಸ್ ಅಲ್ಲಿಗೆ ಹೋಗಿಬಿಡಿ ಅಂತ ಖಡಾಖಂಡಿತವಾಗಿ ಆ ಕುಂತಿಗೆ ಹೇಳಿಬಿಡ್ತಾನೆ. ಆವಾಗ ಅನೇಕರಿಗೆ ಹೌದು ಅಂತ ಅನಿಸುತ್ತೆ, ಇವರು ಪಾಂಡು ಮಹಾರಾಜನ ಮಕ್ಕಳೇ ಅಂತ. ಆದರೆ ಹೇಳುವಂತಹ ಧೈರ್ಯ ಸಾಕ್ಷಿ ಏನೂ ಇರೋದಿಲ್ಲ. ಆವಾಗ ತತ್ಕ್ಷಣದಲ್ಲಿಯೇ ಸಾಕ್ಷಾತ್ ವೇದವ್ಯಾಸ ದೇವರು ಅಲ್ಲಿ ಆವಿರ್ಭಾವ ಆಗ್ತಾರೆ ಅಂತೆ. ವೇದವ್ಯಾಸ ದೇವರು ಬಂದು ಹೇಳ್ತಾರೆ, ಇವರು ಯಾರೂ ಕೂಡ ನೀವು ಹೇಳಿದಂತೆ ತಪ್ಪು ಕ್ರಮಗಳಿಂದಾಗಿ ಹುಟ್ಟಿದವರಲ್ಲ, ಇವರೆಲ್ಲರೂ ಕೂಡ ಪಾಂಡು ಮಹಾರಾಜನ ಮಕ್ಕಳೇ ಆಗಿದ್ದಾರೆ, ಕುಂತಿಯ ಮಕ್ಕಳೇ ಆಗಿದ್ದಾರೆ, ಮಾದ್ರಿಯ ಮಕ್ಕಳೇ ಆಗಿದ್ದಾರೆ, ಹಸ್ತಿನಾವತಿಯ ಉತ್ತರಾಧಿಕಾರಿಗಳು ಇವರು ಆಗೇ ಆಗ್ತಾರೆ. ಹಾಗಾಗಿ ಇವರನ್ನು ನೀವು ತಿರಸ್ಕಾರ ಮಾಡೋದು ಸರಿಯಲ್ಲ, ಇವರನ್ನು ಒಪ್ಪಿಕೊಳ್ಳಲೇಬೇಕು ಎಂಬುದಾಗಿ ವೇದವ್ಯಾಸ ದೇವರು ಹೇಳ್ತಾರೆ. ವೇದವ್ಯಾಸ ದೇವರ ಒಂದು ಮಾತಿಗೆ ಎಷ್ಟು ಆ ಕಾಲದಲ್ಲಿ ಬೆಲೆ ಇತ್ತು ಅಂತ ಹೇಳಿದ್ರೆ, ಹೇಗೆ ಇವತ್ತು ನಾವು ಸುಪ್ರೀಂ ಕೋರ್ಟ್ ಅಂತ ಹೇಳ್ತೇವಲ್ಲ, ವೇದವ್ಯಾಸ ದೇವರು ಒಂದು ಮಾತನ್ನು ಆ ಕಾಲದಲ್ಲಿ ಹೇಳಿದರೆ ಅದಕ್ಕೆ ಎದುರಾಡುವಂತಹ ಯಾವ ವ್ಯಕ್ತಿಗಳು ಕೂಡ ಇರಲಿಲ್ಲ ಅಂತೆ. ಹಾಗಾಗಿ ವೇದವ್ಯಾಸ ದೇವರು ಬಂದು ಹೇಳಿದರು. ವೇದವ್ಯಾಸ ದೇವರು ಹೇಳಿದ ತಕ್ಷಣ ಎಲ್ಲರೂ ಕೂಡ ಒಪ್ಕೊಂಡ್ರು ಅಂತೆ. ದುರ್ಯೋಧನನ್ನು ಒಪ್ಪಿಕೊಂಡ, ಎಲ್ಲರೂ ಕೂಡ ಒಪ್ಪಿಕೊಂಡ್ರು. ಸರಿ ಅಂತ ಅಂದಿನಿಂದಾಗಿ ಪಾಂಡವರು ಅರಮನೆಯಲ್ಲಿ ಬೆಳೆಯಲಿಕ್ಕೆ ಶುರು ಮಾಡಿದರು. ಹೀಗೆ ತಮ್ಮ ಬಾಲ್ಯದಲ್ಲಿ ಅನೇಕ ರೀತಿಯಾದಂತಹ ಆಟ ಪಾಠ ಎಲ್ಲವೂ ಕೂಡ ಮಾಡ್ತಾಯಿದ್ರು. ಪಾಂಡವರು ಕೌರವರು ಎಲ್ಲರೂ ಕೂಡ ಸೇರಿಕೊಂಡು ಅದರಲ್ಲಿ ಸಾಮಾನ್ಯವಾಗಿ ಸಹಜವಾಗಿಯೇ ಭೀಮಸೇನನಿಗೆ ಎತ್ತಿದ ಕೈ. ಭೀಮಸೇನ ಎಲ್ಲರನ್ನೂ ಕೂಡ ಎತ್ತಿಕೊಂಡು ಒಂದೇ ಬಾರಿಗೆ ಮರದಿಂದ ಕೆಳಗಡೆ ಹಾರ್ತಾ ಇದ್ದ, ಜಲಾಶಯಕ್ಕೆ ಹಾರ್ತಾ ಇದ್ದ. ಹೀಗೆ ವಿಚಿತ್ರವಾದಂತಹ ತನ್ನ ಮಹಿಮೆಯನ್ನು, ಪರಾಕ್ರಮವನ್ನು ಚಿಕ್ಕ ವಯಸ್ಸಿನಲ್ಲಿ ತೋರಿಸ್ತಾ ಇದ್ದ. ಹೀಗೆ ಅನೇಕ ವರ್ಷಗಳಾಯಿತು. ಅನೇಕ ವರ್ಷಗಳಾದ ಮೇಲೆ ಮುಂದೆ ಭಾರತದಲ್ಲಿ ದ್ರೋಣಾಚಾರ್ಯ ಚರಿತ್ರೆಯನ್ನು ಹೇಳ್ತಾರೆ. ದ್ರೋಣಾಚಾರ್ಯರು ಒಳ್ಳೆಯ ಜ್ಞಾನಿಗಳು. ಅವರು ಒಂದು ತೀರ್ಮಾನವನ್ನು ಮಾಡಿದರು, ನಾನು ನನ್ನ ಜೀವನವನ್ನು ಶಿಲೋಂಚ ವೃತ್ತಿಯಿಂದ ಮಾಡ್ತೇನೆ ಅಂತ. ಏನು ಶಿಲೋಂಚ ವೃತ್ತಿ ಅಂತ ಹೇಳಿದರೆ, ಈ ಮಳೆಗಾಲ ಎಲ್ಲ ಮುಗಿದ ಮೇಲೆ ರಾಶಿ ಹಾಕ್ತಾರೆ ಹೊಲದಲ್ಲಿ. ರಾಶಿ ಹಾಕಿದ ಮೇಲೆ ಎಲ್ಲವನ್ನು ಕೂಡ ಬಳೆದುಕೊಂಡು ಹೋಗಿಬಿಡ್ತಾರೆ. ರೈತರೆಲ್ಲ ತಮ್ಮ ತಮ್ಮ ವ್ಯಾಪಾರ ಒಂದು ಗಂಟು ಮೂಟೆಯೆಲ್ಲ ಕಟ್ಟಿಕೊಂಡು ಅದನ್ನು ಹೋಗಿ ಮಾರ್ತಾರೆ. ಆ ಸಂದರ್ಭದಲ್ಲಿ ನೆಲದಲ್ಲಿ ಬಿದ್ದಿರುವಂತಹ ಏನೋ ಚಿಕ್ಕ ಚಿಕ್ಕ ಒಂದೊಂದು ಎರಡು ಕಾಳ ಬಿದ್ದಿರ್ತಾವಲ್ಲ, ಅದನ್ನು ಹೆಕ್ಕಿಕೊಂಡು ಬಂದು ಜೀವನ ಮಾಡ್ತಾ ಇದ್ದಂಥವ್ರು ಯಾರು? ದ್ರೋಣಾಚಾರ್ಯರು. ಅದಕ್ಕೆ ಶಿಲೋಂಚ ವೃತ್ತಿ ಅಂತ, ಶ್ರೇಷ್ಠ ವೃತ್ತಿ ಅಂತ ಹೆಸರು. ಮಾಡೋದು ತುಂಬ ಕಷ್ಟ. ಅದನ್ನು ಮಾಡಿಕೊಂಡು ಜೀವನ ಮಾಡ್ತಾಯಿದ್ರು. ಒಂದು ಪ್ರತಿಜ್ಞೆ ಮಾಡಿದರು, ನಾನು ಯಾರ ಹತ್ತಿರನೂ ಕೂಡ ಹೋಗಿ ದೇಹಿ ಅಂತ ಬೇಡೋದಿಲ್ಲ, ಶಿಲೋಂಚ ವೃತ್ತಿಯಿಂದಲೇ ಎಷ್ಟೇ ಕಷ್ಟವಾದರೂ ಪರವಾಗಿಲ್ಲ ಜೀವನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದರು. ಅವರ ಮನೆಯಲ್ಲಿ ಇತ್ತು ಅಂತ ಹೇಳಿದರೆ, ಈ ಹಸ್ತಿನಾವತಿ ಹತ್ತಿರದಲ್ಲಿನೇ ಅವ್ರ ಮನೆ ಇತ್ತು ಅಂತೆ. ಪ್ರತಿನಿತ್ಯ ಈ ಪಾಂಡವರು, ಕೌರವರು ಮತ್ತು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯರು ಎಲ್ಲರೂ ಕೂಡ ಒಟ್ಟಿಗೆ ಆಟ ಆಡ್ತಾ ಇದ್ದರು. ಅವಾಗಿನ್ನೂ ದ್ರೋಣಾಚಾರ್ಯ ಗುರುಗಳಾಗಿದ್ದಿಲ್ಲ, ಹಾಗೆ ಆಟ ಆಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಮಕ್ಕಳು ಆಟ ಆಡಿ ಸುಸ್ತಾದ ಮೇಲೆ ಮನೆಗೆ ಹೋಗಿ ಏನಾದರೂ ಕುಡ್ಕೊಂಬರ್ತಾಯಿದ್ರು, ಹಾಲು ಇತ್ಯಾದಿ ಕುಡ್ಕೊಂಬರ್ತಾಯಿದ್ರು.
ಆವಾಗ ಪ್ರತಿನಿತ್ಯ ದುರ್ಯೋಧನ ಹೋಗ್ತಾ ಇದ್ದ, ಮನೆಗೆ ಹಾಲು ಕುಡಿದು ಬರ್ತಾ ಇದ್ದ. ಅಶ್ವತ್ಥಾಮನಿಗೆ ಕೇಳ್ತಾ, ನೀನು ಹಾಲು ಕುಡಿಯೋದಿಲ್ವಾ ಅಂತ. ಇಲ್ಲ, ನಾನು ಕುಡಿದು ಬರ್ತೇನೆ ಅಂತ ಮನೆಗೆ ಹೋದ. ಮನೆಗೆ ಹೋಗಿ ತನ್ನ ತಾಯಿ ಹತ್ರ ಕೇಳ್ತಾನೆ, ಅಮ್ಮ, ನನ್ನ ಸ್ನೇಹಿತರೆಲ್ಲರೂ ಕೂಡ ಹಾಲು ಕುಡಿತಾ ಇದ್ದರು, ನನಗೂ ಹಾಲು ಕೊಡು ಅಂತ. ದ್ರೋಣಾಚಾರ್ಯರು ಮಾಡ್ತಾ ಇದ್ದದ್ದು ಶಿಲೋಂಚ ವೃತ್ತಿ. ಹೊಲದಲ್ಲಿ ಬಿದ್ದಂತಹ ಯಾವುದೋ 4-6 ಕಾಳುಗಳನ್ನು ಆಯ್ದುಕೊಂಡು ಬಂದು ಊಟ ಮಾಡ್ತಾ ಇದ್ದರು. ಮನೆಯಲ್ಲಿ ಆಕಳಿಲ್ಲ, ಹಾಲು ಇಲ್ಲ, ಮೊಸರು ಇಲ್ಲ, ಏನೂ ಇಲ್ಲ. ಆದರೆ ಅಶ್ವತ್ಥಾಮಾಚಾರ್ಯನು ಸಣ್ಣ ಮಗು. ಅದಕ್ಕೋಸ್ಕರ ತಾಯಿ ಏನು ಮಾಡ್ತಾಳೆ, ಅಕ್ಕಿ ಹಿಟ್ಟನ್ನು ಕಲಿಸಿ ಇದನ್ನೇ ಹಾಲು ಅಂತ ಅಶ್ವತ್ಥಾಮಾಚಾರ್ಯ ಕೊಡ್ತಾಳೆ ಅಂತೆ. ಅಶ್ವತ್ಥಾಮಾಚಾರ್ಯರು ಅಲ್ಲಿ ತನಕ ಹಾಲನ್ನೇ ಕುಡಿದಿಲ್ಲ, ಇದೇ ಹಾಲು ಅಂತ ಕುಡಿತಾರಂತೆ. ಕುಡಿದು ಸಂತೋಷದಿಂದ ಬಂದು ಹೇಳ್ತಾರೆ, ದುರ್ಯೋಧನ, ನಾನು ಹಾಲು ಕುಡಿದೆ ಅಂತ. ಹೌದಾ ಅನ್ನೋ ಆಶ್ಚರ್ಯ ಆಗುತ್ತೆ. ದ್ರೋಣಾಚಾರ್ಯ ಹೇಗೆ ಹಾಲು ಕೊಡ್ಲಿಕ್ಕೆ ಸಾಧ್ಯ? ಮನೆಯಲ್ಲಿ ಒಂದು ಹಾಕಲಿಲ್ಲ, ಇನ್ನೊಬ್ರ ಹತ್ರ ಅವ್ರು ಕೇಳೋದಿಲ್ಲ, ಹೋಗಿ ಹೇಗೆ ಸಿಕ್ತು ಅಂತ ಆಶ್ಚರ್ಯ ಆಗುತ್ತೆ. ಸ್ವಲ್ಪ ದಿನ ಆಗುತ್ತೆ, ದುರ್ಯೋಧನನಿಗೆ ಬುದ್ಧಿ ಕೆಡುತ್ತೆ. ಅಶ್ವತ್ಥಾಮ, ಇವತ್ತು ನೀನು ನಿಮ್ಮ ಮನೆಗೆ ಹೋಗಬೇಡ, ನಮ್ಮ ಮನೆಗೆ ಬಾ, ನಿನಗೆ ಒಳ್ಳೆಯ ಹಾಲು ಕೊಡ್ತೇನೆ ಅಂತ ಮನೆಗೆ ಕರೆಸಿ ಅರಮನೆಯ ಒಳ್ಳೆಯ ಗಟ್ಟಿಯಾದಂತಹ ಹಾಲನ್ನು ಕೇಸರಿ ಹಾಕಿ ಕೊಡ್ತಾನೆ ಅಶ್ವತ್ಥಾಮಾಚಾರ್ಯರಿಗೆ. ಅಶ್ವತ್ಥಾಮಾಚಾರ್ಯರಿಗೆ ತಾಯಿಯ ಮೇಲೆ ವಿಪರೀತ ಸಿಟ್ಟು ಬರುತ್ತೆ ಅಂತೆ. ನೇರವಾಗಿ ಮನೆಗೆ ಬರ್ತಾರೆ, ಅಮ್ಮ ಹಾಲು ಕೊಡು ಅಂತ ಕೇಳ್ತಾರೆ. ತಾಯಿ ಯಥಾವತ್ತಾಗಿ ಅಕ್ಕಿ ಹಿಟ್ಟನ್ನು ಕಲಸಿ ನೀರನ್ನು ಹಾಕಿ ಹಾಲನ್ನು ಕೊಡ್ತಾಳೆ. ಕೊಟ್ಟ ತಕ್ಷಣವೇ ಸಿಟ್ಟಿನ ಬಿಸಾಕಿ, ಇಷ್ಟು ದಿವಸಗಳ ಕಾಲ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ನನಗೆ ಅಶ್ವತ್ಥಾಮ ನೀನು ಮೋಸ ಮಾಡ್ತಾ ಇದ್ದೀಯಾ, ಕನಿಷ್ಠ ಒಂದು ಹಾಲನ್ನು ಕೂಡ ನನಗೆ ಕೊಡ್ತಾ ಇಲ್ಲಲ್ಲ ಎಂಬುದಾಗಿ ತಾಯಿಗೆ ಬೈತಾನೆ. ಆವಾಗ ತಾಯಿಗೆ ತುಂಬ ದುಃಖ ಆಗುತ್ತೆ. ಇರುವ ಒಬ್ಬನೇ ಮಗನಿಗೆ ಅಶ್ವತ್ಥಾಮಾಚಾರ್ಯ ಕನಿಷ್ಠ ಹಾಲನ್ನು ಕೊಡುವಂತಹ ಯೋಗ್ಯತೆ ಕೂಡ ನಮಗೆ ಇಲ್ವಲ್ಲ ಅಂತ ತುಂಬ ಬೇಸರ ಆಗಿ ದ್ರೋಣಾಚಾರ್ಯರಿಗೆ ಹೇಳ್ತಾಳೆ, ದಯವಿಟ್ಟು ನೀನು ಏನು ಮಾಡ್ತೀರೋ ಗೊತ್ತಿಲ್ಲ, ಒಂದು ಹಸುವನ್ನು ತೆಗೆದುಕೊಂಡು ಬನ್ನಿ ನಮ್ಮ ಮನೆಗೆ ಅಂತ. ದ್ರೋಣಾಚಾರ್ಯರಿಗೆ ಚಿಂತೆಯಾಗುತ್ತೆ. ತಾವು ಪ್ರತಿಜ್ಞೆಯನ್ನು ಮಾಡಿದ್ದಾರೆ, ಶಿಲೋಂಚ ವೃತ್ತಿಯಲ್ಲೇ ಜೀವನ ಮಾಡ್ತೇನೆ ಅಂತ. ಆದರೆ ಶಿಲೋಂಚ ವೃತ್ತಿಯಲ್ಲಿ ಜೀವನ ಮಾಡೋದು ಎಷ್ಟೋ ಒಂದು ಪ್ರಧಾನ ಅಂಗವೋ, ಅಷ್ಟೇ ಪ್ರಧಾನವಾದಂತಹ ಅಂಗ ತನ್ನನ್ನು ನಂಬಿಕೊಂಡು ಇರುವಂತಹ ಹೆಂಡತಿ ಮಕ್ಕಳನ್ನು ಸಾಕಿ ಸಲಹುವುದು ಅಷ್ಟೇ ಪ್ರಧಾನ. ನಾವು ನಿನ್ನೆ ಕೇಳಿದಂತೆ ಅಪ್ಯ ಕಾರ್ಯಶತಂ ಕೃತ್ವ ಭರ್ತವ್ಯ ಮನುರಬ್ರವೀತ್ ಅಂತ ಮನು ಹೇಳಿದಂತೆ, ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರನ್ನೂ ಕೂಡ ಏನು ಮಾಡಿಯಾದರೂ ಕೂಡ ಅವ್ರನ್ನು ಸಾಕಲೇಬೇಕು, ಅದು ಮನುಷ್ಯನ ನಿಯಮ, ಗೃಹಸ್ಥನ ನಿಯಮ ಅಂತ ಹೇಳಿದ್ದಾನೆ ಮನುಸ್ಮೃತಿಯಲ್ಲಿ. ಹಾಗಾಗಿ ದ್ರೋಣಾಚಾರ್ಯರು ಕೂಡ ಅವರೇನು ಮಾಡ್ತಾರೆ, ಈಗ ನನಗೆ ಒಂದು ಆಕಳು ಬೇಕು, ಆಕಳು ತೆಗೆದುಕೊಳ್ಳುವಷ್ಟು ಖರೀದಿ ಮಾಡುವಷ್ಟು ದುಡ್ಡಿಲ್ಲ, ಯಾರ ಹತ್ರ ಆದರೂ ಹೋಗಿ ಕೇಳಬೇಕು, ಕೇಳಿದರೆ ನನ್ನ ಶಿಲೋಂಚ ವೃತ್ತಿ ಕೊನೆಯಾಗುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಕೊನೆಗೆ ಅವರೊಂದು ನಿಶ್ಚಯಕ್ಕೆ ಬರ್ತಾರೆ, ನಾನು ಬೇರೆಯವ್ರ ಹತ್ರ ಕೇಳಿದರೆ ಅದು ತಪ್ಪಾಗುತ್ತೆ, ಹಾಗಾಗಿ ನಾನು ನೇರವಾಗಿ ಪರಶುರಾಮ ದೇವರ ಬಳಿ ಹೋಗಿ ಕೇಳ್ತೇನೆ ಎಂಬುದಾಗಿ ಅವರು ತೀರ್ಮಾನ ಮಾಡ್ತಾರೆ. ಯಾಕೆಂದರೆ ಉಪನಿಷತ್ತು ಹೇಳುವಂತೆ, ಈಶಾವಾಸ್ಯ ಉಪನಿಷತ್ತು, ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಃ ಮಾಗ್ರದ ಕಸ್ಯ ಸಿದ್ಧನಂ ಎಂಬುದಾಗಿ ಉಪನಿಷತ್ತು ಹೇಳುವಂತಹ ಮಾತು. ಅಂದರೆ ಇಡೀ ಜಗತ್ತು ಅದು ಪರಮಾತ್ಮನ ಮನೆ. ಹಾಗಾಗಿ ಯಾರಿಗೂ ಕೂಡ ಇನ್ನೊಬ್ಬರಿಗೆ ಕೈ ಎತ್ತಿ ಕೊಡುವಷ್ಟು ಸಾಮರ್ಥ್ಯ ಇಲ್ಲ. ಹಾಗಾಗಿ ನಾವು ಕೇಳಿದರೆ ಪರಮಾತ್ಮನನ್ನೇ ಕೇಳಬೇಕು. ಕೇಳಿದರೆ ಎನ್ನ ಒಡೆಯನನ್ನು ಕೇಳುವೆ, ಬೇಡಿದರೆ ಎನ್ನ ಒಡೆಯನನ್ನು ಬೇಡುವೆ ಎಂಬುದಾಗಿ ದಾಸರು ಹೇಳಿದಂತೆ, ಕೇಳಿದರೆ ಪರಮಾತ್ಮನನ್ನು ಕೇಳಬೇಕು. ಯಾಕೆ? ಎಲ್ಲವೂ ಕೂಡ ಪರಮಾತ್ಮನದ್ದು. ಹಾಗಾಗಿ ಮಧ್ವಾಚಾರ್ಯರದಕ್ಕೆ ಭಾಷ್ಯವನ್ನು ಬರೀಬೇಕಾದರೆ ಅಥೋ ನಾಣ್ಯಂ ಪ್ರಯಾಚಯೇತ್ ಎಂಬುದಾಗಿ ಹೇಳ್ತಾರೆ. ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಕೇಳಬಾರದು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ದ್ರೋಣಾಚಾರ್ಯರು ಕೂಡ ನೇರವಾಗಿ ಪರಶುರಾಮ ದೇವರ ಬಳಿ ಹೋಗ್ತಾರೆ. ಹೀಗೆ ನನಗೆ ಹಸು ಬೇಕು ಮಗನಿಗೆ ಹಾಲು ಕುಡಿಸಲಿಕ್ಕೆ ಅಂತ ಕೇಳ್ತಾರೆ. ಆವಾಗ ಪರಶುರಾಮ ದೇವರು ಹೇಳ್ತಾರೆ, ನನ್ನ ಬಳಿ ಇದ್ದಂತಹ ಪರಶುರಾಮ ದೇವರು ಹೇಳ್ತಾರೆ, ನಾನು 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಸಮಗ್ರ ಭೂಮಿ ನನ್ನ ವಶವಾಗಿತ್ತು. ಸಮಗ್ರ ಭೂಮಿಗೆ ಏಕಚಕ್ರಾಧಿಪತಿ ಯಾರು? ನಾನಾಗಿದ್ದೆ. ಆದರೆ ನಾನೇನು ಮಾಡಿದೆ, ಸಮಗ್ರ ಭೂಮಿಯನ್ನು ಕೂಡ ಎಲ್ಲವನ್ನು ಕೂಡ ದಾನ ಮಾಡಿಬಿಟ್ಟಿದ್ದೇನೆ. ಹಾಗಾಗಿ ಇವತ್ತು ನನ್ನ ಹತ್ತಿರ ಏನೂ ಇಲ್ಲ, ಇರೋದೇನು ಈ ದೇಹ ಮಾತ್ರ. ಹಾಗಾಗಿ ನೀನು ಒಪ್ಪಿಕೊಳ್ಳುತ್ತೀಯ ಅಂತ ಹೇಳಿದ್ರೆ ನಾನು ನಿನ್ನ ಮನೆಯ ಸೇವಕನಾಗಿ ಇರುತ್ತೇನೆ ಎಂಬುದಾಗಿ ಪರಶುರಾಮ ದೇವರು ಹೇಳ್ತಾರೆ ದ್ರೋಣಾಚಾರ್ಯರಿಗೆ. ದ್ರೋಣಾಚಾರ್ಯರು ಹೇಳ್ತಾರೆ, ನೀನು ಇಡೀ ಜಗತ್ತಿನ ಒಡೆಯನಾದಂತಹ ನಿನ್ನನ್ನು ನನ್ನ ಮನೆಯ ಸೇವಕ ಅಂತ ಮಾಡಿಕೊಂಡ್ರೆ ಅದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ, ನನಗೆ ಬೇಡ ಅಂತ ಹೇಳ್ತಾರೆ.
ಹಾಗಾದ್ರೆ ಏನು ಮಾಡೋದು ಅಂತ. ಅದಕ್ಕೆ ದ್ರೋಣಾಚಾರ್ಯರು ಹೇಳ್ತಾರೆ, ನಿನ್ನ ಬಳಿ ನೀನು ಸರ್ವಜ್ಞ, ನಿನ್ನ ಬಳಿ ಶಾಸ್ತ್ರಜ್ಞಾನ ಇದೆ, ಶಸ್ತ್ರಜ್ಞಾನ ಎರಡೂ ಇದೆ, ಹಾಗಾಗಿ ಅವೆರಡನ್ನೂ ಕೂಡ ನನಗೆ ಉಪದೇಶ ಮಾಡುವಂತ ದ್ರೋಣಾಚಾರ್ಯ ಪ್ರಾರ್ಥನೆ ಮಾಡ್ತಾರೆ. ಆ ರೀತಿಯಾಗಿ ಪರಶುರಾಮ ದೇವರು ತಾವು ಶಸ್ತ್ರವಿದ್ಯೆ ಮತ್ತು ಶಾಸ್ತ್ರವಿದ್ಯೆ ಎರಡನ್ನೂ ಕೂಡ ಆ ದ್ರೋಣಾಚಾರ್ಯರಿಗೆ ಉಪದೇಶವನ್ನು ಮಾಡ್ತಾರೆ. ಅನೇಕ ದಿನಗಳ ಕಾಲ ಅಧ್ಯಯನವನ್ನು ಮಾಡಿ 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 ದ್ರೋಣಾಚಾರ್ಯರು ಆಗಿನ ಕಾಲದ ಅತ್ಯಂತ ಶ್ರೇಷ್ಠ ಜ್ಞಾನಿಯಾಗಿ ತಾವು ಬದಲಾವಣೆ ಕಾಣ್ತಾರೆ. ಈ ರೀತಿಯಾಗಿ ಆಯಿತು. ಕೊನೆಗೆ ದ್ರೋಣಾಚಾರ್ಯ ನೆನಪಾಗುತ್ತೆ ಅಂತೆ, ನಾನು ಬಂದಿದ್ದ್ಯಾತಕ್ಕೋಸ್ಕರ ಇಲ್ಲಿ ಮಗನಿಗೆ ಹಾಲು ಕುಡಿಲಿಕ್ಕೆ ಆಕಳು ತರಬೇಕು ಅಂತ. ಮಾಡಿದ್ದೇನು, ಜ್ಞಾನಾರ್ಜನೆ ಮಾಡಿದ್ದೀನಿ. ಸರಿ, ಜ್ಞಾನಾರ್ಜನೆ ಅದರಿಂದ ನಷ್ಟ ಏನೂ ಇಲ್ಲ, ಆದರೆ ನನ್ನ ಮಗನಿಗೆ ಹಾಲನ್ನು ಕೊಡುತ್ತಾ ಇದ್ದು ಜ್ಞಾನ ಕೊಡೋದಿಲ್ಲ. ಹಾಲು ಕೊಡೋದು ಆಕಳೇ ಕೊಡಬೇಕು. ಹಾಗಂತ ಅವನೇನು ಮಾಡ್ತಾನೆ, ನನ್ನ ಸ್ನೇಹಿತನಾದಂತಹ ದೃಪದ ಇಲ್ಲೇ ಹತ್ತಿರದಲ್ಲಿ ಇದ್ದಾನೆ, ಅವನ ಹತ್ರ ಹೋಗಿ ಕೇಳೋಣ ಅಂತ. ಯಾಕೆ ಅಂದರೆ ಪಿತುಶಿಷ್ಯೋ ಹಿ ಆತ್ಮಶಿಷ್ಯ ಅಂತ ಒಂದು ನಿಯಮ. ತಂದೆಯ ಶಿಷ್ಯ ಮಗನಿಗೂ ಕೂಡ ಶಿಷ್ಯ ಇದ್ದಂತೆ. ಹಾಗಾಗಿ ದೃಪದ ದ್ರೋಣಾಚಾರ್ಯರ ತಂದೆಯ ಶಿಷ್ಯ, ಹಾಗಾಗಿ ನನಗೂ ಕೂಡ ಶಿಷ್ಯ ಇದ್ದಂತೆ, ಸ್ನೇಹಿತ. ದೃಪದ ದೊಡ್ಡ ಮಹಾರಾಜ, ಒಂದು ಆಕಳು ಕೊಡಲಿಕ್ಕೆ ಆಗೋದಿಲ್ಲ, ಅವನ ಹತ್ರ ಹೋಗಿ ಕೇಳೋಣ ಅಂತ ಹೋಗಿ ಕೇಳ್ತಾನೆ, ಈ ರೀತಿಯಾಗಿ ನನಗೊಂದು ಆಕಳು ಕೊಡು ಅಂತ. ಆವಾಗ ವಾಸ್ತವಿಕವಾಗಿ ಏನಾಗಿತ್ತು ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನಲ್ಲಿ ಇಬ್ಬರು ಅಧ್ಯಯನ ಮಾಡ್ತಾ ಇದ್ರು. ಆವಾಗ ದೃಪದ ಒಂದು ಮಾತು ಕೊಟ್ಟಿರ್ತಾನೆ ಅಂತೆ, ನಿನಗೇನಾದರೂ ಸಂಕಷ್ಟ ಬಂದರೆ ದ್ರೋಣಾಚಾರ್ಯ, ನಿನಗೇನಾದರೂ ಕಷ್ಟ ಬಂದರೆ ನನ್ನ ಹತ್ರ ಬಾ, ನಾನು ನಿನಗೆ ಅರ್ಧ ರಾಜ್ಯವನ್ನೇ ಕೊಟ್ಟುಬಿಡ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ. ಈಗ ಬಂದು ಕೇಳ್ತಾ ಇರೋದು ಅರ್ಧ ರಾಜ್ಯ ಅಲ್ಲ, ಕೇವಲ ಒಂದು ಆಕಳನ್ನು ಕೇಳಿದರೂ ಕೂಡ ದೃಪದ ಹೇಳುವಂತಹ ಮಾತು, ಯಾರು ನೀನು, ನನಗೆ ನಿನ್ನ ಪರಿಚಯವೇ ಇಲ್ಲ ಅಂತ ಖಡಾಖಂಡಿತವಾಗಿ ಮುಖಕ್ಕೆ ಹೊಡೆದ ರೀತಿಯಾಗಿ ಹೇಳಿಬಿಡ್ತಾನೆ ಅಂತೆ. ದ್ರೋಣಾಚಾರ್ಯ ಹೇಳ್ತಾರೆ, ಹೀಗೆ ನಾನು ನಿನ್ನ ಸ್ನೇಹಿತ, ನನ್ನ ತಂದೆ, ನಿನ್ನ ಗುರುಗಳು, ಹಾಗೆ ಎಲ್ಲವನ್ನು ಹೇಳಿದರೂ ಕೂಡ, ಎಲ್ಲವೂ ನೆನಪಿದ್ದರೂ ಕೂಡ ದೃಪದ ಮಹಾರಾಜ ಅಹಂಕಾರದಿಂದಾಗಿ ಯಾವುದೂ ಕೂಡ ನನಗೆ ನೆನಪೇ ಇಲ್ಲ, ಬೇಕಿದ್ದರೆ ಒಂದು ಹೊತ್ತಿನ ಊಟ ಹಾಕ್ತೇನೆ, ಊಟ ಮಾಡ್ಕೊಂಡು ಹೋಗು, ಆಕಳು ಕೊಡೋದಿಲ್ಲ ಅಂತ ಭಿಕ್ಷುಕರ ರೀತಿಯಲ್ಲಿ ದ್ರೋಣಾಚಾರ್ಯ ನೋಡಿಬಿಡ್ತಾನೆ ದೃಪದ ಮಹಾರಾಜ. ಅದರಿಂದಾಗಿ ಅವನಿಗೆ ತುಂಬ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಅದೇ ಅವಮಾನದಿಂದಾಗಿ ತಮ್ಮ ಮನೆಗೆ ಬರ್ತಾರೆ. ಮನೆಗೆ ಬಂದು ಅವರೇ ಮಾಡ್ತಾರೆ, ಒಂದು ತೀರ್ಮಾನವನ್ನು ಮಾಡ್ತಾರೆ. ಏನಂತ, ನನ್ನ ಬಳಿ ಪರಶುರಾಮ ದೇವರು ಉಪದೇಶ ಮಾಡಿದಂತಹ ಶಾಸ್ತ್ರವಿದ್ಯೆ ಶಸ್ತ್ರವಿದ್ಯೆ ಎರಡೂ ಇದೆ, ಅದನ್ನು ಯಾರಿಗಾದರೂ ಉಪದೇಶ ಮಾಡಿ ಅದರಿಂದಾಗಿ ಉಪಜೀವನ ಮಾಡೋಣ ಅಂತ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿ ತಾವೇನು ಮಾಡ್ತಾರೆ, ನೇರವಾಗಿ ಹಸ್ತಿನಾವತಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರು ತೀರ್ಮಾನ ಮಾಡ್ತಾರೆ, ಶಿಷ್ಯರಿಂದಾಗಿ ಸಂಪತ್ತನ್ನು ಪಡೆದರೆ ಅದು ತಪ್ಪಲ್ಲ ಅಂತ. ಆ ರೀತಿಯಾಗಿ ತಾವೇ ಒಂದು ತೀರ್ಮಾನಕ್ಕೆ ಬಂದು ನೇರವಾಗಿ ಹಸ್ತಿನಾವತಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಏನಾಗಿತ್ತು, ಹಸ್ತಿನಾವತಿಯ ಹೊರಗಡೆ ಒಂದು ಪಾಳು ಬಾವಿ ಇರುತ್ತೆ. ಅಲ್ಲಿ ಪಾಂಡವರು ಕೌರವರು ಆಟ ಆಡ್ತಾ ಇರ್ತಾರೆ. ಆಟ ಆಡಬೇಕಾದ್ರೆ ಒಬ್ಬರ ಉಂಗುರ ಅಲ್ಲಿ ಬಿದ್ದುಬಿಟ್ಟಿರುತ್ತೆ ಬಾವಿಯಲ್ಲಿ. ತುಂಬ ಪ್ರಯತ್ನ ಮಾಡ್ತಾರೆ, ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಉಂಗುರ ಮೇಲೆತ್ತಲಿಕ್ಕೆ ಆಗೋದಿಲ್ಲ. ಯಾವುದೋ ಸಾಮಾನ್ಯ ಉಂಗುರ ಆಗಿದ್ದರೆ ಬಿಟ್ಬಿಡ್ತಾ ಇದ್ರು, ಅದೇದು ರಾಜ ಮುದ್ರಿಕೆ ಇರುವಂತಹ ಉಂಗುರ, ಹಾಗಾಗಿ ಹಾಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತುಂಬ ಕಷ್ಟಪಡ್ತಾ ಇರ್ತಾರೆ. ದ್ರೋಣಾಚಾರ್ಯ ಬರ್ತಾರೆ, ಏನಾಯಿತು ಮಕ್ಕಳೇ ಅಂತ ಕೇಳ್ತಾರೆ. ಹೀಗೆ ಉಂಗುರ ಬಿದ್ದಿದೆ ಅಂತ. ತಕ್ಷಣದಲ್ಲಿ ಅಲ್ಲಿಂದ ಹುಲ್ಲು ಬೆಳೆದಿರುತ್ತೆ, ಹುಲ್ಲನ್ನು ಕಿತ್ತಿ ಅದರಲ್ಲಿ ಅಸ್ತ್ರದ ಅಭಿಮಂತ್ರಣೆಯನ್ನು ಮಾಡಿ ನೇರವಾಗಿ ಹಾಕ್ತಾರೆ. ಹಾಕಿದ್ದು 3 ಇಂಚಿರುವಂತಹ ಸಣ್ಣ ಹುಲ್ಲು. ಆ ಹುಲ್ಲು ಆ ಬಾವಿಗೆ ಇಳಿದು ನೇರವಾಗಿ ಅದರ ಮೂಲಕ ಉಂಗುರ ಮೇಲೆದ್ದು ಬರುತ್ತೆ ಅಂತೆ. ಅಂತಹ ದಿವ್ಯವಾದಂತಹ ಅವರ ಚಾತುರ್ಯವನ್ನು ನೋಡಿ ತುಂಬ ಆಶ್ಚರ್ಯ ಆಗುತ್ತೆ. ಅವರೆಲ್ಲರೂ ಕೂಡ ನೇರವಾಗಿ ಒಂದು ಭೀಷ್ಮಾಚಾರ್ಯ ಹತ್ರ ಹೇಳ್ತಾರೆ ಅಂತೆ, ಈ ರೀತಿಯಾಗಿ ಯಾರೊಬ್ಬ ವಯಸ್ಸಾದಂಥ ವ್ಯಕ್ತಿ ಬಂದ, ಈ ರೀತಿಯಾಗಿ ಮಾಡಿದ್ದಾನೆ ಅಂತ ಹೇಳ್ತಾರೆ. ಆವಾಗ ಭೀಷ್ಮಾಚಾರ್ಯರಿಗೆ ಗೊತ್ತಾಗುತ್ತೆ, ಈ ರೀತಿಯಾದಂತಹ ಮಾಡಲಿಕ್ಕೆ ಇರುವಂತಹ ಸಾಮರ್ಥ್ಯ ಇರೋದು ಕೇವಲ ದ್ರೋಣಾಚಾರ್ಯರಿಗೆ ಮಾತ್ರ, ಹಾಗಾಗಿ ದ್ರೋಣಾಚಾರ್ಯರೇ ಆಗಿರಬೇಕು ಅಂತ ಅವರನ್ನು ತಮ್ಮ ಅರಮನೆಗೆ ಕರೆಸ್ತಾರೆ. ಕರೆಸಿ ಹೇಳ್ತಾರೆ, ದ್ರೋಣಾಚಾರ್ಯರೇ, ಈ ರಾಜ್ಯ ಎಲ್ಲ ನಿಮ್ಮದೇ, ನೀವು ಇಲ್ಲಿ ಎಲ್ಲಿ ಬೇಕಾದರೂ ಇರಬಹುದು, ಅರಮನೆಯಲ್ಲಿ ಬೇಕಾದರೆ ಇರಿ, ನಿಮಗೆ ಏನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ, ನೀವು ಇಲ್ಲೇ ಇದ್ದುಕೊಂಡು ನಮಗೆ ಎಲ್ಲ ರೀತಿಯಂಥ ಪಾಠವನ್ನು ಹೇಳಿಕೊಡಬೇಕು ನಮ್ಮ ಮಕ್ಕಳಿಗೆ ಅಂತ ಹೇಳ್ತಾರೆ. ದೃಪದ ಮಹಾರಾಜ ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತ ಹೇಳಿದವಂಥವನು ಬೇಕಿದ್ದರೆ ಒಂದು ಹೊತ್ತು ಊಟ ಮಾಡ್ಕೊಂಡು ಹೋಗು, ನಿನಗೇನು ಕೊಡೋದಿಲ್ಲ ಅಂತ ಹೇಳಿದ. ಅದೇ ಭೀಷ್ಮಾಚಾರ್ಯರು
ಸಮಸ್ತ ರಾಜ್ಯವೇ ನಿಮ್ಮದು, ಏನು ಬೇಕಾದರೂ ಮಾಡಿಕೊಳ್ಳಿ, ಒಟ್ಟಿನಲ್ಲಿ ನಮಗೆ ವಿದ್ಯೆಯನ್ನು ಹೇಳಿಕೊಡು ಎಂಬುದಾಗಿ ಹೇಳಿದರು. ಇದು ನಿಜವಾದಂತಹ ವಿದ್ಯೆಗಿರುವಂತಹ ಮಹತ್ವ. ಆ ವಿದ್ಯೆಯ ಮಹತ್ವ ಯಾರಿಗೆ ಗೊತ್ತಿತ್ತು? ಭೀಷ್ಮಾಚಾರ್ಯರಿಗೆ ಗೊತ್ತಿತ್ತು. ಯಾಕೆಂದರೆ ಕೂಡ ಅವರು ತಮ್ಮ ಜೀವನದ 500 ವರ್ಷಗಳನ್ನು ಕೇವಲ ಅಧ್ಯಯನಕ್ಕೋಸ್ಕರಂತೆ ಮೀಸಲಿಟ್ಟಂತಹ ದೊಡ್ಡ ಜ್ಞಾನಿಗಳು. ಹಾಗಾಗಿ ಜ್ಞಾನದ ಮಹತ್ವ, ವಿದ್ಯೆಯ ಮಹತ್ವ ಏನು ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ದ್ರೋಣಾಚಾರ್ಯರಿಗೆ ಆ ರೀತಿಯಾದಂಥ ಒಳ್ಳೆ ಮರ್ಯಾದೆಯನ್ನು ಮಾಡ್ತಾರೆ. ಸರಿ, ಅದು ಕಲಿಸಲಿಕ್ಕೆ ನೀವು ಶುರು ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ದ್ರೋಣಾಚಾರ್ಯ ಒಪ್ಕೊಳ್ಳೋದಿಲ್ಲ, ಅದು ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ. ಯಾಕೆ ಅಂದರೆ ಈಗಾಗಲೇ ಏನಾಗ್ಬಿಟ್ಟಿತ್ತು, ಕೃಪಾಚಾರ್ಯರು ಅಂದರೆ ದ್ರೋಣಾಚಾರ್ಯರ ಹೆಂಡತಿಯ ಅಣ್ಣ, ಕೃಪಿಯ ಅಣ್ಣ, ಅವರು ಪಾಠ ಮಾಡ್ತಾಯಿದ್ರು ಪಾಂಡವರಿಗೆ ಮತ್ತು ಕೌರವರಿಗೆ. ದ್ರೋಣಾಚಾರ್ಯ ಹೇಳ್ತಾರೆ, ಈಗಾಗಲೇ ಕೃಪಾಚಾರ್ಯರು ನಿಮ್ಮ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ, ಪಾಂಡವರಿಗೆ ಕೌರವರಿಗೆ. ಹಾಗಾಗಿ ನಾನು ಒಂದು ವೇಳೆ ಮತ್ತೆ ಅಧ್ಯಾಪಕನಾಗಿ ಬಂದು ಪಾಠ ಮಾಡಲಿಕ್ಕೆ ಶುರು ಮಾಡಿದರೆ ಅದರಿಂದಾಗಿ ಏನಾಗುತ್ತೆ, ಅವರಿಗೆ ಬೇಸರ ಆಗುತ್ತೆ. ಹಾಗಾಗಿ ನಾನು ಪಾಠ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾರೆ ಅಂತೆ. ಆವಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಅದ್ಯಾವುದೂ ಸಾಧ್ಯವೇ ಇಲ್ಲ, ಕೃಪಾಚಾರ್ಯರಿಗೆ ಬೇಸರ ಆಗೋದೇ ಇಲ್ಲ. ಯಾಕೆಂದರೆ ಅವರು ನಿಮ್ಮ ಭಾವನೆ ಆಗಿದ್ದಾರೆ. ಹಾಗಾಗಿ ನೀವು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ, ನೀವು ಬಂದು ಹೇಳಲೇಬೇಕು. ನಿಮ್ಮಂತಹ ಶ್ರೇಷ್ಠ ಜ್ಞಾನಿಗಳು ಸಿಕ್ಕಿರೋದೇ ನಮಗೆ ಪುಣ್ಯ ಎಂಬುದಾಗಿ ಪರಿಪರಿಯಾಗಿ ಅವರನ್ನು ಬೇಡಿದಾಗ ಸರಿ ಅಂತ ಅವರೇನು ಮಾಡ್ತಾರೆ, ಮಾಡಲಿಕ್ಕೆ ಒಪ್ಕೊಳ್ತಾರೆ. ಆದರೆ ಒಂದು ಕಂಡೀಷನ್ ಹಾಕ್ತಾರೆ. ನಾನು ಇಷ್ಟು ವರ್ಷಗಳ ಕಾಲ ಶಿಲೋಂಚ ವೃತ್ತಿಯಿಂದಾಗಿ ಅತ್ಯಂತ ಧರ್ಮದ ಮಾರ್ಗದಲ್ಲಿ ಜೀವನವನ್ನು ಮಾಡಿದಂತಹ ವ್ಯಕ್ತಿ, ನನಗೆ ನಿಮ್ಮ ಅರಮನೆಯ ವೈಭೋಗ ಅದು ಇದು ಏನೂ ಬೇಡ, ಒಳ್ಳೆ ಧಾರ್ಮಿಕ ರೀತಿಯಲ್ಲಿ ಧರ್ಮಾಚರಣೆಗಳನ್ನು ಮಾಡಿಕೊಂಡು ವ್ಯವಸ್ಥೆ ಆಗುವಂತೆ ಜೀವನ ಮಾಡುವಂತೆ ನೀವು ನನಗೆ ವ್ಯವಸ್ಥೆ ಮಾಡಿಕೊಡಬೇಕು, ಅನುಕೂಲ ಮಾಡಿಕೊಡಬೇಕು. ಅಷ್ಟು ಮಾಡಿದರೆ ಸಾಕು, ನನಗೆ ಬೇರೆ ಯಾವ ರಾಜ ವೈಭೋಗ, ರಾಜಗುರುವಿನ ವೈಭೋಗ ಯಾವುದು ಬೇಡ ಎಂಬುದಾಗಿ ಖಂಡಿತವಾಗಿ ಎಲ್ಲವನ್ನು ಕೂಡ ನಿರಾಕರಣೆ ಮಾಡ್ತಾರೆ ದ್ರೋಣಾಚಾರ್ಯರು. ಸರಿ ಅಂತ ಅಂದಿನಿಂದಾಗಿ ಕೌರವರ ಮತ್ತು ಪಾಂಡವರ ವಿದ್ಯಾಭ್ಯಾಸ, ಶಸ್ತ್ರಾಭ್ಯಾಸ ಅದು ದ್ರೋಣಾಚಾರ್ಯರ ಹತ್ತಿರ ಪ್ರಾರಂಭ ಆಗುತ್ತೆ. ಹೀಗೆ ಅನೇಕ ದಿನಗಳ ಕಾಲ ಆಗುತ್ತೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಅರ್ಜುನನ ಮೇಲೆ ವಿಶೇಷವಾದಂಥ ಪ್ರೀತಿ ಯಾರಿಗೆ? ದ್ರೋಣಾಚಾರ್ಯರಿಗೆ ಅಂತ. ವಾಸ್ತವಿಕವಾಗಿ ಅರ್ಜುನನಿಗಿಂತ ಮಹಾಪರಾಕ್ರಮಶಾಲಿ ಭೀಮಸೇನ ದೇವರು. ಆದರೆ ಭೀಮಸೇನ ದೇವರು ದ್ರೋಣಾಚಾರ್ಯರು ಏನು ಹೇಳಿದ್ರು ಕೂಡ ಒಂದು ಹೆಜ್ಜೆ ಹಿಂದೆ ಬರ್ತಾ ಇದ್ರು ಅಂತೆ. ಅಸ್ತ್ರವನ್ನು ಉಪದೇಶ ಮಾಡ್ತೀನಿ ಬಾ ಭೀಮಸೇನ ಅಂತ ಹೇಳಿದ್ರೆ ನಾನು ಬರೋದಿಲ್ಲ ಅಂತ. ಆವಾಗ ನೇರವಾಗಿ ಮುಂದೆ ಹೋಗ್ತಾ ಇದ್ದದ್ದು ಅರ್ಜುನ. ಹೀಗೆ ಅರ್ಜುನ ತುಂಬ ಪ್ರೀತಿಪಾತ್ರ ಶಿಷ್ಯ ಆದ. ಭೀಮಸೇನ ದೇವರು ಯಾಕೆ ಮುಂದೆ ಹೋಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಭೀಮಸೇನ ದೇವರು ಸಾಕ್ಷಾತ್ ವಾಯುದೇವರ ಅವತಾರ, ರುಜು ದೇವತೆ. ಅವರ ಒಂದು ಪ್ರತಿಜ್ಞೆ, ಅವರ ಕರ್ತವ್ಯವೂ ಹೌದು, ಪರಮಾತ್ಮನೊಬ್ಬನನ್ನು ಬಿಟ್ಟು ಬೇರೆ ಯಾವ ದೇವತೆಗೂ ಕೂಡ ನಾನು ಕೈ ಮುಗಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದರು. ಇವಾಗ ಅವರು ಬಂದು ಶಸ್ತ್ರಾಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ, ಅಸ್ತ್ರ ಪ್ರಯೋಗ ಮಾಡಬೇಕು ಅಂತ ಹೇಳಿದ್ರೆ ಒಂದೊಂದು ಅಸ್ತ್ರ ಅಂತ ಇರುತ್ತೆ. ಆಗ್ನೇಯಾಸ್ತ್ರ, ವಾಯುವ್ಯಾಸ್ತ್ರ, ವರುಣಾಸ್ತ್ರ ಮುಂತಾದ ಅಸ್ತ್ರಗಳಿರುತ್ತೆ. ಆ ಅಸ್ತ್ರಕ್ಕೆ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಉದಾಹರಣೆಗೆ ವಾರುಣಾಸ್ತ್ರಕ್ಕೆ ವರುಣ ಅಭಿಮಾನಿ ದೇವತೆ. ವಾರುಣಾಸ್ತ್ರ ಪ್ರಯೋಗ ಮಾಡಬೇಕು ಅಂತ ಹೇಳಿದರೆ ವರುಣನಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ದಯವಿಟ್ಟು ಬಂದು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಭೀಮಸೇನ ದೇವರು ಸಾಕ್ಷಾತ್ ವಾಯುದೇವರು, ವರುಣ ಅವರಿಗಿಂತ ತಾರತಮ್ಯದಲ್ಲಿ ಕೆಳಗಿರುವಂತಹ ವ್ಯಕ್ತಿ. ಹಾಗಾಗಿ ಅಂತಹ ವರುಣನಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭೀಮಸೇನ ದೇವರು ಯಾವ ಅಸ್ತ್ರವನ್ನು ಕೂಡ ಅವರು ಕಲೀಲೇ ಇಲ್ಲ ಅಂತೆ. ಕೇವಲ ತಮ್ಮ ಬಾಹುಬಲದಿಂದಾಗಿ, ಭುಜ ಬಲದಿಂದಾಗಿ, ತಮ್ಮ ಗದೆಯಿಂದಾಗಿ ಎಲ್ಲರನ್ನು ಕೂಡ ಗೆಲ್ತಾ ಹೊರಟಂಥವರದು ಅವರು ಭೀಮಸೇನ ದೇವರು. ಕೊನೆಯಲ್ಲಿ ಎಲ್ಲಿ ತನಕ ಅಂತ ಹೇಳಿದರೆ, ಕೊನೆಗೆ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ನಾರಾಯಣಾಸ್ತ್ರನ ಪ್ರಯೋಗ ಮಾಡ್ತಾರೆ. ನಾರಾಯಣಾಸ್ತ್ರ ಪ್ರಯೋಗ ಮಾಡಿದಾಗ ಅದು ಎಲ್ಲ ಪಾಂಡವರ ತಲೆ ಮೇಲೆ ಬೀಳ್ಲಿಕ್ಕೆ ಬರುತ್ತೆ ಅಂತೆ. ಆವಾಗ ಕೃಷ್ಣ ಹೇಳ್ತಾನೆ, ಅದು ನಾರಾಯಣಾಸ್ತ್ರ, ಅದು ಪರಿಹಾರ ಆಗಬೇಕು ಅಂಥೇಳಿ ಎಲ್ಲರೂ ಕೂಡ ಭಕ್ತಿಯಿಂದಾಗಿ ಇದಕ್ಕೆ ನಮಸ್ಕಾರ ಮಾಡಿ ಕೈ ಮುಗಿರಿ, ಆವಾಗ ನಾರಾಯಣಾಸ್ತ್ರ ಯಾರಿಗೂ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಸರಿ ಅಂತ ಈ ಧರ್ಮರಾಜ, ಯುಧಿಷ್ಠಿರ, ನಕುಲ, ಸಹದೇವ, ಅರ್ಜುನ ಎಲ್ಲರೂ ಕೂಡ ನಮಸ್ಕಾರ ಮಾಡ್ತಾರೆ. ನಾರಾಯಣಾಸ್ತ್ರ ಯಾರಿಗೂ ಕೂಡ ತೊಂದರೆ ಕೊಡೋದಿಲ್ಲ. ಕೊನೆಗೆ ಉಳಿದದ್ಯಾರು? ಭೀಮಸೇನ. ಭೀಮಸೇನ ದೇವರು ತಲೆ ಮೇಲೆ ಬಂದು ನಿಲ್ಲುತ್ತೆ ಅಂತ ನಾರಾಯಣಾಸ್ತ್ರ. ಧರ್ಮರಾಜ ಹೇಳ್ತಾರೆ, ಭೀಮಸೇನ ಆದಷ್ಟು ಬೇಗ ನಮಸ್ಕಾರ ಮಾಡಿಬಿಟ್ಟು ಹೋಗಿಬಿಡುತ್ತೆ ಅಸ್ತ್ರ ಅಂತ. ಅವ್ರು ಹೇಳ್ತಾರೆ, ನಮಸ್ಕಾರ ಮಾಡೋದು ಸಾಧ್ಯನೇ ಇಲ್ಲ ಅಂತ. ಯಾಕೆ ಸಾಧ್ಯ ಇಲ್ಲ? ನಾನು ಬೇರೆ ನಮಸ್ಕಾರ ಮಾಡೋದಿಲ್ಲ ಅಂತ.
ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಅಲ್ಲಪ್ಪ ಭೀಮ, ಅದು ಬೇರೆ ಯಾವುದೋ ಅಸ್ತ್ರ ಅಲ್ಲ, ಸಾಕ್ಷಾತ್ ನಾರಾಯಣಾಸ್ತ್ರ, ಅಂದರೆ ಸಾಕ್ಷಾತ್ ಪರಮಾತ್ಮನದ್ದೇ ಅಸ್ತ್ರ ಅದು. ಹಾಗಾಗಿ ನೀನು ನಾರಾಯಣಾಸ್ತ್ರಕ್ಕೆ ನಮಸ್ಕಾರ ಮಾಡಿದರೆ ಯಾರಿಗೆ ನಮಸ್ಕಾರ ಮಾಡಿದ ರೀತಿ? ಪರಮಾತ್ಮನಿಗೆ ನಮಸ್ಕಾರ ಮಾಡಿದ ರೀತಿ. ನಿನಗೆ ಪರಮಾತ್ಮನಿಗೆ ನಮಸ್ಕಾರ ಮಾಡಲಿಕ್ಕೆ ನಿನಗೆ ಗಲಾಟೆ ಇಲ್ಲಲ್ಲ, ಅದು ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ನಮಸ್ಕಾರ ಮಾಡಿದ ನಿನಗೇನು ಹೋಗುತ್ತೆ ಗಂಟು, ನಮಸ್ಕಾರ ಮಾಡು ಅಂತ ಹೇಳ್ತಾರೆ. ಆವಾಗ ಭೀಮಸೇನದೇವರೊಂದು ಮಾತು ಹೇಳ್ತಾರೆ, ನಾನು ನನ್ನ ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಪರಮಾತ್ಮನಿಗೂ ನಮಸ್ಕಾರ ಮಾಡೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಡ್ತಾರೆ. ಅಂದರೆ ಇದು ನಿಷ್ಕಾಮವಾದಂಥ ಭಕ್ತಿ ಅಂತ. ನಿಷ್ಕಾಮವಾದ ಭಕ್ತಿ ಅಂತ ಹೇಳಿದರೆ ಯಾರ ಹತ್ತಿರ ಏನನ್ನೂ ಕೂಡ ಬೇಡದೇ ಇರುವಂತಹ ಶ್ರೇಷ್ಠ ಭಕ್ತಿ, ಕೊನೆಗೆ ಪರಮಾತ್ಮನನ್ನು ಏನು ಬೇಡದೇ ಇರುವಂತಹ ಭಕ್ತಿ. ಅಷ್ಟು ಮಾತ್ರ ಅಲ್ಲ, ಪ್ರಾಣ ಹೋಗುವಂತಹ ಸಂದರ್ಭ ಬಂದರೂ ಕೂಡ ಪರಮಾತ್ಮ ನನ್ನ ಪ್ರಾಣವನ್ನು ರಕ್ಷಣೆ ಮಾಡುವಂಥ ಪರಮಾತ್ಮನಿಗೆ ನಮಸ್ಕಾರ ಮಾಡಿದರೆ ಅದು ವ್ಯಾಪಾರದ ರೀತಿಯಲ್ಲಿ ಆಗುತ್ತೆ, ಅದು ಸಕಾಮ ಭಕ್ತಿ ಆಗುತ್ತೆ, ಅದು ನಿಷ್ಕಾಮ ಭಕ್ತಿ ಆಗೋದಿಲ್ಲ. ಹಾಗಾಗಿ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನಾನು ಪರಮಾತ್ಮನಿಗೆ ನನ್ನ ಜೀವವನ್ನು ರಕ್ಷಣೆ ಮಾಡೋದು ನಮಸ್ಕಾರ ಮಾಡೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಡ್ತಾರೆ ಭೀಮಸೇನ ದೇವರು. ಆವಾಗ ಮತ್ತೆ ಮುಂದೆ ನಾರಾಯಣಾಸ್ತ್ರ ತಲೆ ಮೇಲೆ ಬೀಳುತ್ತೆ, ಅದರಿಂದ ಅವರಿಗೇನು ಎಫೆಕ್ಟ್ ಆಗೋದಿಲ್ಲ, ಅದು ಮುಂದಿನ ವಿಚಾರ. ಅಂದರೆ ಭೀಮಸೇನ ದೇವರ ನಿಷ್ಠೆ ಯಾವ ರೀತಿಯಾಗಿತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಮುಂದೆ ಅರ್ಜುನನ ಒಂದು ಕಥೆಯನ್ನು ಹೇಳ್ತಾರೆ. ಅರ್ಜುನ ವಿಶೇಷವಾಗಿ ಹೇಳಿದಂತೆ ದ್ರೋಣಾಚಾರ್ಯರ ಅತ್ಯಂತ ಪ್ರೀತಿಪಾತ್ರನಾದಂತಹ ಶಿಷ್ಯ ಒಂದು ದಿವಸ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಎಲ್ಲರಿಗೂ ಕೂಡ ಎದುರುಗಡೆ ಒಂದು ಮರ ಇರುತ್ತೆ, ಮರದ ಮೇಲೆ ಪಕ್ಷಿ ಇರುತ್ತೆ. ಯಾರು ನೇರವಾಗಿ ಆ ಪಕ್ಷಿಯ ಕಣ್ಣಿಗೆ ಹೊಡಿತಾರೋ ಅವನು ಶ್ರೇಷ್ಠ ಧನುರ್ಧಾರಿ ಅಂತ ಹೇಳ್ತಾರೆ ದ್ರೋಣಾಚಾರ್ಯರು. ದುರ್ಯೋಧನ ಬರ್ತಾನೆ, ನಿನಗೇನು ಕಾಣಿಸ್ತಾ ಇದೆ ಅಂತ ಕೇಳ್ತಾರೆ. ಮರ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ನೀನು ಉಪಯೋಗ ಎಲ್ಲ ಹೋಗು ಅಂತ ಕಳಿಸ್ತಾರೆ. ಈಗ ಒಬ್ಬೊಬ್ಬರು ಬರ್ತಾರೆ, ಒಬ್ಬರು ಹೇಳ್ತಾರೆ ಮರದ ಕೊಂಬೆ ಕಾಣಿಸ್ತಾ ಇದೆ, ನನಗೆ ಹಕ್ಕಿ ಕಾಣಿಸ್ತಾ ಇದೆ ಅಂತೆಲ್ಲ ಹೇಳ್ತಾ ಬರ್ತಾರೆ. ಯಾರಿಗೂ ಕೂಡ ಸಮಾಧಾನ ಆಗೋದಿಲ್ಲ ದ್ರೋಣಾಚಾರ್ಯರಿಗೆ. ಕೊನೆಗೆ ಅರ್ಜುನ ಬರ್ತಾನೆ. ಅರ್ಜುನನಿಗೆ ಕೇಳ್ತಾರೆ, ನಿನಗೇನು ಕಾಣಿಸ್ತಾ ಇದೆ ಎದುರುಗಡೆ ಅಂತ. ಗುರುಗಳೇ, ನನಗೆ ಹಕ್ಕಿಯ ಕಣ್ಣು ಮಾತ್ರ ಕಾಣಿಸ್ತಾ ಇದೆ ಅಂತ. ಅದ ತಕ್ಷಣ ಬಾಣ ಹೊಡಿ ಅಂತ ಹೇಳ್ತಾರೆ. ಬಾಣ ಹೊಡಿತಾನೆ. ನೇರವಾಗಿ ಬಾಣ ಹೋಗಿ ಹಕ್ಕಿಯ ಕಣ್ಣಿಗೆ ಚುಚ್ಚಿಕೊಳ್ಳುತ್ತೆ. ಕಣ್ಣಿಗೆ ಚುಚ್ಚಿಕೊಂಡು ತಕ್ಷಣದಲ್ಲಿ ಹಕ್ಕಿ ಕೆಳಗಡೆ ಬಿದ್ದು ಸತ್ತು ಹೋಗಿ ಬಿಡುತ್ತೆ. ಹೀಗೆ ಅಂದಿನಿಂದಾಗಿ ಹೇಳ್ತಾರೆ, ಪಾರ್ಥ ಏವ ಧನುರ್ಧರ ಅಂತ ಜೋರಾದಂಥ ಒಂದು ಘೋಷಣೆಯನ್ನು ಮಾಡ್ತಾರೆ ಯಾವ ದ್ರೋಣಾಚಾರ್ಯರು. ಇಡೀ ಜಗತ್ತಿನಲ್ಲಿ ನನ್ನ ಶಿಷ್ಯನಾದಂತಹ ಅರ್ಜುನನಿಗೆ ಸರಿಸಮಾನಾದಂಥ ಇನ್ನೊಬ್ಬ ಧನುರ್ಧಾರಿ, ಬಿಲ್ವಿದ್ಯೆಯಲ್ಲಿ ಪ್ರವೀಣಾದಂಥ ಒಬ್ಬ ವ್ಯಕ್ತಿ ಇನ್ನೊಬ್ಬ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಶ್ರೇಷ್ಠ ನನ್ನ ಶಿಷ್ಯ ಅಂತ ಆ ಅರ್ಜುನನ ಮೇಲೆ ಪ್ರೀತಿಯಿಂದಾಗಿ ಬೇರೆಯವರಿಗೆ ಉಪದೇಶ ಮಾಡದೇ ಇರುವಂತಹ ಅನೇಕ ರಹಸ್ಯ ಅಸ್ತ್ರಗಳನ್ನು ಶಸ್ತ್ರಗಳನ್ನೆಲ್ಲವನ್ನು ಕೂಡ ಅರ್ಜುನನಿಗೆ ಉಪದೇಶ ಮಾಡಿ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾರೆ. ಅರ್ಜುನನು ಕೂಡ ಗುರುಗಳ ಮೇಲೆ ಅಷ್ಟೇ ರೀತಿಯಾದಂಥ ಒಂದು ಭಕ್ತಿಯನ್ನು ಮಾಡಿ ವಿಶೇಷವಾದ ಸೇವೆಯನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಮತ್ತು ಮುಂದೆ ಆ ಭೀಮಸೇನ ದೇವರನ್ನು ಸಂಹಾರ ಮಾಡಲಿಕ್ಕೆ ಅಂತ ದುರ್ಯೋಧನ ಮಾಡಿದಂಥ ಅನೇಕ ಪ್ರಯತ್ನ, ವಿಷ ಹಾಕಿದ್ದು, ಅರಗಿನ ಮನೆಯಲ್ಲಿ ಸುಡಲಿಕ್ಕೆ ಪ್ರಯತ್ನ ಮಾಡಿದ್ದು ಎಲ್ಲ ಚರಿತ್ರೆ ಮುಂದೆ ಬರುತ್ತೆ. ಉಳಿದಂತಹ ಚರಿತ್ರೆಯನ್ನು ನಾಳೆ ದಿವಸದ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.